ಸಾಕು ನುಂಡಿದ್ದು ಬುಕ್ ತಗೋ. ಏನ್ ಯಾಕೋ ಇನ್ನೂ ರೆಡಿ ಆಗಿಲ್ವಾ? ನಾವು ತಯಾರಾಗ್ತಾ ಇದೀವಿ. ಏನ್ ಹುಡುಗಾಟ ಆಡ್ತಿರೇನೋ? ಫಸ್ಟ್ ಪೀರಿಯಡ್ ಯಾರ್ದು ಗೊತ್ತಾ? ಲಯನ್ ಸುಂದರರಾಜ್ ಅವ್ರು ತಿಳ್ಕೊ. ಗೊತ್ತು ಬಿಡ. ಅದಿರ್ಲಿ, ಎಲ್ಲಿ ಪ್ರಸಾದ್? ಅವ್ನ್ ಗಿಟಾರ್ ಬಾರ್ಸಕ್ ಶುರು ಮಾಡ್ಕೊಂಡ್ಬಿಟ್ರೆ ಮೈಯೇ ಮರ್ತ್ ಬಿಡ್ತಾನೆ. ನಮ್ ಕ್ಲಾಸಿಗೆ ಲೇಟ್ ಆಗುತ್ತೆ. ಅವ್ನ್ ಯಾವಾಗಾದ್ರೂ ಬರ್ಲಿ, ಬಾ ಹೋಗೋಣ. ಸರಿ ನಡಿಯಪ್ಪ ಹೋಗೋಣ. ಏನ್ ಅರ್ಜೆಂಟ್? ಫಸ್ಟ್ ಪೀರಿಯಡ್ ಲಯನ್ ಸುಂದರರಾಜ್ ಅಂದು. ಮೆಸ್ಗೆ ಹೋಗ್ಬೇಕು, ಊಟ ಮಾಡ್ಬೇಕು. ಮೆಸ್ ಓನರ್ ಬೇರೆ 3 ತಿಂಗಳು ಬಾಕಿ ಕೊಡ್ಬೇಕು. ಗೊತ್ತಾಯ್ತು? ಬಾ ಬಾ ಬಾ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡ. ನಮ್ಮ ತಟ್ಟೆ ಹಾಕೋ. ನಮ್ಮ ಯಜಮಾನರು ನಿಮಗೆ ತಟ್ಟೆ ಹಾಕ್ಬೇಡ ಅಂತ ಹೇಳಿದಾರೆ. ಬೇಡ, ಬಾಳೆ ಎಲೆ ಹಾಕೋ. ಊಟನ ಹಾಕ್ಬೇಡ ಅಂತ ಹೇಳಿದ್ರಯ್ಯ. ಊಟಕ್ಕೆ ಅಂತ ಕೂತಿರೋರ್ಗೆ ಊಟ ಹಾಕ್ದೆ ಹೋದ್ರೆ ಪಾಪ ಬರುತ್ತೆ ಕಣಯ್ಯ. ಬರ್ಲಿ ಬರ್ಲಿ, ಯಾರು ಬರ್ಲಿ? ಚಂದಾಗುಂಟು. ಅಲ್ಲ, ನಿಮ್ಮಂತವ್ರಿಗೆ ಬಾಡಿಗೆಗೆ ರೂಮ್ ಕೊಟ್ಟು ಊಟ ಹಾಕಿದಕ್ಕೆ ನನ್ಗೆ ಪುಣ್ಯ ಬೇಡ ಮರಯ್ಯ. ಪಾಪನೇ ಬರ್ಲಿ.
ಎತ್ತು ಎತ್ತು ಇದೆಲ್ಲ ಮರಯ್ಯ ಕಾಸಿತ್ತು ಅಂದೆ. ಯಾವ ಕಾಸು ಮಾರಾಯ? ತಂದೋಗುಂಟು. ರೂಮ್ ಬಾಡಿಗೆ ಮತ್ತೆ ಊಟ ಹಾಕಿದ್ದಕ್ಕೆ ಎಲ್ಲ ಸೇರಿ 2 ದಿನ ಲೇಟ್ ಆಗಿದ್ದಕ್ಕೆ ಹೀಗಂತಿರಲ್ಲ. ಧರ್ಮಸ್ಥಳದಲ್ಲಿ ಅಷ್ಟೊಂದ್ ಜನ, ಆನೇನು ಅನ್ನ ತಿನ್ನುತ್ತೆ, ಯಾರು ಏನು ಅನ್ನಲ್ಲ. ನೀವ್ 2 ತಿಂಗಳಿಗೆ ಇಷ್ಟೊಂದು ಅರ್ಚ್ಕೊಳ್ತಿರಲ್ಲ, ನ್ಯಾಯನಾ? ನಾನು ಧರ್ಮದ ಛತ್ರ ನಡೆಸ್ತೀನಿ, ಆಗ ಮಾತಾಡೋ. ಆನೆ ಏನು, ಕರಡಿ, ಸಿಂಹ, ಇಡೀ ಕಾಡು ಪ್ರಾಣಿಗೆ ಅನ್ನ ಹಾಕ್ತೀನಿ. ಈಗ ಕಾಸು ಮಡಗು. ಸರ್ ಇವತ್ತು ಲಯನ್ ಸುಂದರ್ ರಾಜನ್ ಸರ್ ಕ್ಲಾಸು. ಹೌದು ಭಟ್ರೆ, ತಡವಾಗೋದ್ರೆ ಬೈದು ಬಿಡ್ತಾರೆ. ಹಸುವೆ ಆಗಿದೆ, ಸ್ವಲ್ಪ ಊಟ ಹಾಕಿ ಭಟ್ರೆ. ಸರ್ ಒಂದ್ ಕೆಲ್ಸ ಮಾಡಿ, ಇವತ್ತು ನನ್ಗೆ ಊಟ ಕೊಡ್ಬೇಡಿ, ಇವ್ರಿಬ್ರಿಗೂ ಊಟ ಕೊಡಿ ಸರ್. ಪಾಪ ರಾತ್ರಿಯಿಂದ ಊಟ ಮಾಡಿಲ್ಲ ಸರ್. ಸರ್ ನಾಳೆ ನಾನು ನಿಮ್ ಬಾಕಿ ಕೊಡ್ಲಿಲ್ಲ ಅಂದ್ರೆ ಸರ್ ನಾನು ಈ ರೂಮ್ಗೆ ಬರೋದಿಲ್ಲ ಸರ್. ಸರ್ ಪ್ಲೀಸ್ ಸರ್. ಆಯ್ತು ಮಾರಾಯರೆ. ಲೋ ಮಾಣಿ, ಇವತ್ತು ಒಂದು ದಿವಸ 3 ಜನಕ್ಕೂ ಊಟ ಹಾಕು. ಸಂತೋಷವಾಗಿ ಊಟ ಮಾಡಿ. ಎಂತ ಗಿಲಿಟ ಊಟ ಮಾಡಿ. ಮೆತ್ಗೆ ಮೆತ್ಗೆ ತಟ್ಟೆ ಬಿತ್ತು. ಹಿಮಾಯ್ತು ಬೇಗ ನಡೀರಲ್ಲ. ಒಂದ್ ನಿಮಿಷ, ಇದು ಯಾರ ಮನೆನಾ? ಕಾಫಿ, ಇದು ನಮ್ ಕಾಲೇಜು ಕಣ. ತಗಡು ನಡಿ. Geography deals with the nature of the physical world. Botany deals with the growth of plants and trees, etc. ನೀವೇನ್ ಪಾಠ ಮಾಡ್ತಾ ಇದ್ದೀರಾ ಸರ್? ನೀವು ಮಾಡ್ಬೇಕಾಗಿರೋದು ಬಾಟ್ನಿ ಅಲ್ಲ ಸರ್, ಸೋಶಿಯಾಲಜಿ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸೋಶಿಯಾಲಜಿ, ಕರೆಕ್ಟ್. ಸೋಶಿಯಾಲಜಿ ಟೆಲ್ಸ್ us how to behave in society, how to get on with our neighbors, and how to enjoy our rights. ಮಾನವ ಸಮಾಜಕ್ಕೆ ಅನುಗುಣವಾಗಿ. ಗುಡ್ ಮಾರ್ನಿಂಗ್ ಸರ್. ಈಗ ಬೆಳಕರಿತಾ ನಿಮ್ಗೆ? ಈ ಪೀರಿಯಡ್ ಅಲ್ಲ ನೀವು ಹೀಗೆ ನಿಂತಿರ್ಬೇಕು. ಇದೇ ಪನಿಷ್ಮೆಂಟ್ ನಿಮ್ಗೆ. ಎಷ್ಟು ಅಹಂಕಾರ ಇದ್ರೆ ಲೇಟ್ ಆಗಿ ಬರ್ತಿದ್ದೀರಾ ನೀವು. ಲಯನ್ ಸುಂದರರಾಜನ್ ಅಂದ್ರೆ ಏನಯ್ಯ ತಿಳ್ಕೊಂಡಿದ್ದೀರಾ ನೀವು? ಪ್ರಾಣಿ ಅಂತ ತಿಳ್ಕೊಂಡಿದ್ದೀನಿ. ಹುಷಾರ್, ಪ್ರಾಣಿ ನಾನು. ಏನಂದ್ರೆ ನಾ ಪ್ರಾಣಿನ? ಶಟ್ ಅಪ್. ಥ್ಯಾಂಕ್ ಯು ಸರ್. ಮಾಸ್ತರ್ರೆ, ನಂಗ ಹೊತ್ತ ಬಂದ್ ಸಾರಿಗೆ ವಾಹನ ತಡ ಮಾಡ್ತು. ಅವನೇನಂದ? ಬಸ್ ಲೇಟ್ ಆಯ್ತು ಅಂತ ಸರ್. ಅಷ್ಟೇ ಅನ್ನ? ಅದೇನ ಉದ್ದು ಕೇಳ್ದ? ಅವ್ನ್ ಯಾವಾಗ್ಲೂ ಉದ್ದುದಕ್ಕೆ ಹೇಳೋದು ಸರ್. ಎಲ್ಲಿಗ್ ಬಿಟ್ಟೆ? ಮಾನವ ಸಮಾಜಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಕರೆಕ್ಟ್. ಮಾನವ ಸಮಾಜದಲ್ಲಿ ಮೊನೋಗಮಿ, ಏಕಪತ್ನಿ ವ್ರತಸ್ಥನಾಗಿರ್ಬೇಕು. ಅದೇ ಈ ಸೋಶಾಲಜಿ ತತ್ವ. ಗೊತ್ತಾಯ್ತೇನ್ರೋ ಮೂರ್ಖ? ಸರ್, ಒಂದೇ ಒಂದ್ ಸಂದೇಹ. ಫಾರಿನ್ ಅಲ್ಲಿ ಮೈ ಚಿಲ್ಡ್ರನ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತಾರಲ್ಲ, ಅದ್ ನಿಜನಾ? ತಪ್ಪು. ನನ್ನ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಪ್ರಪಂಚನೇ ಸುತ್ತ ಬಂದಿದ್ದೀನಿ. ಅಲ್ಲೂ ಕೂಡ ದಂಪತಿಗಳು 25 ವರ್ಷ ಬಾಳ್ವೆ ಮಾಡಿ ಸಿಲ್ವರ್ ಜೂಬ್ಲಿ ಅಂದ್ರೆ 25 ವರ್ಷ ಸೆಲೆಬ್ರೇಷನ್ ಮಾಡೋಂತ ಕಾರ್ಡ್ಗಳನ್ನ ಫಾರಿನ್ ಅಲ್ಲಿ ಪ್ರಿಂಟ್ ಮಾಡಿರೋದನ್ನ ಕಣ್ಣಾರೆ ನೋಡಿದ್ದೀನಿ. ಅಲ್ಲೂ ಕೂಡ ಮಕ್ಕಳನ್ನ ತಂದೆ ತಾಯಿಗಳು ತುಂಬಾ ಪ್ರೀತಿ ಮಾಡೋದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಹಾಗೆ ಚೈನಾದಲ್ಲೂ ಕೂಡ ಮಕ್ಕಳನ್ನ ತುಂಬಾ ಪ್ರೀತಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಏನಯ್ಯ, ಆ 3 ಜನ ಅಲ್ಲಿ ನಿಂತಿದ್ದಾರೆ ತಾನೆ? ಅಲ್ಲೇ ನಿಂತಿದ್ದಾರೆ ನೋಡಿ ಸರ್. ನಾನು ಎಲ್ಲಿಗೆ ಬಿಟ್ಟೆ? ಅವ್ರು ನಿಂತಿದ್ದಾಗ. ಹೌದಾ, ನಿಂತಿರೋದಲ್ಲಿ ಬಿಟ್ನಾ? ಏನ್ರಪ್ಪ ಎಲ್ಲ ಇದೀರಾ? ಸಿಕ್ತು. ಅದನ್ನ ಯಾಕೋ ತಂದೆ? ನಮ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತು. ನಮ್ಗಿರೋ ಕಷ್ಟದಲ್ಲಿ ಅದನ್ ಬೇರೆ ತಂದು ತೊಂದ್ರೆ ಕೊಡ್ತೀಯಲ್ಲೋ. ಇದರಿಂದ ದುಡ್ಡು ಮಾಡ್ತೀನಿ ನೋಡು. ದುಡ್ಡ? ಅಲ್ಲಿ ನೋಡು. ಎಂತದು? ಏನ್ ಮಾಡ್ತಾನೆ ಇವನು? ಹಿಂಗೆ ನಾಯಿ ಯಾಕೋ? ಓಡ್ರೋ. ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ನನ್ನ ಐಜಿ ವೈಫ್ ಮಾತಾಡ್ತಿರೋದು. ನಮಸ್ಕಾರ ಮೇಡಮ್. ನೋಡಿ, ನನ್ ಪಾರ್ಕಲ್ಲಿ ವಾಕಿಂಗ್ ಹೋಗೋವಾಗ
ನನ್ ಪಾಮ್ರಿನ್ ನಾಯಿ ಪಿಂಕಿನ ಯಾರೋ ಕತ್ಕೊಂಡ್ ಹೋಗಿದ್ದಾರೆ. ಪಾಮ್ರಿನ್ ನಾಯಿ ಪಿಂಕಿನ ಕದ್ದಿದಾರಾ? ನೋಡಿ, ನನ್ ಮಗಳು ನಾಯಿ ನೋಡೋವರೆಗೂ ಊಟ ಮಾಡಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಐಜಿ ಸಾಹೇಬ್ರು ಗೊತ್ತಾದ್ರೆ ನಮ್ಮೇಲೆ ರೇಗ್ತಾರೆ, ಹುಷಾರಾಗಿರ್ಬೇಕಿತ್ತು ಅಂತ. ದಯವಿಟ್ಟು ಆದಷ್ಟು ಬೇಗ ಪತ್ತೆ ಹಚ್ಕೊಡಿ ಪ್ಲೀಸ್. ಡೋಂಟ್ ವರಿ ಮೇಡಮ್, ಆದಷ್ಟು ಬೇಗ ನಾಯಿನ ಕಂಡಿಡಿತೀವಿ. ಮಗಳಿಗೆ ಧೈರ್ಯ ಹೇಳಿ ನಾಯಿಗೆ ಅನ್ನ ತಿನ್ಸಿ. ಅಲ್ಲ 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 ಪಾಮ್ರಿನ್ ಸಿಗುತ್ತೆ ಅಂತ ಹೇಳಿ ಮಗಳಿಗೆ ಅನ್ನ ತಿನ್ಸಿ ಮೇಡಮ್. ಒಂದು ಫೋಟೋ ಕಳ್ಸ್ಕೊಡಿ ಮೇಡಮ್. ಓಕೆ ಮೇಡಮ್. ಹಲೋ, ಇನ್ಸ್ಪೆಕ್ಟರ್ ಹಿಯರ್. ನಾನ್ರಿ ಕಮಿಷನರ್ ವೈಫ್ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ ಗುಡ್ ಮಾರ್ನಿಂಗ್ ಮನೆ ಹಾಳಾಯ್ತು. ನಾನೊಬ್ಬನ್ ಇಟ್ಕೊಂಡಿದ್ನಲ್ಲ, ಅವನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನೀವ್ ಇಟ್ಕೊಂಡಿದ್ದವನು ಕಿಡ್ನಾಪ್ ಆಗೋದ್ನಾ? ನಮ್ಮನೆ ಪಾಮೋರಿನ್ ನಾಯಿರಿ. ಅವನ್ನ ಪಾರ್ಕ್ ನಲ್ಲಿ ಆಟ ಆಡಿಸ್ತಿದ್ದಾಗ ಅವನ್ನ ಯಾರೋ ಕದ್ಬಿಟ್ಟಿದ್ದಾರೆ. ಏನು? ಕಮಿಷನರ್ ಸುಮ್ನಿದ್ರಾ? ಅವ್ರ ಹತ್ರ ಗನ್ನಿರ್ಲಿಲ್ವಾ? ಅವ್ರ ಗಂದ್ ಏನ್ರಿ ಮಾಡುತ್ತೆ? ಅಯ್ಯಯ್ಯೋ, ಬಹಳ ಅನ್ಯಾಯ, ಬಹಳ ಅನ್ಯಾಯ. ಅವನಿಲ್ದೆ ನನಗ್ ತುಂಬಾ ದುಃಖ ಆಗಿದೆ ರೀ. ಆಯ್ತು ಮೇಡಮ್, ಆದಷ್ಟು ಬೇಗ ಕಂಡಿಡ್ತೀವಿ. ಬೇಗ ಕಂಡು ಹಿಡೀರ್ರಿ. ಓಕೆ ಮೇಡಮ್, ನಾಯಿದು ಫೋಟೋ ಕಳ್ಸ್ಬಿಡಿ ಮೇಡಮ್. ಏನಯ್ಯ ಸರ್, ಇಷ್ಟು ದಿವಸ ಜನಗಳು ಹುಡುಗಿರು ಕಿಡ್ನಾಪ್ ಆಗೋದು ನೋಡ್ತಾ ಇದ್ವಿ, ಈಗ ನಾಯಿಗಳು ಕಿಡ್ನಾಪ್ ಆಗ್ತಾ ಇದಾವಲ್ಲಯ್ಯ, ಏನಯ್ಯ ಮಾಡೋದು? ಸರ್, ಇದಕ್ಕೆ ಯಾಕೆ ಯೋಚನೆ? ಮಾಮೂಲಿಗೆ ಎಂಟ್ರಿ ಮಾಡ್ಕೊಂಡು ಸುಮ್ಮನೆ ಬಿಡಿ ಸರ್. ಎಷ್ಟು ಸಬ್ಜೆಕ್ಟ್ ಇದೆ? 3 ಸಬ್ಜೆಕ್ಟು. ಹೆಸರು ಮಾತ್ರ ಕಾಳಿದಾಸ, ಬುದ್ಧಿ ಮಾತ್ರ 0. ಈ ಸರಿನಾದ್ರೂ ಪಾಸ್ ಮಾಡ್ತೀಯಾ? 2 ಗ್ಯಾರಂಟಿ ಸರ್. ಹಾಯ್ ಹ್ಯಾಂಡ್ಸಮ್, ಹಾಲ್ ಟಿಕೆಟ್ ತಗೊಳಲ್ವಾ? ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ಯಾ? ತಗೊಳಕ್ ತಾನೆ ಬಂದಿರೋದು. ತಗೋತಾರೆ. ಹೌದು, ಈ ಡ್ರೆಸ್ ನ ನೀನು ಕಾನ್ವೆಂಟ್ ಅಲ್ಲಿ SLC ಓದಕ್ರ ತಗೊಂಡಿದ್ದು? ಯಾಕೆ? ಏನಿಲ್ಲ, ಬರ್ತಾ ಚಿಕ್ಕದಾಗ್ಬಿಟ್ಟಿದ್ಯಲ್ಲ ಅದಕ್ಕೆ. ಅಯ್ಯೋ ಪೆದ್ದ, ಇದೆಲ್ಲ ಫ್ಯಾಷನ್ ಅಲ್ವಾ? ಇದೆಲ್ಲ ಫ್ಯಾಷನ್ ನಾ? ನನ್ನ ಅಪ್ಪನೆದ್ರಿಗೆ ಏನಾದ್ರು ಹೀಗೆ ಬಂದ್ ನಿಂತಿದ್ರೆ ನೆಲಕ್ ಬೀಳ್ಸಿ ಕಾಲಲ್ಲಿ ಮೆಟ್ಟಿ ಸೊಂಟ ಪಟ್ಟಿ ತಕೊಂಡ್ ಪಟ ಪಟ ಹೊಡಿತಾ. ಹೊಗ್ಗಲ್ಲೇ, ನಿಮ್ಮಪ್ಪನೂ ನಾನು ಹೊಡಿಯಕ್ಕಾಗಲ್ಲ, ನಿಮ್ ತಾತನೂ ಹೊಡಿಯಕ್ಕಾಗಲ್ಲ. ಮೆಲ್ಗೆ ಫ್ಯಾಷನ್ ಅಂತೆ ಫ್ಯಾಷನ್. ಲಕ್ಷಣವಾಗಿ ಮೈ ತುಂಬಾ ಬಟ್ಟೆ ಹಾಕೊಂಡು ಜಡೆ ಹಾಕೊಂಡು ಕಾಲೇಜಿಗೆ ಬರೋಣ ಅನ್ನೋ ಬುದ್ಧಿನೇ ಇಲ್ಲ ಇವ್ರಿಗೆ. ಚೇಚೆ, ಈ ತರ ಹುಡುಗಿರ್ನ ಕಂಡ್ರೆ ನನ್ಗೆ ಇಷ್ಟಾನೇ ಆಗೋದಿಲ್ಲಪ್ಪ. हेलो मास्टर जी। Oh, what a pleasant surprise. कैसे हैं आप? Oh, fine. अच्छा, आपका पढ़ाई तो मुंबई में हुई थी, परीक्षा के लिए इधर कैसे आना हुआ? मुंबई से डैडी यहाँ आए हैं, मैं एग्जाम लिखने आई हूँ। अब समझा, आपका पिताजी तो बहुत इन्फ्लुएंस वाले हैं, ऊपर से दोनों कॉलेज का मैनेजमेंट भी कॉमन है. This is how you manage to write the exam from here, huh? Yes. ಎಂತದ್ದು? ಅವಳನ್ನ ಯಾಕೆ ಹಾಗೆ ನೋಡ್ತಾ ಇದೀಯಾ? ಹಿಂದಿಲೇ ಮಾತಾಡ್ತಾಳಲ್ವ? ಏಯ್, ಅವಳು ಮುಂಬೈಯಿಂದ ಬಂದಿದ್ದಾಳೆ ಕಣೋ. ಮುಂಬೈಯಿಂದನಾ? Excuse me, I'm Pooja. May I get my hall ticket? From Mumbai. Thank you. Excuse me. Huh? My hall ticket. Oh. Take it. Thank you. ಯಾರು ಬಂದಿದ್ದಾರೆ ನೋಡಿ. ಯಾರು ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಅದೇ ನಮ್ಮ ಹಳೆ ನಾಟಕದ ಕಂಪ್ನಿ ಮುಂದೆ ಬೋಂಡಾ ವಡೆ ಚಕ್ಲಿ ಎಲ್ಲ ಮಾಡ್ತಾ ಇದ್ದಿಲ್ಲ ರಾಜೀವಪ್ಪ, ಅವ್ರ ತಾನೇ? ಹಳೆ ಬಾಕಿ ಏನಾರು ಕೇಳಕ್ ಬಂದ್ಬಿಟ್ರೇನೋ? ಅಲ್ಲ ಗುರುಗಳೇ, ಸರಿಯಾಗಿ ನೋಡಿ. ಲೇ, ನೋಡಿದ ತಕ್ಷಣ ಹೇಳಕ್ಕೆ ಇವ್ರೇನ್ ಭಾರತದ ಪ್ರಧಾನ ಮಂತ್ರಿ ಏನೋ? ಗೊತ್ತಾಯ್ತು ಬಿಡ.
ಈ ಮಹಾಭಾರತ ನಾಟಕದಲ್ಲಿ ಯುದ್ಧದಲ್ಲಿ ಬಂದ ತಕ್ಷಣ ಸತ್ತೋಗ್ಬಿಡ್ತಲ್ಲ ಅವ್ರ ತಾನೆ. ಅಲ್ಲ ಗುರುಗಳೇ, ಈ ಮನೆ ಓನರ್. ಓನರ? ಈ ಮನೆಗೆ ಓನರ್ ಬೇರೆ ಇದಾರ? ನಾನು ಓನರ್ ಅನ್ಕೊಂಡ್ಬಿಟ್ಟಿದ್ನಲ್ಲ. ಎನಿವೆ ಗ್ಲಾಡ್ ಟು ಮೀಟ್ ಯು. ನೋಡಿ 10 ವರ್ಷದಿಂದ ಈ ಮನೇಲಿ ಇದ್ದೀನಿ. ಈ ಮನೆಗೆ ಓನರ್ ಇದಾರೆ ಅನ್ನೋದೇ ಗೊತ್ತಿಲ್ಲ. ವಿಪರ್ಯಾಸ. ನೀನು 10 ವರ್ಷದಿಂದ ಬಾಡಿಗೆ ಕೊಟ್ಟಿದ್ರಲ್ವಾ, ನನ್ ನೆನಪಾಗೋದು. ನಾನ್ ಬಂದಾಗ್ಲೆಲ್ಲ ಯಾವ್ದೋ ಒಂದು ಡ್ರಾಮಾ ಹಾಡಿ ಕಳಿಸ್ಬಿಡ್ತೀಯಪ್ಪ. ಹಾಳಾಗೋಗ್ಲಿ. ಕಂಗ್ರಾಚುಲೇಷನ್. ನಿಮ್ ನೋಡಿ ಬಹಳ ಸಂತೋಷ ಆಯ್ತು. ನಿಮ್ಮ ಹೆಸರು ಏನೋ ಗೊತ್ತಲಿಲ್ವಲ್ಲ? ಶನಿ. ಅಲ್ಲಲ್ಲ, ಶನಿ ಮಹಾದೇವಪ್ಪ. ಶನಿ ಮಹಾದೇವಪ್ಪನವ್ರೆ, ಟೈಗರ್ ಪ್ರಭಾಕರ್ ತರ ಗರುಡನಂಗಿದ್ದವ್ರು ಇದೇನು ತಗಡ ತರ ಆಗ್ಬಿಟ್ಟಿದ್ದೀರಾ? ಏನಪ್ಪ ಮಾಡ್ಲಿ, ನನ್ ಮನೇಲಿ ಬಾಡಿಗೆಗೆ ಇದ್ದವ್ರೆಲ್ಲ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ರು. ಅಯ್ಯೋ, ಮತ್ತೆ ಬಾಡಿಗೆಗೆ ಯಾರು ಬರ್ಲೇ ಇಲ್ಲ. ಅಯ್ಯಯ್ಯೋ, ಅಂದ್ಮೇಲೆ ಊಟಕ್ಕಿಲ್ದೆ ಹಿಂಗ್ ಸ್ವರ್ಗ ಹೋಗಿವ್ನಿ. ಅಯ್ಯಯ್ಯೋ, ಭಾರಿ ಅನ್ಯಾಯ. ಏನಂತೀರ ಗುರುಗಳೇ? ಪಾಪ, ಕೇಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದಲ್ಲ ಕಚ್ಚಾಡ ನನ್ನ ಮಗ ಯಾರು ಅಂತ ಹೇಳಿ ಇವಾಗ. ಆ ಕಚ ನನ್ ಮಗ ನೀನೇ ಕಣಪ್ಪ. ಹಂಗೇಳಿ. ನಾನಾ? ಇನ್ನೇನಪ್ಪ, ನಾನು ಅನಾಥ, ನನಗ್ ಗತಿ ಇಲ್ಲ, ಸ್ವಲ್ಪ ಜಗಲಿ ಮೇಲೆ ಮಲಿಕತ್ತೀನಿ ಅಂದೆ. ನಾನು ಬೆಂಗಳೂರೆಲ್ಲ ಚಳಿಯಪ್ಪ, ಒಳಗ್ ಬಂದ್ ಮಲಿಕೋ ಅಂತ ಮಂದಲಿಗೆ ದಿಂಬು ಒದ್ಕ ಕೊಟ್ಟೆ. ಆಗ್ಲೇ ನಾಟಕ ಸೋತು. ನೀ ಬಂದ್ಮೇಲೆ ಆ ನಾಟಕ ಈ ನಾಟಕ ಅಂತ ಧಾಮ್ ಧೂಮ್ ಅಂತ ಕುಣಿಯಕ್ ಶುರು ಮಾಡ್ಬಿಟ್ಟೆ. ಮೇಲಿರೋರೆಲ್ಲ ತಾರ್ಸಿ ಉದುರುತ್ತೆ ಅಂತ ಖಾಲಿ ಮಾಡ್ಬಿಟ್ರು. ಇನ್ ಕೆಳಗಿರೋರು ಬಾಯನೇ ಅಲ್ಲಾಡುತ್ತೆ ಅಂತ ಅವರು ಖಾಲಿ ಮಾಡ್ಬಿಟ್ರು. ಮತ್ತಿನ್ನೇನ್ ಮಾಡ್ಲಿ ಹಿಂಗಾಗ್ದೆ? ನೀವೇನು ಯೋಚನೆ ಮಾಡಬೇಡಿ ಶನಿ ಮಹಾದೇವನವ್ರೆ. ನಿಮ್ಮ ಪರವಾಗಿ ನಾವು ಸರ್ಕಾರದ ಹತ್ರ ಮಾತಾಡಿ ನಿಮಗೆ ಸಹಾಯಧನ ಸಿಗೋತ್ರ ಮಾಡಿ ನಿಮ್ಗೊಂದ್ ಗತಿ ಕಾಣಿಸ್ತೀವಿ. ನಾನು ಅದೇ ಸರ್ಕಾರಕ್ಕೆ ಅಪೀಲ್ ಹೋಗಿದ್ದೀನಿ. ಇಷ್ಟೆಲ್ಲ ಅಮೀನ ಬಂದು ಸಾಮಾನೆಲ್ಲ ಎತ್ತಾಕಿ ಒದ್ದು ಹೊರಗಾಗ್ತಾನೆ. ಅದಕ್ಕೂ ಟೈಮ್ ಬರ್ಬೇಕು ರೇ. ಅದೇ ಸರ್ಕಾರ ನಮಗೂ ಹೇಳಿದೆ, ನಾವ್ 10 ವರ್ಷದಿಂದ ಇಲ್ಲಿ ಬಾಡಿಗೆಗಿದ್ದೀವಿ, ನಮ್ಮನ್ನ ಯಾರಾದ್ರೂ ಬಲವಂತವಾಗಿ ನೂಕಿದ್ರೆ ಅವ್ರ ಕತ್ತಿಡ್ದು ಆಚೆ ದಬ್ಬಿ ಅಂತ ಹೇಳಿದೆ, ಗೊತ್ತಾ? ಹಂಗಾರೆ ಖಾಲಿ ಮಾಡಲ್ವಾ? ಮಾಡಲ್ಲ. ಈ ಮನೆ ಮಾರ್ಬೇಕು ಅಂತ ಇದ್ದೀನಿ. ಬುಲ್ಡೋಜರ್ ತಗೊಂಬಂದ್ ಈ ಮನೆ ಉಳ್ಸಿದ್ರು ಈ ಜಾಗ ಖಾಲಿ ಮಾಡಲ್ಲ. ಅಷ್ಟೇನಾ? ಚಿಕ್ಕಣ್ಣ ಅವನ್ ಯಾರು ಸೀಮೆ ಸುಣ್ಣ. ಯಾವ್ದಿದು ಮಾಂಸ ಪರ್ವತ? ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಚಿಕ್ಕಣ್ಣ ಅಂತ. ಚಿಕ್ಕಣ್ಣ? ಅಯ್ಯ, ಏನಯ್ಯ ನಮ್ ದೇಶ, ಒಂದು ವ್ಯವಸ್ಥೆ ಇಲ್ವೇನಯ್ಯ? ಅಲ್ಲ, ಯಾರ್ಯಾರಿಗೆ ಏನೇನ್ ಹೆಸರು ಇಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಎಂತೆಂತ ಹೆಸರಿತ್ತು. ದುರ್ಯೋಧನ, ದುಶಾಸನ, ಘಟೋತ್ಕಚ, ಕುಂಭಕರ್ಣ. ಅಷ್ಟೇ ಯಾಕೆ, ನಮ್ಮ ಹೋಟ್ಲುಗಳಿಗೆಲ್ಲ ನವಯುಗ, ಆರಾಧನಾ, ಇಂದ್ರಪ್ರಸ್ಥ ಹಿಂಗೆಲ್ಲ ಇರ್ಬೇಕಾದ್ರೆ ಇದ್ಯಾವ್ದು ಚಿಕ್ಕಣ್ಣ, ಪುಟ್ಟಣ್ಣ, ಕಚಡನ, ತಿಪ್ಪೆಗುಂಡೆನ ಅಂತ ಇಟ್ಕೊಂಡೆ. ಸ್ವಾಮಿ, ನಿಮ್ ಹೆಸರು ಚಿಕ್ಕಣ್ಣ ಅಂತ ಎಲ್ಲೂ ಹೇಳಕ್ ಹೋಗ್ಬೇಡಿ. ನಿಮಗೆ ನಾನೇ ಒಂದು ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ಇಡ್ತೀನಿ. ಅದೇನ್ ಹೆಸರು ಇಡ್ತೀರಾ ಅಂತ ಒಂದ್ಸತಿ ಹೇಳ್ಬಿಟ್ರೆ ನಮ್ ಜನ್ಮ ಸಾರ್ಥಕ. ಸ್ವಲ್ಪ ತಡ್ಕೊಳ್ಳಿ, ಒಳ್ಳೆ ಕ್ಯಾರೆಕ್ಟರ್ ಕೊಡ್ಬೇಕು. ಲೈ, ಇವ್ನ್ ಸೈಜ್ಗೊಂದ್ ಬಟ್ಟೆ ನೋಡ. ಓ, ಕ್ಯಾರೆಕ್ಟರ್ ಇರ್ಲಿ, ಅವ್ರು ಏನಕ್ ಬಂದಿದ್ರೆ ಸ್ವಲ್ಪ ವಿಚಾರಿಸೋಣ ಇರಿ ಸರ್. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಈ ತಿಪ್ಪೆಗುಂಡಿನ ಈ ಬೇವರ್ಸಿ ನನ್ ಮಗ ತಗೊಂಡ್ಬಿಟ್ಟವನೆ. ನಮ್ಮ ಅಣ್ಣನ ಮಗಳ ಹೆಸರಲ್ಲಿ ಏನೋ ಒಂದು ಪುಟ್ಟದಾಗಿ ಒಂದು 11 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ಟಿಸ್ಬೇಕು ಅಂತ ಆಸೆ. ಈ ತಿಪ್ಪೆಗುಂಡಿನ ನೀವು ಖಾಲಿ ಮಾಡಿ ಕೊಟ್ಬಿಟ್ರೆ ನಮ್ ಜನ್ಮ ಸಾರ್ಥಕ. ಅಯ್ಯಯ್ಯೋ ಪಾಪ, ಹೋಗಿ ಹೋಗಿ ಈ ಮನೆ ತಗೊಂಡಿದಿರಲ್ಲ. ನಾನು ಒಂದು 10 ವರ್ಷ ಆದ್ರೂ ಈ ಮನೆ ಖಾಲಿ ಮಾಡಲ್ಲ. ಯಾಕೆ ಅಂದ್ರೆ ರಾಜಸೂಯ ಯಾಗದಲ್ಲಿ ಅರ್ಜುನನ ಪಾತ್ರ, ದಾನಶೂರ ಕರ್ಣದಲ್ಲಿ ಕರ್ಣನ ಪಾತ್ರ, ರಾಮಾಂಜನೇಯ ಯುದ್ಧದಲ್ಲಿ ಆಂಜನೇಯನ ಪಾತ್ರ ಮಾಡಿ ಬಹಳ ದೊಡ್ಡ ಹೊಣಾಗಿ ಬೆಳಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನಂದ್ರು? ಓ, ನೀವ್ ಬೆಳೆಯೋದ್ ಯಾವಾಗ, ನಾಟಕ ಆಡೋದ್ ಯಾವಾಗ, ಜನ ಕಣ್ ತುಂಬಾ ನೋಡೋದ್ ಯಾವಾಗ ಅಂತ ಗೊತ್ತಿಲ್ಲ. ಐ ಆಮ್ ಸಾರಿ. ಬುದ್ಧಿ ಅಂದಂಗೆ ಈ ತಿಪ್ಪೆಗುಂಡಿನ ಖಾಲಿ ಮಾಡಿ ಬಡವನ್ಗೆ ಬಿಟ್ಕೊಡಕ್ಕೆ ಚಾರ್ಜ್ ಎಷ್ಟು ಅಂತ. ಅಲೋ 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 ಅಲೋ, ಸ್ವಲ್ಪ ನಾನು ಹೇಳದ್ ಕೆಲ್ಸ್ಕೊಂತ್ರ. ನೋಡ್ರಿ, ನಮಗೆ ಮೈಯೆಲ್ಲ ಇನ್ಫ್ಲೂಯೆನ್ಸ್. ದೊಡ್ಡ ದೊಡ್ಡ ಲಾಯರ್ಗಳು, ಜಡ್ಜ್ಗಳು, ಕಮಿಷನರ್ಗಳಿಗೆಲ್ಲ ಒಳ್ಳೊಳ್ಳೆ ಪಾತ್ರ ಕೊಟ್ಟು ಅವ್ರನ್ನೆಲ್ಲ ನಮ್ ಜೇಬಲ್ ಹಾಕೊಂಡಿದೀನಿ, ಗೊತ್ತಾ? ಅಂದ್ರೆ ನಿಮ್ ಮಾತಿನ ಅರ್ಥ ನನ್ ಕೈಲಿ ನಿಮ್ಮನ್ನೇನು ಮಾಡಕ್ಕಾಗಲ್ಲ ಅಂತನಾ? ನೀವು ನಮ್ಮನ್ನಲ್ಲ. ಇಲ್ಲಿ ನೋಡಿ, ಈ ವಿಗ್ದು ಒಂದೇ ಒಂದು ಕೂಡ ಆಡ್ಸಕ್ಕಾಗಲ್ಲ. ಹಂಗೆ ಅಂತೀರಾ? ಅಷ್ಟೇ. ದಯವಿಟ್ಟು ಕ್ಷಮಿಸ್ಬೇಕು. ನಾನು ಇಲ್ಲಿ ಬಂದಿದ್ದೆ ಅಂತ ಪೊಲೀಸ್ ಕಮಿಷನರ್ಗಾಗ್ಲಿ ಜಡ್ಜ್ಗಾಗ್ಲಿ ದಯವಿಟ್ಟು ಹೇಳ್ಬೇಡಿ. ನೀವು ಬೇಗ ಹೋದ್ರೆ ಹೇಳಲ್ಲ, ಪರಿಸ್ಥಿತಿ ಕೈ ಮೀರಿದ್ರೆ ನಾನು ಏನ್ ಬೇಕಾದ್ರೆ ಮಾಡ್ಬೇಕಾಗ. ಅಯ್ಯೋ, ಅಷ್ಟೆಲ್ಲ ಬೇಡ, ನಾ ಹೊಟ್ಬಿಡ್ತೀನಿ. ರೈಟ್ ಹೇಳಿ. ಏನ್ರಿ ನಿಮ್ಗೆ ಸ್ವಲ್ಪ ಬುದ್ಧಿಗಿದ್ದಿ ಇದೆಯಾ? ಇಂತ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯನ ಖಾಲಿ ಮಾಡ್ಸಕ್ಕಾಗತ್ತೇನ್ರಿ? ನಿಮ್ ಬುದ್ಧಿಗಿಷ್ಟು ಬರೀ
ಅಬ್ಬಬ್ಬಬ್ಬ ಏನ್ ಗುರುಗಳೇ ನಿಮ್ ರೋಪು 3 ಅಡಿ ಇದ್ರು 6 ಅಡಿ ಮನುಷ್ಯನ್ ರೋಪ ಕಳಿಸ್ಬಿಟ್ರಲ್ಲ. ಟ್ಯಾಲೆಂಟ್ ಕಣ, ಟ್ಯಾಲೆಂಟ್. ಪ್ರಸಾದ್, ಹ್ಮ್? ಏನ್ ಯೋಚನೆ ಮಾಡ್ತಾ ಇದೀಯೋ? ಏನಿಲ್ಲ. ನಂಗೆ ಗೊತ್ತು, ಆ ಹುಡುಗಿ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ಅವಳಿಗೆ ಕನ್ನಡ ಬರಲ್ಲ ಅಂತ ಕಾಣುತ್ತೆ ಕಣೋ, ಬರೀ ಹಿಂದಿಲೇ ಮಾತಾಡ್ತಾ ಇದ್ಲು. ಅವಳು ಮುಂಬೈಲಿ ಬೆಳ್ದವಳಲ್ವಾ, ಅದಕ್ಕೆ. ಅವಳ ಸೌಂದರ್ಯನ ಅಂದಾನ ಮರೆಯಕ್ಕೆ ಆಗ್ತಿಲ್ಲ ಕಣೋ. ಲೋ ಸಾಕು ನೀನು ವರ್ಣನೆ. ಅವಳು ಎಕ್ಸಾಮ್ಗೆ ಅಂತ ಒಂದ್ 5-6 ದಿನ ಬಂದಿದ್ದಾಳೆ. ಎಕ್ಸಾಮ್ ಮುಗಿದ ಮೇಲೆ ವಾಪಸ್ ಊರ್ಗ್ ಹೋಗ್ತಾಳೆ. ಆಮೇಲೆ ಅವಳು ಯಾರೋ. ಲೇ ನೀನೇನೋ ಮಾಡ್ತಿದ್ಯಾ? ನಾಳೆ ಪರೀಕ್ಷೆ ಬರುಲೇ ಉಚ್ಚ ಪ್ರತಿ ತಯಾರು ಮಾಡ್ತಿದ್ದೀನಿ. ಅವನೇನಂತಾನ? ಈ ನನ್ನ ಮಗ ಎಕ್ಸಾಮ್ ಬರೆಯಕ್ಕೆ ಬಿಟ್ ರೆಡಿ ಮಾಡ್ತಾವನೆ. ತಂದು ಕಾಪಿ ಮಾಡ್ತಾನಂತೆ. ಕೂತ್ಕೊಂಡು ಸರಿಯಾಗಿ ಓದ ಮೊದ್ಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನಯ್ಯ ಇದು? ಕ್ವಶನ್ ಪೇಪರ್ ಸರ್. ಗೊತ್ತು ಹೋಗು. 10 ನಿಮಿಷ ಇದೆ, ಅಲ್ಲಿವರೆಗೂ ಸುಮ್ಮನಿರಿ. ಆ ಹುಡುಗಿ ಮುಂಬೈಯಿಂದ ಬಂದಿದ್ದಾಳಲ್ಲ, ಅವಳು ಯಾರ ರೂಮಲ್ಲಿ ಇದ್ದಾಳೋ? ಅವಳ ಪಕ್ಕದ ರೂಮಲ್ಲಿ ಎಕ್ಸಾಮ್ ಬರೀತಿದ್ದಾಳೆ. ನಾನು ಆ ರೂಮ್ ಮೇಲೆ ಕೂತ್ಕೊಂಡಿದ್ರೆ ಚೆನ್ನಾಗಿತ್ತು. ಹೋಗ್ಬೇಕಾ ನೀನು? ನಂಬರ್ ಬರಿ ಅಂದ್ರೆ ಬಗ್ಗಿ ಬರ್ದಿದ್ಯಾ? ಹಿಂದೆ ಕೂತಿದ್ದೀವಿ ಅಂತ ಏನಾದ್ರು ಕಾಪಿ ಗಿಪಿ ಮಾಡಿದ್ರಿ ಹುಚ್ಚಿನ ಈ ತರ ಕಚ್ಚಾಕ್ ಬರ್ತೀನಿ. ಏನ್ ತಿಳ್ಕೊಂಡಿದ್ರ ನನ್ನ? ಲಯನ್ ಸುಂದರರಾಜನ್, ವೆರಿ ಸ್ಟ್ರಿಕ್ಟ್ ಪರ್ಸನಾಲಿಟಿ. ನಿಮ್ಗೂ ಹೇಳೋದಷ್ಟೇ. ಗಂಟೆ ಹೊಡಿತು, ಕೊಟ್ಟೆ. ಎಲ್ಲ ಕ್ವಶನ್ ಪೇಪರು ಇಟ್ಟೇ ಇಲ್ಲ ಸರ್. ಹಾಗಂತೀಯಾ? ಗೋವಿಂದ ಗೋವಿಂದ. ಓ P1 ಗೋವಿಂದ ಅಲ್ಲ ಸರ್, ನಾರಾಯಣ. ನಾರಾಯಣ. ಏನ್ ಸರ್? ನಾರಾಯಣ ನೀವಾ ಇವರಾ? ನಾನೇ. ಏನ್ರಿ ಅದ್ ಗಲಾಟೆ? ಕ್ವಶನ್ ಪೇಪರೇ ಕೊಟ್ಟಿಲ್ವಲ್ಲೋ? ಈಗ ಕೊಟ್ಬಿಟ್ಟು ಹೋದ್ನಲ್ಲ ಸರ್. ಕೊಟ್ಟ್ಯಾ? ಹೌದು ಸರ್. ಕೊಟ್ಟೆ ಅಂತಾನೆ. ಇಲ್ಲ ಸರ್, ಕೊಡ್ಲೇ ಇಲ್ಲ. ಬರ್ತಾ ನಿಮ್ದು ಮರು ಜಾಸ್ತಿ ಆಗೋಯ್ತ್ರಿ. ಕ್ವಶನ್ ಪೇಪರ್ ಎಕ್ಸ್ಟ್ರಾ ಕೇಳಿದ್ರೆ ಕೊಟ್ಟಿರ್ತಾರನ್ರಿ ಕೊಡಕ್ಕೆ. ಸುಮ್ನೆ ದಬಾಯಿಸ್ಬೇಡಿ ಸರ್. ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಅದೇ ರೀ, ನಾನು ಈ ಎಕ್ಸಾಮ್ ಇನ್ಚಾರ್ಜ್. ಈಗ ನಾನೇನ್ ಮಾಡ್ಬೇಕು? ಪಕ್ಕದ ರೂಮಿಗೆ ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೂ ಕಾಪಿ ಆಗ್ದವ್ರಾಗ ನೋಡ್ಕೊಳ್ಳಿ. ಆಯ್ತಾಯ್ತು. ಕೋಟೇಶ್ವರ ಕಂಪನಿ ಮಾಲೀಕರಾರು? ನಾನೇ. ಓ ಪೊಲೀಸ್ನವರು. ಏನ್ ಸರ್, ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸನ ಹೆಂಡತಿ ಡ್ರಾಮಾ ಮಾಡ್ಬೇಕಾ? ಬೇಗ ಅಡ್ವಾನ್ಸ್ ಕೊಟ್ಬಿಡಿ ಸರ್, ನಾವು ತುಂಬಾ ಬಿಸಿ ಇದೀವಿ, ಆಮೇಲೆ ನಿಮಗೆ ಸಿಗೋದಿಲ್ಲ. ಕೊಡ್ತೀನಿ. ಸರ್ಚ್ ಸರ್, ಸರ್ಚ್ ಮಾಡೋಂಥದ್ದು ಏನಿಲ್ಲ ಸರ್. ನೋಡಿ, ನಮ್ಮ ಹತ್ರ 99 ನಾಟಕಗಳಿವೆ. ಅದರಲ್ಲಿ ಸೋಷಿಯಲ್ ಡ್ರಾಮಾ ಯಾವ್ದು ಮಾಡಲ್ಲ, ಎಲ್ಲ ಮೈಥಾಲಜಿ ಪೌರಾಣಿಕ ಮಾತ್ರ. ಸಿಕ್ತು. ಲಂಚಾವತಾರ.
ಹೇಳ್ಕೊಂಬನ್ರ ಅಯ್ಯೋ ಇವರೆಲ್ಲ ಯಾರು? ಯಾಕೆ ಹೊಡೆದ್ರು? ಈ ಬ್ರೌನ್ ಶುಗರ್ ಯಾವ್ದು? ನಮ್ಮ ಮನೇಲಿ ಕಾಫಿಗೆ ಶುಗರ್ ಇಲ್ಲ. ಅಯ್ಯ ಅಯ್ಯೋ ಚಾರ್ಜಿನೇ ಬೆಂಡಾಗೋ ತರ ಹೊಡೆದು ಬಿಟ್ರಲ್ಲಪ್ಪ. ಅಯ್ಯಮ್ಮ ಅಮ್ಮ ಸರ್ಚ್. ಮತ್ತೆ ಯಾಕೆ ಸರ್ ಬಂದ್ರಿ? ತಿರ್ಗಾ ಸರ್ಚಾ? ಸರ್ ನಮ್ಮ ಮನೇಲಿ ಕಾಫಿಗೂ 500 ರೂಪಾಯಿ ಖೋಟ ನೋಟ್ ಐತ್ರಿ. 500 ರೂಪಾಯಿ ನೋಟ ಎಲ್ಲಿ ಹೆಂಗಿದೆ ನೋಡ್ತೀನಿ. ಬಾ ಸ್ಟೇಷನ್ ತೋರ್ಸ್ತೀನಿ. ಅಯ್ಯೋ ಯಾಕಣ್ಣ ನನ್ನ ಬಂದು ಅನ್ನ ಮುದ್ದೇರು ಹೊತ್ಕೊಂಡು ಹೋಗ್ತೀರಾ? ಅಣ್ಣ ಬಿಟ್ಬೇಡ. ಅಣ್ಣ ಮತ್ತೆ ಯಾಕಣ್ಣ ಬಂದ್ರೆ? ಸರ್ಚ್ ಮಾಡೋಕೆ. ಗುರುವೆ ನಿನ್ನ ಕಾಲಿಗೆ ಬೀಳ್ತೀನಿ ಗುರುವೆ. ಅದ್ ಏನೇನ್ ಸರ್ಚ್ ಮಾಡ್ಬೇಕು ಎಲ್ಲ ಒಟ್ಟಿಗೆ ಸರ್ಚ್ ಒತ್ನೆ ಬೇಜಾನ್ ಹೊಡೆದ್ ಬಿಡು ಗುರುವೆ. ಈ ತರ ಚಿಲ್ರೆ ಹೊಡಿಬೇಡ, ನನ್ ಬಾಡಿ ತಡ್ಕೊಂತ ಇಲ್ಲ. ಎತ್ಕೊಳ್ರವನ್ನ. ಎಳ್ಕೊಂಡ್ ಹೋಗೋ ಸ್ಟೇಜ್ ಅಲ್ಲಿ ನಾನು ಇಲ್ಲಣ್ಣ. ಮೆತ್ತಿಗೆ ಬಂಡ್ರ ಹಿಡ್ಕೊಳ್ರಿ, ನಾನೇ ಬರ್ತೀನಿ. ಅಯ್ಯಯ್ಯ ಮಧ್ಯದಲ್ಲಿ ಏನು ಹಿಡ್ಬೇಡಣ, ಎಲ್ಲಾ ವಿಕೆಟ್ ಕ್ಲೀನ್ ಬಾಲ್ಡ್. ಅಯ್ಯೋ ಈ ನನ್ ಮಕ್ಳು ನನ್ಗೆ ಯಾಕೋ ಕರ್ಕೊಂಡು ಹೋದ್ರು, ಯಾಕೋ ಹೊಡೆದ್ರು. ನಾನು ಬುದ್ಧಿ ಚಿಕ್ಕಣ್ಣ, ಕೌರವ ಅಲ್ಲ, ಕುಂಭಕರ್ಣ ಅಲ್ಲ, ಘಟೋತ್ಕಚ ಅಲ್ಲ, ಬರೀ ಚಿಕ್ಕಣ್ಣ. ಅಯ್ಯೋ ಏನ್ ದೇವ್ರು, ಒಳಗಡೆ ಹಾರ್ಮೋನಿಯಂ ಪೆಟ್ಟಿಗೆ ಮೇಲೆ ಕೈ ಆಡಿಸ್ತಾ ಚಕ್ರವರ್ತಿ ತರ ಕೂತ್ಕೋಬೇಕಾಗಿದ್ದಿದ್ ನೀವು ಬೀದಿಲಿ ಒಳ್ಳೆ ಅಂಡ್ರ ಬೇವರ್ಸಿ ತರ ಕೂತಿದ್ದೀರಲ್ಲ, ಏನ್ ಸಮಾಚಾರ? ಒಳಗ್ ಹೋದ್ರೆ ಧರ್ಮದೇಟ್ ಹೊಡಿತಾರಣ್ಣ. ಕೈಯಲ್ಲಿರೋ ಮೂಳೆಗಳೆಲ್ಲ ಎಣ್ಸ್ಕೊಂಡ್ಬಿಟ್ಟು ಹಾರ್ಮೋನಿಯಂ ಮೇಲೆ ನುಡ್ತದ. ಪಾಪ ಪಾಪ ಜಡ್ಜ್ಗೋ ಇಲ್ಲ ಪೊಲೀಸ್ ಕಮಿಷನರ್ಗೋ ಫೋನ್ ಮಾಡ್ಬೇಕಾಗಿತ್ತು. ಅವ್ರೆಲ್ಲ ಇಂಡಿಯಾ ಬಿಟ್ಟು ಹೊಡಬಿಟ್ಟವ್ರಿ. ಹೌದಾ? ಹೋಗ್ಲಿ, ಧರ್ಮದೇಟ್ ಹಾಕ್ಸಿದ್ ಯಾರು ಅಂತ ಗೊತ್ತಾ? ನನ್ನಾಳೆ ಗೊತ್ತಿಲ್ಲ. ಅಪ್ಪನಾಳಿಗೂ ನಾದೆ. ಹೌದು, ಹೆದರ್ಕೋಬೇಡಿ. ಈಗ್ಲಾದ್ರೂ ಮನೆ ಖಾಲಿ ಮಾಡ್ತೀರಾ? ಅಣ್ಣ ಈ ಮೈ ಮೂಳೆಗಳೆಲ್ಲ ನೆಟ್ಟಗಾಗೋ ತನಕ ಬಿಡೋಣ, ಖಾಲಿ ಮಾಡ್ಬಿಡ್ತೀನಿ. ಪಾಪ ನಿನ್ಗೋಸ್ಕರ 90 ದಿವಸ ಟೈಮ್ ಕೊಡ್ತಾ ಇದೀನಿ. ಅಷ್ಟೊಳಗೆ ಮನೆ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ಬ್ರೌನ್ ಶುಗರ್, ಕಳ್ಳೋಟು ಎಲ್ಲ ಇಲ್ಲ. ಡೈರೆಕ್ಟ್ ಟಾಡಾ ಕೇಸಲ್ಲಿ 14 ವರ್ಷ ಒಳಗಡೆ ಹಾಕಿಸ್ಬಿಡ್ತೀನಿ. ನಿಮ್ ಪಾದ ನನ್ ತಲೆ ಮೇಲೆ. ಇಲ್ಲೋಡು, ನಂದೊಂದ್ ರೋಮನ್ ಒಳ್ಳಾಡ್ಸಕ್ಕಾಗಲ್ಲ ಅಂದೆ. ನನ್ನೇನ್ ಇವನು ಅಂತ ತಿಳ್ಕೊಂಬಿಟ್ಟ. ನೀನ್ ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ ಅಂತಾರ ತಲೆ ಹಾಕಕ್ಕೆ. ಹುಷಾರು. ಹೇಳೋ ನಿಮ್ ಗುರುಗೆ. ಅಂದ್ರೆ ಗೊತ್ತಲ್ಲ ಗಲಿತ. ಗೊತ್ತಾಯ್ತು ಸ್ವಾಮಿ. ನಡಿಯೋ ಗುರುಗಳೇ. ನನ್ಗ್ ಬೀಸೋದಿರ್ಲಿ ಕಣೋ. ನನ್ ಮಗ ನಮ್ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಮೈ ಮೂಳೆ ಎಲ್ಲ ಮುರಿಸ್ಬಿಟ್ಟವನೆ. ಅವ್ನ್ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋ. ಹೋಗೋ ಮೇಷ್ಟ್ರೆ, 3 ತಿಂಗಳಲ್ಲಿ ಖಾಲಿ ಮಾಡ್ಬಿಡ್ತೀನಿ. 3 ತಿಂಗಳಲ್ಲಿ ಖಾಲಿ ಮಾಡ್ಬಿಡ್ತೀನಿ. ಅಣ್ಣ ಓಡಿ ಕಾಳಿದಾಸ, ನೀನೇಕ ಬಂದೆ? ಯಾಕೆ ಸರ್, ಏನಾಯ್ತು? ಯಾರೋ ಹೊಡೆದ್ಬಿಟ್ಟಿದ್ದಾರೆ. ಏನ್ ಮಾಡ್ತೀಯಪ್ಪ, ನಮ್ಮ ಮನೆ ಬರಹ ಹಿಂಗ ಆಗೋಯ್ತು. ಅಚ್ಚರಿ, ಇವರೆಲ್ಲ ಯಾರು ನೀವು? ಮೇಷ್ಟ್ರೆ, ಇವರೆಲ್ಲ ನನ್ನ ಸ್ನೇಹಿತರು. ಪ್ರಸಾದ್, ಸೇನು, ರಮೇಶ ಅಂತ. ತುಂಬಾ ಬಡತನದಲ್ಲಿದ್ದಾರೆ. ನಿಮ್ಮಲ್ಲಿ ಉಳ್ಕೊಳಕ್ ಜಾಗ ಕೊಟ್ರೆ ಬಹಳ ಉಪಕಾರ ಆಗುತ್ತೆ. ನನಗೆ 3 ತಿಂಗಳು ಟೈಮ್ ಕೊಟ್ಟವ್ರೆ. ಇದ್ರಲ್ಲಿ ನೀವ್ ಬೇರೆ ಅಡ್ಕಾಯಿಸ್ಕೊಂಡ್ಬಿಟ್ರ. ಇದು ಕೊಡ್ರಪ್ಪ, ಇದು ಕೊಡ್ರಿ, ಇದು ಕೊಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಸಾರ್, ಉಪಕಾರ ಆಯ್ತು. ಬೇಡ ಬೇಡ, ಇದೆಲ್ಲ ನನಗ್ ಬೇಕಿತ್ತಾ? ನೀನ್ ಬರ್ಲೇ ಬೇಡ, ಹಾಳಾಗೋಗು ಹೋಗು. ಕಾಲ ನಮ್ಮ ಆಳು ಎಂಬ ಕನಸ ಕಾಣುವೆಯ. ಪ್ರಸಾದ್ ಯಾರಿಲ್ಲಿ? ನಾನೇ. ನೀವು ಒಳಗಡೆ ಹೋಗಿ. ನೀವು ಕಾಯ್ತಾ ಇರಿ, ಸಾಹೇಬ್ರು ಕೂಗಿದ ಮೇಲೆ ನಿಮ್ಮನ್ನು ಕಳಿಸ್ತೀನಿ.
ನಿಮ್ ಕೆಲಸ ಮಾಡಾಗಿದೆ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಓಕೆ, ಹಾ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗುಡ್, ವೆರಿ ಗುಡ್. ಗುಡ್. ಪ್ರಸಾದ್, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ದೀರಾ, ಇಂಟರ್ವ್ಯೂಲು ಚೆನ್ನಾಗಿ ಮಾಡಿದ್ದೀರಾ. ನನಗೆ ನಿಮ್ಮಂತಹ ಯುವಕರ ಅವಶ್ಯಕತೆ ಇದೆ. ಲುಕ್, ಕಂಪನಿ ಸೇರೋದು ಮುಖ್ಯ ಆಗಲ್ಲ, ವಿಶ್ವಾಸವಾಗಿ ಕೆಲಸ ಮಾಡೋದು ಮುಖ್ಯ ಆಗತ್ತೆ. ಡೆಫಿನೆಟ್ಲಿ ಸರ್, ಐ ಡೂ ಮೈ ಬೆಸ್ಟ್ ಅಂಡ್ ಐ ಸ್ಯಾಟಿಸ್ಫೈ ಯು. ವೆರಿ ಗುಡ್. ವೇಟ್ ಔಟ್ ಸೈಡ್, ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಯಾ, ಓಕೆ. ಎಸ್ ಸರ್. ನೋಡು, ಹೊರಗಡೆ ಇಂಟರ್ವ್ಯೂಗೆ ಅಂತ ಕಾಯ್ಕೊಂಡು ಕೂತಿದಾರಲ್ಲ, ಅವ್ರನ್ನೆಲ್ಲ ಕಳಿಸ್ಬಿಡು. ಆಲ್ರೆಡಿ ಒಬ್ರು ಸೆಲೆಕ್ಟ್ ಆಯ್ತು, ನೀವು ಹೋಗ್ಬೋದು ಅಂತ ಹೇಳು. ಓಕೆ ಸರ್. ನಡೀರಿ ನಡೀರಿ. ಇನ್ನು ನಿದ್ದೆ ಮಾಡ್ತಾ ಇದೀಯಾ? ಅಲ್ಲಿ ಕೆಲ್ಸಕ್ಕೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಾಯ್ತು, ಹೋಗಿ ಬೇರೆ ಕಡೆ ಕೆಲಸ ಹುಡ್ಕೊಳ್ಳಿ. ನಡೀರಿ ನಡೀರಿ. ಇನ್ನು ಮಾತಾಡ್ತಾ ಇದ್ದೀರಾ? ನಡೀರಿ ನಡೀರಿ. ಸೆಲೆಕ್ಟ್ ಆಯ್ತಾ? ಆಗೋಯ್ತು. ಅಯ್ಯ, ನಿಂಗ್ ಬೇರೆ ಸ್ಪೆಷಲ್ ಆಗಿರ್ಬೇಕಿರಡ. ಹಾ, ಸೆಲೆಕ್ಟ್ ಆಗಿರೋದು ನಾನೇ ಕಣನ. ನೀನಾ? ಈಗ ತಾನೇ ಹಿಡಿದು ಎಲ್ಲರನ್ನು ಕಳಿಸ್ಬಿಡು ಅಂತ ಸಾಹೇಬ್ರು ಈಗ ತಾನೇ ಹೇಳಿದ್ರು, ಆಚೆ ವೇಟ್ ಮಾಡು, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂತ. ನಂಗೂ ಈಗ್ಲೇ ಹೇಳಿದ್ದು ಎಲ್ಲರನ್ನು ಕಳಿಸು ಅಂತ. ನಡೆಯಾಯ್ತು. ಯಾರಯ್ಯ? ಕೋಪ ಮಾಡ್ಕೋಬೇಡ. ನಿನ್ನಂತ ಸ್ಟೂಡೆಂಟ್ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಪ್ಪ, ಈಗ ತಾನೇ ಒಂದು ಫೋನ್ ಬಂದಿತ್ತು, ಬಹುಶಃ ಮಿನಿಸ್ಟ್ರದೇ ಇರಬೇಕು ಅಂತ ಅನ್ಸುತ್ತೆ. ಹಾ, ಈಗಲೇ ಕಳಿಸ್ಕೊಡಿ, ಖಂಡಿತ ಕಳಿಸ್ಕೊಡಿ. ನಿಮ್ ಕ್ಯಾಂಡಿಡೇಟ್ ಅಪಾಯಿಂಟ್ಮೆಂಟ್ ಲೆಟರ್ ಈಗ ರೆಡಿ ಆಗ್ತಾ ಇದೆ, ನೀವು ಕಳಿಸ್ಕೊಡಿ. ಆಯ್ತು. ಚೀಟ್, ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲ ನಿನ್ನ. ಏನು, ಏನಾಯ್ತು? ಟೆಕ್ಸ್ಟೈಲ್ ಓನರ ನೀನು, ಹಣಕ್ಕೋಸ್ಕರ ಬಡವ್ರು ಹೊಟ್ಟೆ ಮೇಲೆ ಹೊಡೆಯೋ ರಾಕ್ಷಸ. ಏನ್ ಮಾಡ್ತೀರಾ ನೀವು? ಅಲ್ಕಾ ಬುದ್ಧಿ ನಿಮ್ದು. ಏನ್ ಮಾತಾಡ್ತಾ ಇದೀಯ ನೀನು? ನಿನ್ ಫೋನಲ್ಲಿ ಏನ್ ಮಾತಾಡ್ದೆ ಅಂತ ಗೊತ್ತಿಲ್ವಾ? ಏನಾಯ್ತು ಅಂತ ಕೇಳ್ತೀಯಲ್ಲ? ಸೆಕ್ಯೂರಿಟಿ ಬಂದ್ರೆ ಭಯನಾ? ಏನೆಲ್ಲ ಮಾತಾಡ್ತಾ ಇದ್ದಾನೆ. ನೀನ್ ಉದ್ದಾರ ಆಗೋದಿಲ್ಲ, ನೀನ್ ಉದ್ದಾರ ಆಗೋದಿಲ್ಲ. ಹಲೋ ಪೊಲೀಸ್, ನಾನು ಟೆಕ್ಸ್ಟೈಲ್ ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದೀನಿ. ಅವ್ನು ಯಾರೋ ಪ್ರಸಾದ್ ಅಂತ ಒಬ್ಬ ಹುಡುಗ ಇಂಟರ್ವ್ಯೂಗೆ ಬಂದವನು ನನ್ ಚೇಂಬರ್ ನುಗ್ಗಿ ಅಸಲ್ಟ್ ಮಾಡಕ್ ನೋಡ್ತಾ ಇದ್ದಾನೆ. ಟೇಕ್ ಕೇರ್ ಆಫ್ ಹಿಮ್. ದ್ರೌಪದಿ ಹೊರಬರದೆ ಸೀರೆ ಎಳೆಯದ ಬಿಡದು ದ್ರೌಪದಿ ಬಿಡದು ದ್ರೌಪದಿ ಬಿಡದು ದ್ರೌಪದಿ. ಪ್ಲೀಸ್ ಗುರುಗಳೇ, ನನ್ಗೊಂದು ಹೆಲ್ಪ್ ಮಾಡಿ ಗುರುಗಳೇ. ಎಲ್ಪ ಏನಾಯ್ತು? ಒಂದ್ ಕಡೆ ಪೊಲೀಸರು, ಒಂದ್ ಕಡೆ ರೌಡಿಗಳು ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ನೀವೇ ನನ್ನ ಕಾಪಾಡ್ಬೇಕು. ಇಲ್ಲ ಏನಾದ್ರು ಜಾಗ ಕೊಡಿ. ಏನ್ ಮಾಡ್ದೆ? ನಾನು ಏನು ಮಾಡಿಲ್ಲ ಗುರುಗಳೇ, ಅದಕ್ಕೆಲ್ಲ ಟೈಮ್ ಇಲ್ಲ ಹೇಳಕ್ಕೆ. ಪೊಲೀಸ್ನವ್ರು ನನ್ನ ನಡ್ಸ್ಕೊಂಬತ್ತಾರ, ನಿನ್ನ ನಡ್ಸ್ಕೊಂಬತ್ತಾರ. ನಿಮ್ಗೆ ತೊಂದ್ರೆ ಆಯ್ತಲ್ಲ, ನೀವೇ ಹೇಳ್ಕೊಡಂಗ್ ಕಾಣತ್ತೆ. ಇರೋದೇನ ಇದೊಂದೇ ಹಾಕನ ಆಸ್ತಿ ನನ್ಗೆ. ಬಾರಿಲಿ ಕೆಳಗೆ ಬಾರೋ. ನಿಮ್ ಕಾಲ್ ಬೇಕಿದ್ರೆ ಹಿಡ್ಕೊಳ್ತೀನಿ, ಪ್ಲೀಸ್ ಹೆಲ್ಪ್ ಮಾಡಿ ಗುರುಗಳೇ. ಹೆಲ್ಪ? ಕೂತ್ಕೋ ಕೂತ್ಕೋ. ಕೂತ್ಕೊಂಡೆ. ಪೊಲೀಸ್ನವರಲ್ಲ, ಯಾವ ನನ್ನ ಮಗನಿಗೂ ನೀನ್ ಕಾಣಬಾರ್ದು. ಏನ್ ಮಾಡ್ತೀರಾ? ನೋಡಿಲ್ಲಿ ಅಕ್ಕ, ಯಾವ ನನ್ನ ಮಗನಿಗೂ ಕಾಣಬಾರ್ದು. ಹಂಗ್ ಮಾಡ್ತೀನಿ. ನಾನು ಅಂತ ಗೊತ್ತಾಗಲ್ಲ. ನಿಮ್ಮ ಅಪ್ಪನಿಗೂ ಗೊತ್ತಾಗಲ್ಲ. ಒಂದ್ ನಿಮಿಷ ತಂದೆ. ತಗೋ ತಗೋ ಹಾಕೋ. ಕ್ಲೀನಾಗಿ ಮುಚ್ಕೋ.
ಏಯ್ ಈಗ ಹೊರಗಡೆಯಿಂದ ಒಬ್ಬನು ಓಡ್ ಬಂದಲ್ಲ ಎಲ್ಲವನು? ಮಹಾಪ್ರಭು, ನಮ್ಮ ನಾಟಕದ ಕಂಪನಿಲಿ ಇಲ್ಲಿಂದ ಓಡೋಗೋರು ಮಾತ್ರ ಇರ್ತಾರೆ, ಒಳಗಡೆ ಬರೋರು ಯಾರು ಇರಲ್ಲ. ಯಾವನಯ್ಯ ನೀನು? ನಾನೇನು ಭಾರತದ ಪ್ರಧಾನಿನ? ಯಾವಾಗ್ಲೂ ನನ್ನ ಮನೇಲೆ ಸಾಯ್ತಾ ಇರ್ತೀಯಲ್ಲ. ಗೌರ್ಮೆಂಟ್ ನೋಡ್ ನಿನಗೆ ಬೇರೆ ಕೆಲ್ಸನೇ ಕೊಟ್ಟಿಲ್ವಾ? ಯಾರನ್ನ ಹುಡುಕ್ತಾ ಇದ್ದೀರಾ? ನೀನೇನ್ ಮಾತಾಡ್ಬೇಡ. ಅಲ್ಲಪ್ಪ, ಅವನ್ ಏನ್ ಮಾಡ್ದ ಅಂತ ಹಿಂಗ ಅಟ್ಟಿಸ್ಕೊಂಡ್ ಬಂದಿದ್ದೀರಾ? ಇನ್ನೇನ್ ಮಾಡ್ತಾನೆ? ಹೊರಗಡೆ ಟೆಕ್ಸ್ಟೈಲ್ಸ್ ಓನರ್ ಹೊಡೆಕ್ ಹೋಗಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಟೆಕ್ಸ್ಟೈಲ್ಸ್ ಹೊಡೆಕ್ ಹೋಗಿದ್ದ? ಯಾಕೆ ಹಿಂಗ್ ಮಾಡ್ದೆ? ಗುರುಗಳೇ, ಅವನ್ನ ಕೇಳಿದ್ರೆ ಅವನೇನ್ ಹೇಳ್ತಾನೋ ನಿಂಗೆ? ಅಲ್ಲಣ್ಣ, ಈ ಮನೇಲಿರೋ ನೀವ್ ಒಬ್ನೇ, ಬೇಕು ಅಂದ್ರೆ ಇವನ್ನೇ ಕರ್ಕೊಂಡು ಹೋಗ್ರಪ್ಪ. ಇವನ್ನ ಕರ್ಕೊಂಡು ಹೋಗಿ ಸೆಂಟ್ರಲ್ ಜೈಲಲ್ಲಿ ಪುಕ್ಸೆಟನ್ನ ಯಾರೇ ಹಾಕ್ತಾರೆ? ಯಾರಾಗ್ತಾರೆ? ಏಯ್, ಎಲ್ಲ ಹೋಗ್ತಾನ ಅವನು? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಏಯ್ ಬರಯ್ಯ, ಹೋಗ್ರಯ್ಯ, ಹಾಳಾಗೋಗ್ರಿ, ಸತ್ತೋಗ್ರಿ. ಅಣ್ಣ ಮೇಲಿಂದ ಬಿದ್ದೋತಣ್ಣ. ಅಯ್ಯೋ ಮೇಟ್ರೆ ಆ ಚಿಕ್ಕಣ್ಣನ ವೀಕ್ನೆಸ್ ಕಂಡಿಡ್ಬಿಟ್ಟೆ. ಏನ್ ಫುಲ್ ಬಾಟ್ಲಿ ಎತ್ತುತ್ತಾನ? ಇಲ್ಲ ಇಲ್ಲ ಇಲ್ಲ. ಇನ್ನೇನ್ ದನದ ಮಾಂಸ ತಿಂತಾನ? ಇಲ್ಲ ಇಲ್ಲ, ಚಿಕ್ಕಣ್ಣಂಗ ಅದೆಲ್ಲ ಇಲ್ವೇ ಇಲ್ಲ. ಅವ್ರ ಅಣ್ಣನ ಮಗಳಿಗೆ ಕರ್ನಾಟಕ ಸಂಗೀತ ಕಲಿಬೇಕು ಅನ್ನೋ ಚಟ. ಅದಕ್ಕೊಬ್ರು ಮೇಷ್ಟ್ರು ಬೇಕಂತ, ಅದು ನೀವೇ ಒಪ್ಕೊಂಡ್ರೆ ಕೈ ತುಂಬಾ ಸಂಬಳ, ಇರೋ ಮನೆ, ಎಲ್ಲಾ ಸೌಕರ್ಯ ಸಿಗುತ್ತೆ. ಇದಕ್ಕಿಂತ ಬೇರೆ ಸೌಭಾಗ್ಯ ಇದ್ಯಾ? ಇನ್ನೇನಿದೆ? ಆದ್ರೆ ನನ್ನ ಕೆರೆದು ರಕ್ತ ಬರ್ಸಿದ್ರು ನನಗೆ ಕರ್ನಾಟಕ ಸಂಗೀತ ಬರಲ್ವಲ್ಲೋ. ನಮ್ಮಪ್ಪ ಡ್ರಾಮಾ ಮೇಷ್ಟ್ರು ಹೇಳ್ಕೊಡ್ತಿದ್ದೆ, ನಾನು ಎಲ್ರಿಗೂ ಹೇಳ್ಕೊಡ್ತಾ ಇದ್ದೆ. ಸುಮ್ನಿರು, ನಮ್ ಪ್ರಸಾದ್ ಕೈಲಿ ಕರ್ನಾಟಕ ಸಂಗೀತ ಗುರುಗಳೇ, ಹೇಳ್ಕೊಡ್ತಾರೆ. ನಿಮಗ್ ಕೆರೆದ್ರೆ ಬರೋದಿಲ್ಲ, ನನ್ನ ಕೊರದ್ರುನು ಆ ಕರ್ನಾಟಕ ಸಂಗೀತ ಬರೋದಿಲ್ವೇ? ಏನ್ ಮಾಡ್ಲಿ? ನೀನ್ ಗೆಟಪ್ ತೆಗಿಬೇಡ, ನೀನ್ ಇದೇ ಗೆಟಪ್ ಅಲ್ಲಿ ಇರ್ಬೇಕು. ನಿನಗೆ ಕರ್ನಾಟಕ ಸಂಗೀತ ಬರುತ್ತೆ. ಇದೇ ಗೆಟಪ್, ಕರ್ನಾಟಕ ಸಂಗೀತ ಸೆಟಪ್. ನಡೀರಿ ಹೋಗೋಣ. ಟಕ್ 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 ಟಕ್. ಹಲೋ, ಬಾಗಿಲು ತೆಗೆದಿದೆ. ಚಿಕ್ಕಣ್ಣವ್ರೆ, 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 ಚಿಕ್ಕಣ್ಣನವರೇ, ಚಿಕ್ಕಣ್ಣನವರೇ. जी आप कौन है? ಇವರು ಪರಮಾನಂದೀಯ ಆಚಾರ್. ನೀನೆ ಕಣೋ. ये क्या है? ಕರ್ನಾಟಕ ಸಂಗೀತ ಅದ್ವಾನ್ ಹೈ. क्या? ವಿದ್ವಾನ್ ವಿದ್ವಾನ್. अच्छा 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 विद्वान. अच्छा अच्छा. चाचा नहीं आपको ಈ ಮನೇಲಿ ಯಾರೋ ಸಂಗೀತ ಕಲಿಬೇಕು ಅಂತಿದ್ರಲ್ಲ? ओ संगीत मैं सीखना चाहती हूँ. मास्टर है, मास्टर. आप मास्टर हैं? मास्टर. एक मिनट. अच्छा. चाचा 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 ಬೇಡಿ ಮಾ, ಥಮ್ಸ್ ಅಪ್ ಕೂಲ್ ಡ್ರಿಂಕ್ ಸಾಕು. मैं तो चाचा को बुला रही हूँ. ಆಯ ಬೇಟಾ, ಯಾವನೋ ಮಾಸ್ಟ್ರು. आप लोग बैठिए, अभी आएंगे. बैठिए. चाचा आइए ना. बैठिए. ಯಾ ಬೇಟಾ, ಏನೋ ಇದೇನ್ ಚಿಕ್ಕಣ್ಣನ ಕತೆ ದೊಡ್ಡಣ್ಣ ಬರ್ತಿದಾನಲ್ಲ? ಲೇ, ಅವ್ರ ಹೆಸರು ಚಿಕ್ಕಣ್ಣ, ಬಾಡಿ ದೊಡ್ಡದಣ್ಣ. ನಾವೇನ ಮಾಡೋಣ? चाचा ये मास्टर जी है, मुझे संगीत सिखाने के लिए आए हैं. ಮಾಸ್ಟರ್. ಮಾಸ್ಟರ್ ಜಿ. आप लोग बैठिए, मैं अभी चाय लेके आती हूँ. हाँ ಚಾ ಬಂದ್ರಲ್ಲ? पीने के लिए चाय गुग्गू, चाय चाय चाय. चाचा उनको हिंदी नहीं मालूम. मैं आप लोग बैठिए. ಮೇಲ್ बैठिए, ಮೇಲ್ बैठिए, ಮೇಲ್ बैठिए. ಕ್ವಾರ್ಟರ್ ಬಾಟ್ಲು ಬಾರ ಇಲ್ಲಿ. ಅವನು ನಿಜವಾಗ್ಲೂ ಸಂಗೀತದ ಮೇಷ್ಟ್ರ? ನಮ್ಮ ಮನೆ ದೇವರ ಆನೆಗೂ ಇವರೇ ಸಂಗೀತ ಮಾಸ್ಟರ್. ಗಣೇಶ್ ನಾನೆಗೂ ಅವ್ರ ಅಪ್ಪನ ಆನೆಗೂ. ಓ, ಅದ್ ಸರಿ. ನನ್ನ ಮಗಳಿಗೆ ಸಂಗೀತದ ಹುಚ್ಚಿದೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಸ್ಟಾರ್ ನ್ಯೂಸ್ ಅಲ್ಲಿ ಹೇಳಿದ್ರು. ಅದು ನಿಮ್ ವೀಕ್ನೆಸ್ ಹುಡುಕೊಂಡು ಹೋಗ್ತಾ ಇದ್ನ, ಅಲ್ಲಿ ಸ್ಟಿಕ್ ಹಾಕೊಂಡ್ಬಿಡ್ತು. ಹಂಗೆ. मास्टर जी, बैठो 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 बैठो. मेरा बेटी का जन्मदिन और 2 महीने है. उसमें अंदर ಅವ್ರಿಗೆ ಕನ್ನಡ ಬರುತ್ತೆ. ಮೊದ್ಲೇ ಹೇಳಕ್ಕೇನಾಗಿ ದೊಡ್ಡರಾಗ. ಮಾಸ್ಟರ್ ಜಿ, ರಾಷ್ಟ್ರ ಭಾಷಾ ಪ್ರವೀಣ ಪಂಡಿತರ ತರ ಪುಂಕ್ತಾ ಇದ್ರಲ್ಲ, ಅದಕ್ಕೆ ಸುಮ್ಮನೆ ಅದೇ. ಕುಂತ್ಕೊಳ್ಳೋ ಸಾಕು. ಮಾಸ್ಟರ್ ಜಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನನ್ನ ಮಗಳ ಬರ್ತಡೇ 2 ತಿಂಗಳಿದೆ. ಅಷ್ಟೊಳಗೆ ನೀವು ಅವಳಿಗೆ ಹಾಡೋದನ್ನ ಕಲಿಸ್ಬೇಕು. ತಿಂಗಳ 1,000 ರೂಪಾಯಿ ನಿಮ್ಗೆ ರೆಮ್ಯುನರೇಷನ್ ಕೊಡ್ತೀನಿ. ಅವಳು ಚೆನ್ನಾಗಿ ಹಾಡೋದನ್ನ ಕಲ್ತ ಮೇಲೆ 15,000 ರೂಪಾಯಿ ನಿಮ್ಗೆ ಗಿಫ್ಟ್ ಕೊಡ್ತೀನಿ. ಮುಚ್ಕೊಳ್ಳೋ ಬಾಯಿ. ಇಸ್ಕೊಳ್ಳೋರೆ ಕೈ ಮುಕ್ಕೊಂಡು ನಿಂತ್ಕೊಂಡವ್ರೆ, ನೀನ್ ಯಾಕೆ ಅಂತ ಬಾಯ್ ಬಿಡ್ತಾ ಇದ್ಯಾ? ಅಲ್ಲ ಅಲ್ಲ, ಹಣ ಅಂದ್ರೆ ಏನಾನು ಬಾಯ್ ಬಿಡುತ್ತೆ ಅಂತದ್ರಲ್ಲಿ ನಾನು. ನೀನು ಅಷ್ಟೇ, ಗೊತ್ತಾಯ್ತಾ? ನನ್ ಮಗಳು ಸಂಗೀತ ಕಲ್ತಿದ ತಕ್ಷಣನೇ ಆ ಮನೆ ನೀನ್ ಖಾಲಿ ಮಾಡ್ತಾ ಇರ್ಬೇಕು. ನಿಮ್ ಮಗಳು ಸಂಗೀತ ಕಲ್ತ್ರೆ ತಾನೆ? ಏನಂದೆ? ಅಲ್ಲ ಅಲ್ಲ, ಕಲ್ತ್ ಸೆಕೆಂಡ್ ಯಾವ ನನ್ ಮಗ ಇಲ್ಲಿ ಇರ್ತಾನೆ? ಹಂಗೇಳು ಬೇಟಿ. ಚಾಯ್ ಲೇಕೆ ಆನಾ. ಥ್ಯಾಂಕ್ ಯು. ठीक है. अच्छा 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 अच्छा. बेटी, मैंने मास्टर जी को फिक्स कर दिया. चाचा बहुत अच्छे हैं आप. थैंक यू थैंक यू. मास्टर जी को अंदर लेके जाओ. अच्छा चाचा जी, आइए मास्टर जी. आइए 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 आइए
ಅಯ್ಯ 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 ನೀನ್ ಅಲ್ಲಲ್ಲ ಬೇಕು ನನ್ ಮಗ ಆಚೆ ಗೊತ್ತಾಯ್ತಾ? ಅಲ್ಲ ಹೊಸ ಮಾಸ್ಟ್ರು ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಂತ. ಅಲ್ಲ ಹೆಚ್ಚು ಕಡಿಮೆ ಹೇಳ್ಕೊಟ್ಬಿಟ್ರೆ ಕರೆಕ್ಷನ್ ಮಾಡ್ಬಿಡೋಣ ಅಂತ. ಪರವಾಗಿಲ್ಲ, ಅವಳು ತಿದ್ಕಂತಾಳೆ, ನಿನ್ನ ಆಚೆ ನಡಿ. ಲೋಟ ಇಟ್ಬಿಡೋಗ. ಅಯ್ಯ ಕುಡಿದ್ಬಿಟ್ಟು ಇಟ್ಬಿಟ್ಟು ಹೋಗ್ತೀನಿ. ಒಳ್ಳೆ ಬೆಳ್ಳಿ ಲೋಟ ಆಡ್ದಂಗ್ ಆಡ್ತಿರಲ್ಲ. ಅಯ್ಯ ಕಲಗಚ್ಚಿದಂಗಿತ್ತು ಕಾಫಿ. लीजिए, ये संगीत पुस्तक है। क्यों, आपको पढ़ने नहीं आता? ये ಸಂಗೀತ್ ಪುಸ್ತಕ है। अच्छा है, ಚೆನ್ನಾಗಿದೆ। ಇದು ನಾನು ಆಗ್ಲೇ ಅರ್ಧ ಕುಡಿದ್ಬಿಟ್ಟಿದ್ದೀನಿ। ಇದು ಇಲ್ಲೇ ಇರ್ಲಿ। अच्छा अच्छा अच्छा। आपको बेसिक पाठ ಹೇಳ್ಕೊಡ್ತೀನಿ। आपको पुरंदर दास मालूम है? ओ, बहुत अच्छे कीर्तनकार है ना? आपको कनक दास मालूम है क्या? ओ, उन लोगों को कैसे भूलूं मैं? कनक दास गोता? वेरी गुड। आपको राजकुमार सर मालूम है क्या? राजकुमार सर पाल्के अवार्ड विनर, सबको मालूम है। ओह, वेरी गुड। सर का फिल्म देखा है? मैं बॉम्बे में रहती थी ना, इसलिए उनकी पिक्चर नहीं देख पाई। अच्छा, परवा नहीं। राजकुमार सर का एक भक्ति सॉन्ग है। अच्छा? ಬದುಕಿದೇನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲುಮೆ ಎನಗಾಯಿತು ಬದುಕಿದೇನು मास्टर जी, ये कर्नाटक संगीत है? और एक है कर्नाटक संगीत कीर्तन है, डिवोशनल सॉन्ग है, बहुत ही कॉम्प्लिकेटेड है। राजकुमार सर का है एक। ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು मास्टर जी, आप बहुत अच्छे गाते हैं, सुपर। अब मैं गाऊं? हाँ, गाओ। बागिलानु तेरेदु। क्यों अच्छी नहीं गाती मैं? अच्छा है। प्रैक्टिस करने से कन्नड़ आ जाता है। मुझे कन्नड़ नहीं मालूम ना, मैं प्रैक्टिस करूंगी। ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, 2 ತಿಂಗಳು ಟೈಮ್ ಇದೆಯಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಎಷ್ಟು ಬೇಕಾದ ಟೈಮ್ ತಗೋ। ಥ್ಯಾಂಕ್ ಯು ಮಾಸ್ಟರ್ ಜಿ, बहुत धन्यवाद। ಚೆನ್ನಾಗಿ ಪ್ರಾಕ್ಟೀಸ್ ಮಾಡು। ಏ ಸೇನ್, ಹಾಯ್, ಹೋದ್ ಕೆಲ್ಸ ಏನಾಯ್ತು? ಬಾ ಕೂತ್ಕೋ, ನಾನು ಪಾಠ ಹೇಳ್ಕೊಡ್ತೀನಲ್ಲ, ಆ ಹುಡುಗಿ ಯಾರು ಗೊತ್ತಾ? ನನ್ ಪಕ್ಕದಲ್ಲಿ ಎಕ್ಸಾಮ್ ಬರ್ದಲ್ಲ, ಹಿಂದಿ ಅವಳು ಕನ್ನಡನೇ ಬರಲ್ಲ, ಅವಳು ಕಣ। ವೆರಿ ಗುಡ್, ಮನ್ಸಲ್ಲಿದ್ದು ಅವಳೆ, ಸಿಕ್ಕಿದ್ದು ಅವಳೆ, ಯು ಆರ್ ಲಕ್ಕಿ ಫೆಲೋ. ಆದ್ರೂ ಕೂಡ ಅವಳಿಗೆಲ್ಲೋ ನಾನು ದ್ರೋಹ ಮಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ। ಪ್ರಸಾದ್, ನೀನು ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ, ನಾವೆಲ್ಲ ಫ್ರೆಂಡ್ಸು, ನಮಗೋಸ್ಕರ ನೀನು ಕಷ್ಟ ಪಡ್ತಿದ್ದೆ ಅಷ್ಟೇ. ನೋಡು, ನಿಂಗೋಸ್ಕರ ಊಟ ಕಾಯ್ತಾ ಇದೀವಿ, ಬಾ ಊಟ ಮಾಡೋಣ. ಆಯ್ತು ಬಾ. ಕಮಾನ್. ಸರಿ ಗ ಮ ಪದ ನೀ ಸ ಚಾಚಾಜಿ, ಚಿಜಿ ಚಾಚಾಜಿ ಅನ್ಬೇಕು, ಪೂಜಾಜಿ। मास्टर जी, आई एम सॉरी। मास्टर जी, जरा इधर आइए। ನಾನು ಬರತರ ನೀವಿಲ್ಲ। इसमें क्या बात है, थोड़ा हेल्प कर दीजिए ना। आइए ना, आइए। हाँ, लगा दीजिए। मास्टर जी, ಅಭ್ಯಾಸ ಇಲ್ಲ ನೋಡಿ, ಅದಕ್ಕೆ ಸ್ವಲ್ಪ। ಥ್ಯಾಂಕ್ ಯು। ನಮಸ್ಕಾರ. ನಮಸ್ಕಾರ. ಏನ್ ಮಾಸ್ಟರ್ ಜಿ, ಹೇಗ್ ನಡೀತಾ ಇದೆ ಪಾಠ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆಯಾ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ಹೇಳ್ಕೊಡ್ತಾ ಇದೀರಾ? ಏನ್ ಸರ್, ನನ್ ಸರ್ವಸ್ವಾನು ಅರ್ಪಿಸಿ ಹೇಳ್ಕೊಡ್ತಾ ಇದ್ದೀನಿ. ವೆರಿ ಗುಡ್, ಶಬಾಷ್, ಹಾಗಿರ್ಬೇಕು. ಅದೇನ್ ಕಲ್ತಿದ್ಯೋ ಸ್ವಲ್ಪ ಹೇಳಬ ನೋಡೋಣ. ಐ ಮೀನ್ ಥೋಡಾ ಪ್ಯಾರ್ ಸೆ ಸಂಗೀತ ಬೋಲೋ ಬೇಟಾ. ಸರ್, ಏನ್ ಸರ್, ಇನ್ನು 2 ದಿವಸನೂ ಆಗ್ಲಿಲ್ಲ, ಆವಾಗ್ಲೇ ಬಂದ್ಬಿಡುತ್ತಾ? ಅಟ್ಲೀಸ್ಟ್ 2 ತಿಂಗಳಾದ್ರೂ ಬೇಕಲ್ವಾ? ಹೌದಲ್ವಾ? ನಮ್ ಮನೆ ನಾಯಕ ಹಬ್ಬ ಆದ್ರೆ ಮರಿ ಹಾಕಕ್ಕೆ 3 ತಿಂಗಳು ಬೇಕು, ಅದ್ರೊಳಗಾಗ ಸಂಗೀತ, ಅದು ಶಾಸ್ತ್ರೀಯ ಸಂಗೀತ. ಕೇಳಿ, 2 ತಿಂಗಳು ಬಿಟ್ಟೆ ಕೇಳೋಣ. ಕೇಳಿ ಆಗ ನಾನು ಇರೋದಿಲ್ಲ. ನೀವಿರಲ್ಲ, ಏನ್ ವಿಷಯ?
ಇಲ್ಲ ಅವತ್ತು ಊರ್ಗ್ ಹೋಗೋಣ ಅಂತಿದ್ದೀನಿ. ಅದ್ರ ಹಿಂದಿನ ದಿವಸ ಕೇಳಿದ್ರಾಯ್ತು. ನೀವ್ ಯಾವ ದಿವಸ ಕೇಳ್ತೀರಾ ಅಂತ ಮುಂಚೆನೆ ಹೇಳಿ. ಯಾಕೆ? ಎಲ್ಲ ಪ್ಯಾಕ್ ಮಾಡ್ಬೇಕಲ್ವಾ. चाचा जी बोलो बेटा। मैं और मास्टर जी बाहर जाके आएंगे। अच्छा जाके हो बेटा। हाँ। मैं थोड़ा रेस्ट लेता हूँ। मास्टर जी ನನ್ ಮಗಳು ಮಗು ಇದ್ದಂಗೆ ಅವಳನ್ನ ಹುಷಾರಿಂದ ಕರ್ಕೊಂಡೋಗಿ ಹುಷಾರಿಂದ ಕರ್ಕೊಂಡ್ ಬರ್ಬೇಕು, ಗೊತ್ತಾಯ್ತಾ? ಹಿಡ್ಕೊಮ್ಮ. ಚಿಕ್ಕಕಾಯ್ ಏನಿದಲ್ಲ ಮಗು ಅಲ್ವಾ? ಅದಕ್ಕ ಪರವಾಗಿಲ್ಲ ಕಡೆ, ನೀನು ಬಿಟ್ಟು ಸಾಕು ಕುದುರೆ ಓಡಿಸ್ಬಿಡ್ತೀಯಾ? ಕೈಮುಖ ಸ್ವಲ್ಪ ಕುತ್ಕೆ ಬಗ್ಸೋ, ಸ್ವಲ್ಪ ಎತ್ತೋ, ಹಂಗೆ ಇದೇ ರೀತಿ ಆಂಜನೇಯನ್ ತರ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು, ಗೊತ್ತಾಯ್ತಾ? ಬಿ ಕೇರ್ಫುಲ್. ಜಾಕೆ हो बेटा। ठीक है चाचा जी। बेटा सिर उठाए तो मुझे बोलना। ठीक है। ಓಹ್ ಗುಡ್ ಶಾಟ್, ಗುಡ್ आप ಶಾಟ್. खेलिए। ಬೇಡಪ್ಪ ನನ್ हाय ಬರಲ್ಲ. स्वीटी, मैं खेलता हूँ। मास्टर जी। ओ नमस्ते मास्टर जी। नमस्ते नमस्ते। हम साथ मिलके खेलेंगे। How dare you, idiot! Get out! ಹೋದ ಹೋದ, ತುಮ್ ಖೇಲೋ. पीजिए ना। ಬೇಡ ಬೇಡ ಪರವಾಗಿಲ್ಲ. क्यों, शुगर है? ಇಲ್ಲ ಶುಗರ್ ಬಂದ್ಬಿಡುತ್ತೆ ಅಂತ ಕುಡಿಯಲ್ಲ. ओ आने का डर है क्या? हाय मेरे बुलबुल की रानी, अपन को इडियट बोलता क्या? मास्टर जी। ನೋಡು ನೋಡು, ಅವ್ಳಿಗೆ ತೊಂದ್ರೆ ಕೊಡ್ಬೇಡ. ನೀನ್ ತಪ್ಪು ಮಾಡಿದ್ದಕ್ಕೆ ತಾನೇ ಅವ್ರು ಬೈದಿದ್ದು. ಹೋಗು ಹೋಗು, ಥಮ್ಸ್ ಅಪ್ ಕುಡ್ಕೊಂಡು ಹೋಗು. तुम थम्स अप पियो, मैं इसको पंपस को लेकर जाता। क्या मास्टर जी, उन लोगों को मारिए ना। मैं संगीत मास्टर हूँ, फाइटर नहीं। अभी संगीत मास्टर नहीं है, उन लोगों को मारिए। तुम करना। कैसे? ऐसे। शुक्रिया शुक्रिया, चलिए। ಏನಪ್ಪ ಪ್ರಸಾದ್, ಹೆಂಗ್ ನಡೀತಾ ಇದೆ ನಿನ್ನ ಕರ್ನಾಟಕ ಸಂಗೀತ? ಸೂಪರ. ಅಯ್ಯೋ ಗುರುಗಳೇ, ಅದ್ ಹೆಂಗೋ ಅಣ್ಣವ್ರ ಹಾಡು ಹೇಳ್ಕೊಟ್ಟು ಇಷ್ಟು ದಿನ ಮ್ಯಾನೇಜ್ ಮಾಡ್ಬಿಟ್ಟೆ. ಓಕೆ. ಆ ಚಿಕ್ಕಪ್ಪನ್ಗೆ ಒಂದ್ ಡೌಟ್ ಬಂದ್ಬಿಡ್ತು. ಏನಂತೆ? ನಮ್ ಹುಡುಗಿ ಚೆನ್ನಾಗಿ ಹಾಡ್ತಾಳ ಇಲ್ವಾ ಅಂತ. ಇಬ್ರು ವಿದ್ವಾಂಸರನ್ನ ಕರ್ಕೊಂಡ್ ಬರ್ತೀನಿ, ಆ ಹುಡುಗಿ ಚೆನ್ನಾಗಿ ಹಾಡಿದ್ರೆ ನಿನ್ಗೆ 15,000 ರೂಪಾಯಿ ಬಹುಮಾನ ಅಂದ. ಇಲ್ಲ ಅಂದ್ರೆ ಕಿಕ್ ಔಟ್. ಈಗ ಏನ್ ಮಾಡೋದು ಅಂತ ಗೊತ್ತಿಲ್ದೇನೆ, ಸರ್ ನಾನೇ ಇಬ್ರು ವಿದ್ವಾಂಸರನ್ನ ಕರ್ಕೊಂಡ್ ಬರ್ತೀನಿ, ನೀವು ಕರ್ಕೊಂಡ್ ಬರ್ಬೇಡಿ ಅಂತ ಹೇಳ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡ್ದೆ. ಇನ್ ನಮ್ ಪ್ಲಾನ್ ಎಲ್ಲ ಗೋತಾ. ಪ್ಲಾನ್ ಎಲ್ಲ ಗೋತನ? ಗೋತಾಗಕ್ ನಾನ್ ಬಿಡ್ತೀನ, ಅದಕ್ಕೊಂದು ಪ್ಲಾನ್ ಮಾಡ್ತೀನಿ, ಡೋಂಟ್ ವರಿ. ಯಾರಿಗ್ ಗೊತ್ತು? ಹೌದೌದು, ಅವರು ಈ ಸೈಕಲ್ ಕಳಿಸ್ಕೊಡಿ. ನಮಸ್ಕಾರ 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 ಸರ್. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಯಾರು ಇವರೆಲ್ಲ? ಇವರು ಅದೇ ನೀವ್ ಹೇಳಿದ್ರಲ್ಲ ಟೆಸ್ಟ್ ಮಾಡ್ಬೇಕು ಅಂತ, ಅದೇ ಪಂಡಿತರನ್ನ ಕರ್ಕೊಂಡ್ ಬನ್ನಿ, 15,000 ರೂಪಾಯಿ ವಿಚಾರ. ಇವರು ಪಂಡಿತರು, ಇವರು ಫ್ಲೂಟ್ ವಾದಕರು. ಅವರು ಫ್ಲೂಟ್ ಅದು ಕ್ಲಾರ್ನೆಟ್ ನಿಂತು ಫ್ಲೂಟ್ ವಾದಕರು, ಇವರು ಪಿಟೀಲು ವಾದಕರು. ಓಹೋ, ಇಲ್ವಲ್ಲ ಇವ್ರು ವಿದ್ವಾಂಸರ ತರ ಕಾಣಿಸ್ತಾ ಇಲ್ಲ. ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ರೈಲಲ್ಲಿ ಟಿಕೆಟ್ ಇಲ್ದಲೆ ಬಂದಿರೋರ್ ತರ ಕಾಣಿಸ್ತಾ ಇದಾರಲ್ಲ. ಅದೇಂಗ್ ಸರ್ ಅಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ ನೀವು? ಸರ್ ಅವರು ವಿದ್ವಾಂಸರೇ ಸರ್. ಅಂದಂಗೆ ತಾವ್ ಏನು ವಾದಕರು? ನಾನು ಫ್ಲೂಟ್ ವಿದ್ವಾನ್. ಓಹೋ, ಫ್ಲೂಟ್ ವಿದ್ವಾನ್ ಅಂದ್ರೆ ಕೊಳಲು ವಾದಕರು. ಅಂದಂಗೆ ಕೊಳಲು ಎಲ್ ಬಾರಿಸ್ತಾ ಇದ್ರಿ? ಮೈಸೂರು ರೋಡಲ್ಲಿ ಬಾರಿಸ್ತಾ ಇದ್ದೆ. ಮೈಸೂರು ರೋಡಲ್ಲಿ? ಮೈಸೂರ್ ಪ್ಯಾಲೇಸ್ ಅಲ್ಲಿ ಅಂತ ಹೇಳಕ್ ಬಂದು ನಾಲಿಗೆ ಅತ್ತ ಅತ್ತ ಸ್ವಲ್ಪ ಹೊರಿಸ್ಬಿಡ್ತು. ಮೈಸೂರು ರಾಜರ ಆಸ್ಥಾನದಲ್ಲಿ ಯಾವಾಗ ಕೊಳಲು ಬಾರಿಸ್ತಾ ಇದ್ರಿ ನೀವು? ಮೈಸೂರು ಮಹಾರಾಜರು ಕೊನೆ ಬಾರಿ ಜಂಬೂ ಸವಾರಿ ಮಾಡಿದ್ರಲ್ಲ, ಆಗ ಬಾರಿಸಿತ್ತು. ಅಂದ್ರೆ ಆಮೇಲೆ ಅವರು ಜಂಬೂ ಸವಾರಿ ಹತ್ತಲೇ ಇಲ್ಲ.
ಓಹೋ ಆ ಜಾಗಕ್ಕೆ ಚಾಮುಂಡಮ್ಮನ ಇಟ್ಟು ಮೆರವಣಿಗೆ ಮಾಡ್ಬಿಟ್ರು ಹೌದಲ್ವೇ? ಲೋ ಕ್ವಾರ್ಟರ್ ಬಾಟ್ಲು ಎಂಥ ನನ್ ಮಕ್ಳು ಕರ್ಕ ಬಂದಿದ್ಯೋ? ಅವ್ರು ಎಂತ ಪಂಡಿತ್ರು 10 ವರ್ಷ ಮಾಡಿದಾರೆ. 10 ವರ್ಷ ಏನ್ ಮಾಡಿದ್ರು ಯಾರಿಗೊತ್ತು ಮಾಡಿದಾರೆ. 10 ವರ್ಷ ನಿಜವಾಗ್ಲೂ ಸಾಧನೆ ಮಾಡಿದಾರ? ಮಾಸ್ಟ್ರಿ ನಿಮ್ ಮಾತಲ್ಲಿ ನಂಗೆ ನಂಬಿಕೆ ಇದೆ. ಈ ನನ್ ಮಗ ಅವನಲ್ಲ ಕ್ವಾರ್ಟರ್ ಬಾಟ್ಲು, ಇವನ್ ಮಾತಲ್ಲಿ ಮಾತ್ರ ಇಲ್ಲ, ಕಿತನ ಛೋಟ ಉತನ ಖೋಟ. ಪಂಡಿತ್ರೆ 10 ವರ್ಷ ಸರ್ವಿಸ್ ಮಾಡಿದೀನಿ ಅಂದ್ರಲ್ಲ, ಕೊಳಲ್ಗೆ ಎಷ್ಟು ತೂತಿದಾವೆ ಅಂತ ಹೇಳಿ? ಕೊಳಲಿಗೆ 1 2 3 ಅದ್ಯಾಕ್ರಿ ಕಣ್ಣಂಗ್ ಪಿಳ್ ಅಂತ ಬಿಡ್ತಾ ಇದ್ದೀರಾ? 10 ವರ್ಷ ಸರ್ವಿಸ್ ಮಾಡಿದವರು ಎಷ್ಟು ತೂತಿದಾವೆ ಅಂತ ನೋಡಿಲ್ವಾ? ಅದು ತುಂಬಾ ಓವರ್ ಸಾಧನೆ ಮಾಡಿದಾರೆ ನೋಡಿ, ಅದಕ್ಕೆ ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ತೂತ್ ಎಲ್ಲಿದೆ ಅಂತ ಮರ್ತೋಗ್ಬಿಟ್ಟಿದ್ದಾರೆ. ತೂತ ಎಲ್ಲಿದೆ ಅಂತಾನೆ ಮರ್ತ್ಬಿಟ್ಟಿದ್ದೀರಾ? ಎಂಥ ವಿದ್ವಾಂಸರ್ರಿ ನೀವು. ಓ ತೂತ ಕಟ್ಕೊಂಡು ಏನ್ ಮಾಡ್ತೀರಾ? ಅದ್ರಲ್ಲಿ ಬರೋ ನಾದ ತಾನೇ ಬಹಳ ಮುಖ್ಯ ಅಂತೀರೇನು? ಅಂದಂಗೆ ನೀವೇನು? ನಾನು ಪಿಟೀಲ್ ವಿದ್ವಾನು. ಅದ್ಯಾಕ್ರಿ ಒಳ್ಳೆ ಬಾಳಂತಿಗ್ ಸನ್ನಿ ಬಂದಾಗ ನಡುಗ್ತಾ ಇದ್ದೀರಾ? ಇಲ್ಲಿನ ಪರಿಸ್ಥಿತಿ ಎಲ್ಲ ನೋಡಿದ ಮೇಲೆ ಟೆನ್ಷನ್ ಆಗ್ಬಿಟ್ಟು ನಡ್ಕ ಶುರು ಆಗ್ಬಿಟ್ಟಿದೆ. ಎಲ್ಲಿ ನನ್ನ ನೀವು ಪಿಟೀಲ್ಗೆ ಎಷ್ಟಂತಿದೆ ಅಂತ ನಮ್ ತಾಯಿ ಸತ್ವಾಗ್ಲೂ ಕೇಳಲ್ಲ. ಯಾಕೆ ಅಂದ್ರೆ ನಿಮ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಾಗೋಯ್ತು. ಯಾಕೋ ಸರಿ ಹೋಗ್ತಾ ಇಲ್ವಲ್ಲ? ಹಲೋ ಹಲೋ, ರಾಮಸ್ವಾಮಿಗಳಿದಾರ? ಅವ್ರಿಲ್ಲ ಸರ್. ಎಲ್ಲೋಗಿದ್ದಾರೆ? ಪಕ್ಕದ ಮನೇಲಿ ಇದ್ದಾರೆ. ಯಾವ ಬರ್ತಾರೆ? ಇನ್ಯಾವತ್ತೂ ಬರಲ್ಲ ಸರ್. ಇನ್ಯಾವತ್ತು ಬರಲ್ಲ? ಏನಾದ್ರು ರಾಂಗ್ ನಂಬರ್ ಮಾಡ್ಬಿಟ್ನಾ? ಹಲೋ ಹಲೋ, ರಾಮಸ್ವಾಮಿಗಳ ಮನೆನಾ? ಇಲ್ಲ ಸರ್. ಮತ್ತೆ ಯಾರ ಮನೆ? ಪಕ್ಕದ ಮನೆ. ಹಲೋ 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 ಹಲೋ. ಹಲೋ ನಮಸ್ಕಾರ. ನೀವೇ ಸಿಕ್ಕಿದ್ರಾ? ಸ್ವಲ್ಪ ಬೇಗ ಬಂದ್ಬಿಡಿ ಇಲ್ಲಿಗೆ. ಹಾಗೆ ನಿಮ್ ತಮ್ಮನ್ನು ಕರ್ಕೊಂಬಂದ್ಬಿಡಿ. ಯಾರಿಗೆ ಫೋನ್ ಮಾಡ್ತಾವನು? ಈಗ ಯಾರು ಬರ್ತಾ ಇದಾರೆ ಗೊತ್ತಾ? ನಿಮ್ ಬ್ರದರ್ ಮಾಲೂರ್ ಸಣ್ಣಪ್ಪನ? ಅಲ್ಲ, ಅವ್ರ ತಾತ ರಂಗಪ್ಪನವರು, ಫ್ಲೂಟ್ ವಾದಕರು, ಆಸ್ಥಾನ ವಿದ್ವಾನು, ಅವ್ರ ಶಿಷ್ಯ ಮುನಿವೆಂಕಟಪ್ಪನವ್ರು ಬರ್ತಾ ಇದಾರೆ. ಪಿಟೀಲ್ ಚೌಡನವ್ರು ಗೊತ್ತಾ? ಇಲ್ಲ, ಅವ್ರ ಮೊಮ್ಮಗ ಅಂಬರೀಶ್ ಅವ್ರು ಗೊತ್ತು. ಅವ್ರ ಮಗ ಅಭಿಷೇಕ್ ಅವ್ರು ಗೊತ್ತಾ? ಗೊತ್ತು. ಕತೆ ಕೇಳ್ರಿ. ಅವ್ರ ಶಿಷ್ಯ ಪಿಟೀಲ್ ಚೌಡಯ್ಯನವ್ರ ಶಿಷ್ಯ ನಾಗಲಿಂಗಪ್ಪನವ್ರು ಇದಾರಲ್ಲ, ಅವ್ರ ಶಿಷ್ಯ ಶಂಕರಲಿಂಗಪ್ಪ ಬರ್ತಾ ಇದಾರೆ. ಜೊತೆಗೆ ಘಟಂ ಸಾರಂಗಪಾಣಿ ಬರ್ತಾ ಇದಾರೆ. ಇವರೆಲ್ಲ ಯಾಕೆ ಬರ್ತಿದಾರೋ? 15,000 ರೂಪಾಯಿ ಪ್ರಶ್ನೆ ಅಲ್ವೇನಯ್ಯ? ನೀವು ನನ್ನ ಮಗಳಿಗೆ ಸಂಗೀತ ಎಷ್ಟು ಮಟ್ಟಿಗೆ ಕಲ್ಸಿದ್ದೀರಾ? ಬಹಳ ಮುಖ್ಯವಾಗಿ ನೀವು ನಿಜವಾಗ್ಲೂ ಸಂಗೀತಕಾರರು ಹೌದೋ ಅಲ್ವೋ ಅಂತ ಟೆಸ್ಟ್ ಮಾಡಕ್ ಬರ್ತಾ ಇದಾರೆ. ಯಾಕೆ ಅಂದ್ರೆ ನಿನ್ ಮೇಲೆ ಯಾವತ್ತೂ ನನ್ಗೊಂದ್ ಕಣ್ಣು ಇದ್ದಿದ್ದೆ. ಸರ್, ಅರ್ಜೆಂಟ್ ಆಗಿ ಕೊಳ್ಳೇಗಾಲಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇವನ್ಗೆ ಬಸ್ ನಂಬರ್ ಗೊತ್ತಿಲ್ಲ, ಬಸ್ ಹತ್ತಿಸ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಮೈಸೂರ್ಗೆ ಹೋಗ್ಬೇಕಾಗಿತ್ತು. ಹಂಗೆ ಸ್ವಲ್ಪ ಹೊತ್ತು ಇದ್ಬಿಟ್ರೆ ಡ್ರಾಪ್ ಮಾಡ್ಬಿಡ್ತೀನಿ. ಸರ್, ಇದು ಯಾತಕ್ಕೆ ಸರ್? ಇದು ಮುಂದೆ ಕೆಲ್ಸಕ್ಕೆ ಬೇಕಾಗುತ್ತೆ. ಚಿಕ್ಕಣ್ಣವ್ರೆ ನಮಸ್ಕಾರ. ನಮಸ್ಕಾರ. ಫೋನ್ ಮಾಡಿದ್ರಲ್ಲ, ನೋಡಿ ಬಂದ್ಬಿಟ್ವಿ. ಬಹಳ ಒಳ್ಳೇದಾಯ್ತು. ಸಂಗೀತಕಾರ ಲಕ್ಷಣ ಅಂದ್ರೆ ಇದು ಕಣ್ರಯ್ಯ. ನೋಡಿ ನೀವು ಇದ್ದೀರಾ ಬೀಡ ಅಂಗಡಿಲಿ ಬಟ್ಕಾ ಬರೆಯೋರು ಇದ್ದಂಗೆ. ಮುನಿವೆಂಕಟಪ್ಪನವ್ರೆ, ಇಲ್ಲಿ ಏನೋ ಒಂದು ಫ್ರಾಡ್ ನಡೀತಾ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ನೀವು ನನ್ನ ಮಗಳು ಸರಿಯಾಗಿ ಸಂಗೀತ ಕಲ್ತಿದಳೋ ಇಲ್ವೋ ಅಂತ ತೀರ್ಪು ಕೊಡಬೇಕು. ಗೊತ್ತಾಯ್ತಾ? ಆಗಬಹುದು. पूजा बेटी। जी चाचा जी। आ जाओ बेटा, आ जाओ बेटा, आओ। देखो मशहूर कलाकार आए हैं। नमस्ते। मास्टर जी ने तुमको आज तक क्या संगीत सिखाया है? थोड़ा गाओ बेटा, सुन के स्वर्ग सुख लेंगे। मास्टर जी, आराधिसुवे वो गाऊं या लव मी और हेट मी वो गाऊं? लव मी या हेट मी? उन्हीं ने सिखाया हमको। ಯಾವ್ದಾದ್ರು ಒಂದು ಆಡಮ್ಮ. ಯಾವ್ದೋ ಒಂದು ಆಡಮ್ಮ. ಒಟ್ನಲ್ಲ ಬೆಲ್ಟ್ಗೂ ನನಗೂ ಯಾವ್ದೋ ನಂಟಸ್ತನ ಶುರು ಆಯ್ತು ಅಂತ ಅರ್ಥ.
मास्टर जी आप हमसे बात करने आए हैं बोल दीजिए। ನಿಮ್ಗೆ ಕನ್ನಡ ಬರುತ್ತಲ್ಲ, ಕನ್ನಡ ಮಾತಾಡಿ. ओह प्रैक्टिस हो गया है। ನೀವು ಕನ್ನಡದಲ್ಲಿ ಹಾಡ್ ಹಾಡಿದ್ರಲ್ಲ, ನಾನು ಸ್ಟನ್ ಆಗ್ಬಿಟ್ಟೆ. अच्छा ಈ ಅಚ್ಚ ಪಚ್ಚ ಎಲ್ಲ ಇರ್ಲಿ, ನಾನ್ ತಪ್ಪಾಗಿ ಹಾಡ್ ಹೇಳ್ಕೊಟ್ರು ನೀವು ಯಾಕೆ ಸುಮ್ನೆ ಇದ್ರಿ? ಸಂಗೀತ ಗೊತ್ತಿಲ್ದಿದ್ರು ನಮ್ ಮನೆಗ್ ಬಂದ್ರಲ್ಲ ಯಾಕೆ? ನಮ್ ಗುರುಗಳು ಮನೆ ಖಾಲಿ ಮಾಡಬಾರ್ದು ಅಂತ ನಾನ್ ಹಾಗ್ ಮಾಡ್ದೆ. ಹೌದಾ? ನೀವ್ಯಾರು ಅಂತ ತಿಳ್ಕೊಬೋದಲ್ವಾ? ನಾನು ಮೇಷ್ಟ್ರು. ನಿಜ ಹೇಳ್ತಿದ್ದೀರಾ? ನಾನು ನಿಜವಾಗ್ಲೂ ಟ್ಯೂಷನ್ ಮೇಷ್ಟ್ರೆ. ಅಂದ್ರೆ ನೀವ್ ಹೇಳ್ತಿರೋದು ನಂಬೋದಲ್ವಾ? ಅಯ್ಯೋ, ನನ್ನ ನಂಬಿ ಸತ್ಯವಾಗ್ಲೂ ಮೇಷ್ಟ್ರೆ. ಹಾಗಾದ್ರೆ ಬನ್ನಿ. ಎಲ್ಲಿಗೆ? ಸ್ಟೇಷನ್ಗೆ. ಸ್ಟೇಷನ್ಗಾ? ಅಯ್ಯೋ, ನಾನ್ ಬರಲ್ಲ. ಅಲ್ಲ, ಟ್ಯೂಷನ್ಗೆ. ಬರ್ತೀನಿ. ಆರಾಮಾಗಿ ಕೂತ್ಕೊಳ್ಳಿ, 1 ನಿಮಿಷ ಬಂದೆ. 1 ನಿಮಿಷ, ನಾನು ನಿಮ್ ಜೊತೆ ಬರ್ತಿದ್ದೆ. ಪರವಾಗಿಲ್ಲ, ಕೂತ್ಕೊಳ್ಳಿ, ಬಂದೆ. ನಾನು ಟ್ಯೂಷನ್ ಮಾಸ್ಟ್ರು, ನನಗೆ ಗೊತ್ತಿಲ್ಲ. ಬಾ 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 ಬಾ. ट्यूशन निनगे ताने? तेरा नाम क्या है? सौम्या। अच्छा, एक ग्लास पानी. हाँ. ಎಲ್ಲಿ ಪಾನಿ? ಪಾನಿ ನೀರು. ಓ, ಥ್ಯಾಂಕ್ಸ್. ಟ್ವಿನ್ಸಾ? ಹೌದು. ಸರಿ. ಇಬ್ಬರಿಗೂ ಟ್ಯೂಷನ್ ಹೇಳ್ಕೊಡ್ಬೇಕು. आओ दीदी, देखो कौन आया है. मेरे स्वामी इतने दिन कहाँ थे? बिड्रे. स्वामी. ಯಾವ ಸ್ವಾಮಿ ನಂಗೆ ಗೊತ್ತಿಲ್ಲ. स्वामी इतने दिन कहाँ गए? ಯಾವ ಸ್ವಾಮಿ ನಂಗೆ ಗೊತ್ತಿಲ್ಲ. हे भगवान. छोड़ो मुझे. ಯಾವ ಸ್ವಾಮಿ ನೀವು ನಂಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಇದ್ರೆ ಹೇಳ್ರಿ. छोड़ो, देखो फोटो को. ಅವನ್ ಯಾರು ಈ ಫೋಟೋದಲ್ಲಿ ನನ್ನ ಕೂತವನೆ? हाँ, दीदी के पति है वो. ಅಯ್ಯೋ, ನಾನಲ್ಲ, ಬಿಟ್ಬಿಡಮ್ಮ. ನೀನಲ್ದೆ ಮತ್ತಿನ್ ಯಾರು? ಅವ್ನ್ ಹಾಗಿದ್ಬಿಟ್ರೆ ಅವ್ನ್ ಆಗ್ಬಿಡ್ತೀನಾ? ಅವ್ನ್ ಯಾರು ಅಂತ ಗೊತ್ತಿದ್ರೆ ನಾನು ಹೇಳ್ತಾ ಇರ್ಲಿಲ್ವಾ? ಅವ್ನ್ ಯಾರು, ಸತ್ತಿದಾನ ಬದುಕಿದಾನ? ಮತ್ತಿನ್ ಯಾರೇ ನೀವು? ನಾನು ರೀ, ಪ್ರಸಾದ್. ಸುಳ್ಳು ಹೇಳ್ಬೇಡ್ರಿ. ನನಗ್ ಗೊತ್ತಿತ್ತು ಇದ್ ನೀವೇ ಅಂತ. ನಿಮಗ್ ಪಾಠ ಕಲಿಸ್ಬೇಕು ಅಂತ ಹೀಗ್ ನಾಟಕ ಆಡ್ದೆ. ಪ್ರಸಾದ್, ಈ BTS ಬಸ್ ಕಾಯ್ಕೊಂಡಿದ್ರೆ ನಮ್ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗತ್ತೆ. ಅದು ಲೇಟ್ ನೋಡಿ. ಯಾವ್ದೋ ಪ್ರೈವೇಟ್ ಬಸ್ ಬಂದ್ರೆ ಹೋಗ್ಬಿಡಣ. ಗುರುಗಳೇ, ಬನ್ನಿ ಸುಮ್ನೆ ಆಟೋಲೆ ಹೋಗ್ಬಿಡಣ. ಆಟೋಲಾ? ದುಡ್ಡಿದ್ಯಾ? ನನ್ನ ಹತ್ರ 30 ರೂಪಾಯಿ ಇದೆ. ನಿಮ್ ಹತ್ರ? ನನ್ನ ಹತ್ರನಾ? ಉಗಿಮಕ್ಕೆ. ಯಾಕೆ? ಅಯ್ಯ, ಉಗಿಮಕ್ಕೆ ಅಂತ ಹೇಳಿದ್ನಲ್ಲ, ಯಾವನ ಹತ್ರ 5 ಪೈಸಾ ಇದೆ? ಗುರುಗಳೇ, ನಿನ್ನೆ ತಾನೇ 15,000 ರೂಪಾಯಿ ಇಟ್ಕೊಂಡಿದ್ರೆ. 15,000 ರೂಪಾಯಿಗೆ 15 ತೂತುಗಳು ಮುಚ್ಚಿ ಮನೆ ಬಾಗಿಲನ್ನ ಫುಲ್ ಓಪನ್ ಮಾಡಿ ಯಾರು ಸಾಲಗಾರ ಇಲ್ದಂಗೆ ಸಂತೋಷವಾಗಿದ್ದೀನಿ. ಅದಕ್ಕೆ ನೀನ್ ಸಂತೋಷ ಪಡೋ. ಯಾಕೆ ನೀನ್ 15,000 ಖರ್ಚು ಮಾಡದೆ ಅಂತ ಬೇಜಾರ? ಚೇಚೆ, ನಿಮ್ ಕಷ್ಟ ತೀರ್ತಲ್ಲ, ಅದೇ ಸಾಕು. ನನ್ಗೆ ಅಂತ ಯಾರಿದ್ದಾರೆ ಮೇಷ್ಟ್ರೆ? ನಾನೊಬ್ಬ ಅನಾಥ, ತಂದೆ ಇಲ್ಲ, ತಾಯಿ ಇಲ್ಲ ಅಂತವನ್ನ ನಿಮ್ ಮನೇಲಿ ಇಟ್ಕೊಂಡು ಜಾಗ ಕೊಟ್ಟು ಊಟ ಹಾಕಿ ಸಾಕೊಂಡಿದಿರಲ್ಲ, ನನಗದೇ ಸಾಕು. ನಿನಗಿರೋ ಒಳ್ಳೆ ಗುಣಕ್ಕೆ ನೀನ್ ಎಲ್ಲಿದ್ರು ಚೆನ್ನಾಗಿರ್ತೀಯ ಬಿಡಪ್ಪ. ಅಲ್ಲ, ನಿನ್ನ ಹತ್ರ 30 ರೂಪಾಯಿ ಇದೆ ಅಂತಲ್ಲ, ನಡಿ ಆಟೋಲ್ಲ ಬಿಡಣ. ಅಯ್ಯೋ, ನನ್ಗೆ ಇಂಟರ್ವ್ಯೂ ಇದೆ, ನನ್ ಖರ್ಚಿಗೆ ಬೇಕಾಗತ್ತೆ. ಪರವಾಗಿಲ್ಲ, ಬಸ್ಸಲ್ಲೇ ಹೋಗೋಣ. ಹೌದಾ? ಬಸ್ ಬಂತು ಬಾ ಬಾ ಬಾ. ನಾನು ನಮ್ ಗುರು ಮನೆಗೆ ಹೋಗ್ತಾ ಇದೀವಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಸ್ವಲ್ಪ ದಾರಿ ಬಿಡಿ ಅಮ್ಮ, ಈ ಕಡೆ ಬನ್ನಿ. ಸ್ವಲ್ಪ ದಾರಿ ಬಿಡಿ ಇಳಿಬೇಕು. ಅಣ್ಣ, ಡ್ರೈವರ್ ಅಣ್ಣ, ಸ್ವಲ್ಪ ನಿಲ್ಸಣ, ಇಳಿಬೇಕು. ಈಗ ತಾನೇ ಹತ್ತದ್ರಿ ನೀವು? ನಾನ್ ಹತ್ತಿದ್ರೆ ಏನೇ ಪ್ರಶ್ನ? ಟಿಕೆಟ್ ತಗೊಳ್ಳೋಣ ಹತ್ತಿಲ್ವಲ್ಲ, ಇಳ್ಸೇನ. ಟಿಕೆಟ್ ತಗೊಳ್ಳ. ಟಿಕೆಟ್ ತಗೊಳ್ಳಿಕ್ ದುಡ್ಡಿಲ್ಲ ಕಣಯ್ಯ. ಟಿಕೆಟ್ ತಗೊಳ್ಳೇನ ಹತ್ತಿಲ್ಲ, ಅಲ್ಲಿ ಮುಂದಿನ ಸ್ಟಾಪ್ ಅಲ್ಲಿ ಇಳಿಸ್ಬಿಡಪ್ಪ, ನಾನು ಹೇಳ್ಕೊತೀನಿ. ಟಿಕೆಟ್ ಇಲ್ದ್ರ ಪ್ರಯಾಣ ಮಾಡೋದು ಎಷ್ಟು ತಪ್ಪು ಗೊತ್ತಾ? ಆ ತಪ್ಪಿಗೆ 500 ರೂಪಾಯಿ ದಂಡ ಕಟ್ಬೇಕು. ಜೋಬಲ್ 10 ಪೈಸಾ ಇಲ್ಲ ಕಣಯ್ಯ. ಇನ್ 500 ರೂಪಾಯಿ ಎಲ್ಲಿಂದ ಕಟ್ಲಿ? ನೋಡಪ್ಪ, ಮುಂದೆ ನಮ್ಮ ಮನೆಯಿಂದ ಅಲ್ಲಿ ಇಳಿಸ್ಬಿಡ ಹೇಳ್ಕೊತೀನಿ. ನಿಮ್ ಮನೆ ಎಲ್ಲಿ? ಅಯ್ಯಲ್ಲಿ ಕಾವಲು. ವೈಯಾಲಿ ಕಾವಲ? ಅಲ್ಲೇ ಇಳಿಸ್ತೀನಿ. ವೈಯಾಲಿ ಕಾವಲು ಪೊಲೀಸ್ ಸ್ಟೇಷನ್ ಇಳಿಸಿ ಪೊಲೀಸ್ನವ್ರು 4 ಪೊದೆ ಕೊಡ್ತಾರೆ. ಅದ್ ತಿನ್ಕೊಂಡು ಮನೆಗೆ ಹೋಗು. ಅಯ್ಯಯ್ಯೋ, ಪೊಲೀಸ್ ಸ್ಟೇಷನ್? ಅಣ್ಣ ಧರ್ಮಾತ್ಮರೇ, ಅಣ್ಣಂದ್ರೆ ತಮ್ಮಂದಿರೇ, ನಾನ್ ಟಿಕೆಟ್ ತಗೊಳ್ದೆ ಪ್ರಯಾಣ ಮಾಡೋ ತರ ಕಾಣ್ತೀನೇನ್ರಪ್ಪ? ನಾನೊಬ್ಬ ಡ್ರಾಮಾ ಮಾಸ್ಟ್ರು. ಅಣ್ಣ ಧರ್ಮಾತ್ಮರೇ, ನನ್ ಟಿಕೆಟ್ ತಗೊಳ್ರಣ್ಣ. ರೇ ಕಂಡಕ್ಟ್ರೆ, ಏನ್ರಿ ಅದು? ಅಯ್ಯೋ ಸರ್, ನೀವ್ ಯಾಕೆ ಸರ್ ನನ್ ಮೇಲೆ ಈ ತರ ದ್ವೇಷ ಕಾಡ್ತಾ ಇದ್ದೀರಾ? ನಾನ್ ಏನ್ ತಪ್ಪು ಮಾಡ್ದೆ ತಂದೆ? ಅಣ್ಣ, ದಯವಿಟ್ಟು 5 ರೂಪಾಯಿ ಕೊಡೋಣ. ಮನೆಗೆ ಹೋದ ತಕ್ಷಣ ಕೊಟ್ಬಿಡ್ತೀನಿ. ಪ್ಲೀಸ್ 5 ರೂಪೀಸ್. ಓ, ಈ ನನ್ ಮಗನಾ? ರೇ,
ಇವನ್ ಕಿತನಾ ಚೋಟ ಉತನಾ ಖೋಟ. ಈ ನನ್ ಮಗ ಈ ಸ್ಟಾಪ್ ಇಂದ ಮುಂದಿನ ಸ್ಟಾಪು, ಮುಂದಿನ ಸ್ಟಾಪ್ ಅಲ್ಲಿ ಇಳ್ಕೊಂಡು ಬೇರೆ ಬಸ್ ಬಂದಾಗ ಆ ಸ್ಟಾಪ್ ಇಂದ ಮುಂದಿನ ಸ್ಟಾಪು, ಹಿಂಗೆ ಕಾಲಾಸಿ ಪಾಳ್ಯದಿಂದ ಮನೆ ತಕ ಹೋಗ್ಬಿಡ್ತಾನೆ ಓಸಿ ಒಳಗೆ. ಬಿಡಬೇಡಿ ಸಿಕ್ಕವನೆ, ನಾಳೆ ಕಿಕ್ರಿ. ಯಾರ ಮೇಷ್ಟ್ರ ಮೇಲೆ ಕೈ ಮಾಡೋನು? ಮೈ ಮುಟ್ ನೋಡಿ, ಕೈ ಕತ್ತರಿಸಿ ಹಾಕ್ಬಿಡ್ತೇನೆ. ನಮ್ಮ ಮೇಷ್ಟ್ರ ಏನ್ ತಿಳ್ಕೊಂಡಿದ್ದೀರಾ? ಎಷ್ಟು ಟಿಕೆಟ್? 5 ರೂಪಾಯಿ. 5 ರೂಪಾಯಿನಾ? ತಗೊಳ, ಟಿಕೆಟ್ ಕೊಡ. ತಗೊಳಪ್ಪ, ತಗೊಳ್ಳಿ ಮೇಷ್ಟ್ರ, ಏನ್ ಯೋಚನೆ ಮಾಡ್ಬೇಡಿ. ತುಂಬಾ ಥ್ಯಾಂಕ್ಸ್ ಅಪ್ಪ ವಾಮನ ಮೂರ್ತಿ. ಯಾರಪ್ಪ ನೀನು ತಂದೆ? ಮೇಷ್ಟ್ರೆ, ನೀವು ಮರ್ತು ಬಿಡಿದ್ರಲ್ಲ, ನಾನು ಲವಕುಶ ನಾಟಕದಲ್ಲಿ ಕುಶನ್ ಪಾಠ ಮಾಡಿದ್ದೆ. ಓಹೋ, ಅಯ್ಯೋ ನನ್ನ ಕಂದ. ದೇವ್ರು ಯಾವ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನೋ ಹೇಳಕ್ಕೆ ಆಗಲ್ಲ. ನಾನೊಬ್ಬ ಡ್ರಾಮಾ ಮೇಸ್ಟರ್ ಆಗಿ ಪೌರಾಣಿಕ ನಾಟಕ ಮಾಡಿದ್ದಕ್ಕೆ ಸಾರ್ಥಕ ಆಗೋಯ್ತು. ನೆಕ್ಸ್ಟ್ ನನ್ನ ನಾಟಕದಲ್ಲಿ ನೀನೇ ದುರ್ಯೋಧನ, ಅಚ್ಚಿ ಅಲ್ಲ ವಾಲಿ. ರೇ ಕಂಡಕ್ಟ್ರೆ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಆ ದೊಡ್ಡ ಮನುಷ್ಯ ಟಿಕೆಟ್ ತಗೊಳ್ದೇನ ಕೇಳ್ರಿ. ಹೇಳ್ರಿ. ಎಲ್ರಿ ನಿಮ್ ಟಿಕೆಟ್? ತಗಬೇಕು ಅಂತಾನೆ ಇದ್ದೆ, ಏನೋ ಬೈ ಚಾನ್ಸ್ ಮರ್ತ್ಬಿಟ್ಟೆ. ನಂದೊಂದ್ ಸಣ್ಣ ವೀಕ್ನೆಸ್. ಬಸ್ ಹತ್ತಿ ಅದ್ ಮೂವ್ ಆಗಿದ ತಕ್ಷಣನೇ ಮಲಗ್ಬಿಡ್ತೀನಿ. ಈಗ ಏನಾಯ್ತು ತಗೊಂಡ್ರಾಯ್ತು ಬಿಡಿ. ನೀವೇ ಟಿಕೆಟ್ ತಗೊಂಡಿಲ್ವಾ? ಮಲ್ಕೊಂಡ್ಬಿಟ್ರೆ ಟಿಕೆಟ್ ತಗೋಬಾರ್ದಾ? ಕುಂತಿದ್ರು ತಗೋಬೇಕು, ಮಲಗಿದ್ರು ತಗೋಬೇಕು, ನಿಂತಿದ್ರು ಟಿಕೆಟ್ ತಗೋಬೇಕು ಅಷ್ಟೇ. ರೇ, ನೋಡೋದಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತೀರಾ, ಸಣ್ಣ ಬುದ್ಧಿ. ಈತನ ಬಗ್ಗೆ ಏನನ್ನು ಮಾತಾಡ್ತಿಲ್ರಿ ನೀವು? ನೋಡಿದ್ರ ಇಂಥವ್ರ ಜೊತೆ ಪ್ರಯಾಣ ಮಾಡ್ತಿರಲ್ಲ ನೀವು. ಹೋಗಿ ಬಿಡಪ್ಪ, ಹೊಡಿಬೇಡಿ. ಅಗ್ನಿ ಹಾಕಕ್ ಹೋಗಿ ಅದೇನೋ ಸಿಗಾಕೊಂಡಂಗ ಆಗೋಯ್ತಲ್ಲ. ಅದಕ್ಕೆ ಹೇಳೋದು, ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದು ಅಂತ. ಹಾಯ್ ಡ್ಯಾಡಿ. ಮಗಳೇ ಪೂಜಾ, ಪೂಜಾ. ಹಲೋ ತಮ್ಮಯ್ಯ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಮರ್ತೇ ಬಿಟ್ಟಿದ್ದೆ, ನಿನ್ನ ಮಗಳನ್ನ ಸುರಕ್ಷಿತವಾಗಿ ನಿನ್ಗೆ ಒಪ್ಸಿದೀನಪ್ಪ. ನನ್ಗೆ ಈಗ ಸಮಾಧಾನ ಆಯ್ತು. ನನ್ಗೆ ಒಂದ್ ವಾರ ರೆಸ್ಟ್ ಕೊಟ್ಬಿಡು. ಅರಸೀಕೆರೆಗೂ ದಾವಣಗೆರೆಗೂ ಹೋಗಿ ಇವಾಗ ಇದ್ಬಿಟ್ಟು ಬಂದ್ಬಿಡ್ತೀನಿ. ಏ ತಮ್ಮಯ್ಯ, ಅಣ್ಣೆ ಈಚೀಚೆಗೆ ನೀನು ಅರಸೀಕೆರೆ ದಾವಣಗೆರೆ ಅಂತ ಹೋಗ್ತಾ ಇರ್ತೀಯಲ್ಲ, ಏನ್ ಸಮಾಚಾರ? ಸಮಾಚಾರ ಏನಿಲ್ಲಪ್ಪ. ಅರಸೀಕೆರೆ ಹುಟ್ಟಿದೂರು, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ದಾವಣಗೆರೆಯಲ್ಲಿ ಜೀವಕ್ ಜೀವ ಕೊಡುವಂತ ಸ್ನೇಹಿತರಿದ್ದಾರೆ, ಅದಕ್ಕೋಸ್ಕರ ಓಟ್ಬಿಡ್ತೀನಿ ಅಷ್ಟೇ. ಡ್ಯಾಡಿ, ಚಿಕ್ಕಪ್ಪಂಗೆ ಯಾಕೆ ಮದ್ವೆ ಮಾಡಿಲ್ಲ? ಹುಟ್ಟದಾಗ್ಲಿಂದ ಹೀಗೆ ಸಣ್ಣಕ್ಕಿದಾನೆ, ಯಾವ ಹುಡುಗಿ ಇವನ್ನ ಮೆಚ್ಕೋತಾಳೆ ಹೇಳು? ವಿಷಯ ಅದಲ್ಲ ಮಗಳೇ. ಮತ್ತೆ ಏನು ಅಂದ್ರೆ, ನಿನಗ್ ಗೊತ್ತಿಲ್ವಾ? ಇಲ್ವಲ್ಲ. ನಂದು ಲವ್ ಡಿಸಪಾಯಿಂಟ್ಮೆಂಟ್ ಕೇಸು. ಲವ್ ಡಿಸಪಾಯಿಂಟ್ಮೆಂಟ್ ಡ್ಯಾಡಿ? ಹೌದು, ನಿನಗ್ ಗೊತ್ತಿಲ್ಲ ಅಲ್ವಾ? ನಾನ್ ಬಾಂಬೆ ಒಳಗಿದ್ದಾಗ ಒಂದ್ ಪಂಜಾಬಿ ಹುಡುಗಿ ಲವ್ ಮಾಡ್ಬಿಟ್ಟಿದ್ದೆ. ಅವಳು ನನ್ನ ಲವ್ ಮಾಡ್ತಾ ಇದ್ಲು ಅಂತ ಇಟ್ಕೋ. ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೋಗಿ ಕೇಳಿದಾಗ ಅವ್ರ ಮನೆಯವರು ದಾಡಿ ಬಿಡ್ಬೇಕು, ಬಳೆ ಹಾಕೋಬೇಕು ಅಂತ ಏನೇನೋ ಕಂಡೀಷನ್ ಹಾಕಿದ್ರು. ಅಯ್ಯೋ ಅದೆಲ್ಲ ನನ್ ಕೈಲಾಗಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ. ಯಾರಾದ್ರೂ ಒಬ್ಬರು ತ್ಯಾಗ ಮಾಡ್ಲೇಬೇಕಲ್ಲ, ಅದಕ್ಕೋಸ್ಕರ ದಾಡಿ ಇರೋ, ಬಳೆ ಹಾಕಿರೋ ಒಬ್ಬ ಸರ್ದಾರ್ ಜನ ತಗೊಂಡಾಗ ಅವಳಿಗೆ ಮದುವೆ ಮಾಡ್ಬಿಟ್ಟು ಅವಳ ಯೋಚನೆಯಲ್ಲಿ ಒಳ್ಳೆ ದೇವದಾಸ್ ತರ ಹಾಡ್ತಾ ಹಾಡ್ತಾ ಇಷ್ಟು ಕೃಷಿಯಾಗೋಗಿದ್ದೀನಪ್ಪ. ಅದಲ್ಲಮ್ಮ ನಿಜವಾದ ವಿಚಾರ ಏನು ಅಂತ ಹೇಳ. ಈಗ ಅದೆಲ್ಲ ಯಾಕೆ? ಪೂಜಾ, ನೀ ತುಂಬಾ ಚಿಕ್ಕೋಳಾಗಿದ್ದಾಗ್ಲೇ ನಿಮ್ ತಾಯಿ ತೀರ್ಕೊಂಡ್ಲು. ಅದೇ ಸಮಯಕ್ಕೆ ನಾನೊಂದು ಟೆಕ್ಸ್ಟೈಲ್ ಫ್ಯಾಕ್ಟರಿ ಓಪನ್ ಮಾಡಿದ್ದೆ. ನನ್ ಗಮನ ಇಲ್ಲ, ಬಿಸ್ನೆಸ್ ಕಡೆ ಇರ್ಬೇಕು, ನಿಮ್ಮನ್ನು ನೋಡ್ಕೊಳ್ಳೋದು ಹೇಗೆ ಅಂತ ನಾ ಯೋಚನೆ ಮಾಡ್ತಿದ್ದಾಗ ತಮ್ಮಯ್ಯ ಹೇಳ್ದ, ಅಣ್ಣಯ್ಯ ನೀ ಯೋಚನೆ ಮಾಡಬೇಡ, ಮಗು ನಾನ್ ನೋಡ್ಕೋತೀನಿ, ನೀನ್ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂದ. ಅಮ್ಮ, ತಾನ್ ಮದುವೆ ಮಾಡ್ಕೊಂಡ್ರೆ ಎಲ್ಲಿ ನಿನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ವೋ ಅಂತ ಇಡೀ ಜೀವನದಲ್ಲಿ ಮದುವೆ ಇಲ್ದೆ ಹೀಗೆ ಇದಾನಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಳ್ಬೇಡ ಮಗಳೇ. ಐ ಲವ್ ಯು ಚಿಕ್ಕಪ್ಪ.
ಲೋ ನಾರಾಯಣ ಎಲ್ಲಪ್ಪ ಹೋಗೋದ ಇವನು? ಲೇ ನಾರಾಯಣ! ಏನಾಯ್ತು ಸರ್? ಒಳಗಡೆ ಯಾರೋ ಸಿಕ್ಕಾಕೊಂಡ್ಬಿಟ್ಟಿದೆ ಸರ್. ನಮ್ಮ ಮೆಕ್ಯಾನಿಕ್ ನಾರಾಯಣ ಎಲ್ಲೋದ? ಏಯ್ ನಾರಾಯಣ! ನಾರಾಯಣ! ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಓಕೆ, ಆಯ್ತು ಆಯ್ತು. ಯಾರ ನೀವು? ಏನಾಯ್ತಮ್ಮ ಪೂಜಾ ನಿಂಗೆ? ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ? ನಿನ್ನ ಮುಟ್ತಾನಲ್ಲ ಅವನು. ಹೊಡಿಲ್ಲ ಅವನು. ನೀ ಸುಮ್ಮನೆ ನಿನ್ನ ಮುಟ್ತಾನಲ್ಲ ಅವನು. ಹೊಡಿಲ್ಲ ಅವನ. ನೀ ಬಾ ನೀನು, ನೀ ಬಾ, ಸುಮ್ನೆ ಬಾ. ಅವನ ಬಗ್ಗೆ ಯೋಚನೆ ಮಾಡಿ ಸಾಕು. ನೀ ಬಾ ಅಂದೆ. ಏನ್ರಯ್ಯ ನೀವು ಹುಡುಗಿನ ಕಾಪಾಡಿದ್ರು ಹೊಡಿತೀರಲ್ಲ? ಪ್ರಸಾದ್, ಪ್ರಸಾದ್, ಪ್ರಸಾದ್! ಓ ಹಾಯ್ ಪೂಜಾ. ಹಾಯ್. ಬಾಗ್ಲು. ಬನ್ನಿ ಒಳಗ್ ಬನ್ನಿ. ಅದು ಕಾರ್ ಕೆಟ್ಟ ಹೋಯ್ತು. ಎಷ್ಟೊತ್ತು ಅಂತ ಅದ್ರಲ್ಲಿ ಕೂತ್ಕೊಳ್ಳಿ. ನಿಮ್ಮನೆ ಹತ್ರ ಇತ್ತಲ್ಲ, ಅದಕ್ಕೆ ಬಂದೆ. ನನ್ನಿಂದ ನಿಮ್ಗೆ ತುಂಬಾ ಏಟ್ ಬಿತ್ತು. ಐ ಆಮ್ ಸೋ ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ನೆನ್ನೆನೆ ಮರ್ತ್ಬಿಟ್ಟೆ. ಥ್ಯಾಂಕ್ ಯು. ಅಯ್ಯೋ ನೀವು ತುಂಬಾ ನೆನೆದ್ ಬಿಟ್ಟಿದ್ದೀರಲ್ಲ. ಒಳಗ್ ಬನ್ನಿ. ಹಾ, ನಮ್ಮ ಮನೇಲಿ ಡ್ರಾಮಾ ಡ್ರೆಸ್ ಇದೆ, ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಬನ್ನಿ ಪ್ಲೀಸ್. ಹಾ ಬನ್ನಿ ಬನ್ನಿ. ಇದೇ ನಮ್ ಡ್ರಾಮಾ ಕಂಪನಿ. ಹೇಗಿದೆ? ನಮ್ ಗುರುಗಳೇ ಇದಕ್ಕೆ ಮಾಲೀಕರು. ನಿಮ್ಗೊಂದು ಡ್ರೆಸ್ ಕೊಡ್ತೀನಿ ರೀ. ರಾಜನ್ ಡ್ರೆಸ್ಸು, ರಾಣಿ ಡ್ರೆಸ್ಸು, ಯಾವ್ದು ಬೇಕಾದ್ರು. ಓಹ್ ವಾವ್. ಇದೇಗಿದೆ? ಇದು ನಾನ್ ಹಾಕೋಬೇಕಾ? ಇನ್ನೊಂದು ಕೊಡ್ತೀನಿ ತಾಳಿ. ವಾವ್ ವಾವ್. ವಾವ್ ಚಿಕ್ಕದಾಗೋಯ್ತು. ಇಲ್ಲಿಗೆ ಹೋಗಿ ಎದುರ್ಕೊಳ್ತಿರಲ್ಲ, ಅದೇನ್ ಸಿಂಹನ ಹುಲಿನ? ನನಗೆ ಇಲ್ಲಿ ಜಿರ್ಲೆ ಕಂಡ್ರೆ ತುಂಬಾ ಭಯ. ನಿಮಗ್ ಭಯ ಇಲ್ವಾ?
ಆಕ್ಚುಲಿ ನಂಗೆ ಇಲಿ ಸಿಂಹ ಕಂಡ್ರೆ ಭಯ ಇಲ್ಲ. ನಿಮ್ಮನ್ನ ನೋಡಿದ್ರೆ ಭಯ. ಅಯ್ಯೋ ಇವತ್ತು ಇವ್ರು ಹುಟ್ಟಿದ ಹಬ್ಬ. ಇವ್ರ ಹೆಸರಲ್ಲಿ ದೇವ್ರಿಗೊಂದು ಅರ್ಚನೆ ಮಾಡಿ. Miss, today is your birthday. Yeah. Happy returns of the day, Miss. Tell me your Gotram, star and also your name. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ನಾ? ನಾನು ಕೆನಡಾದಲ್ಲಿದ್ದೆ. ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ದಿಢೀರಂತ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ ತಿರ್ಗಾ ಕೆನಡಾಗೆ ಹೋಗ್ತಾ ಇದ್ದೀನಿ. ಕಶ್ಯಪ ಗೋತ್ರ, ಸ್ವಾತಿ ನಕ್ಷತ್ರ, ಪೂಜಾ. ಥ್ಯಾಂಕ್ ಯು. ಇನ್ನೊಂದ್ಸರ್ತಿ ಇವ್ರ ಹತ್ರ ಮಂಗಳಾರತಿ ತಗೋಬೇಕು ಅಂದ್ರೆ ಕೆನಡಾಗೆ ಹೋಗ್ಬೇಕು ಅನ್ಸುತ್ತೆ. ಬರ್ಲಿ, ಅವ್ರ ಹತ್ರನೇ ಆಶೀರ್ವಾದ ತಗೊಳ್ಳೋಣ. ಇವ್ರ ನಿಮ್ಮಪ್ಪ? ಮತ್ತೇನೇನು? ಲಕ್ಷ್ಮೀ ವೆಂಕಟೇಶ್ವರ ರೇ, ಇನ್ನು ಅರ್ಚನೆನೇ ಮಾಡ್ಸಿಲ್ಲ, ಆಗ್ಲೇ ಮಂಗಳಾರತಿ ಮಾಡ್ಕೊಂಡು ತಗೊಂಬಂದ್ಬಿಟ್ರಲ್ರಿ. ಎಲ್ಲೋದಿವ್ರು? ಕೆನಡಾಕ್ ಹೋಗ್ ಬಂದ್ಮೇಲೆ ಗರಡಾಗ್ಬಿಟ್ರಿ. ಇವ್ರು ಗೊತ್ತಾತಮ್ಮ ನಿಂಗೆ? ಏನಣ್ಣ ಹಿಂಗ್ ಕೇಳಿದ್ರಿ? ಫಾರಿನಲ್ಲಿ ವೆಂಕಟೇಶ್ವರನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ 6 ತಿಂಗಳು ಸುಮ್ನೆ ಕೂತಿದ್ರು ಅಂತ ಕೆನಡಾಕ್ ಹೋಗ್ಬಿಟ್ ಬನ್ನಿ ಅಂತ ಕಳ್ಸಿದ್ದೆ ತಪ್ಪಾಗೋಯ್ತು. ಎಲ್ಲ ಇಂಗ್ಲಿಷ್ ಅಲ್ಲೇ ನೋಡಿ. ಪೂಜೆ ಮಾಡಕ್ಕೂ ಒಬ್ಬ ಅಸ್ಟೆಂಟ್ ಇವ್ರಿಗೆ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮೊಬೈಲ್ ನಲ್ಲೇ ಅರ್ಚನೆ ಮಾಡಿ ಮುಗಿಸ್ಬಿಡ್ತಾರೆ. ಇಂಟರ್ನೆಟ್ ಅಲ್ಲಿ ಅರ್ಚನೆ ಮಾಡಿಸ್ತೀನಿ. ಕೆನಡಾದಿಂದ ಹಾಲಿಡೇಸ್ ಅಲ್ಲಿ ಬಂದಿದ್ದೀನಿ. ಇಂಟರ್ನೆಟ್ ಅಲ್ಲಿ ಬೇಡ, ಇಲ್ಲೇ ಮಾಡಿ. ಕಾಶ್ಯಪ್ ಗೋತ್ರ, ಸ್ವಾತಿ ನಕ್ಷತ್ರ, ಪೂಜಾ. ಅಂಡರ್ಸ್ಟುಡ್. ಇಟ್ ಈಸ್ ಲವರ್ಸ್ ಟಚ್. ಅಯ್ಯೋ, ಏನ್ರಿ ಆಯ್ತು ನಿಮ್ಗೆ? ಸಿಕ್ಕಾಕೊಂಡ್ಬಿಟ್ರೆ? ಹೋದ್ರಾ? ನೋಡ್ರಿ ಸರಿಯಾಗಿ. ಹೋದ್ರು ಬಾಬಾ. ತಮ್ಮಯ್ಯ, ಇಲ್ಲಿ ನೋಡು. ಏನು? ದೇವ್ರು ಇವ್ರನ್ನ ಚೆನ್ನಾಗಿಟ್ಟಿರ್ಬೇಕು. ಎಂತ ಹುಡುಗರು, ಎಂತ ಭಕ್ತಿ. ಆನಂದವಾಗಿರಪ್ಪ. ಹೊಸ ಪ್ರೇಮಿಗಳು ಅಂತ ಕಾಣುತ್ತೆ. ಚೆನ್ನಾಗಿರ್ಲಿ. ಎಲ್ಲಿಗೆ? ಅಮ್ಮನ ಕೂಗಿದ್ದು. ಆ ದೇವ್ರ ಹತ್ರ ಇದ್ರು, ಇಲ್ಲಿಗೆ ಬಂದ್ಬಿಟ್ರು? ಹೌದು, ಉರುಳು ಸೇವೆ ನೋಡಿದೀನಿ. ಇದ್ಯಾವ್ದಪ್ಪ? ತೆವಳು ಸೇವೆ ಅಥವಾ ಇದೇ ನಿದ್ರೆ ಸೇವೆನಾ? ಇಲ್ಲ ಏನಾದ್ರು ವ್ರತ ಮಾಡ್ತಾ ಇದಾರೋ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಬೇಡ, ವ್ರತ ಮಾಡ್ತಾ ಇದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡ್ಕೊಡುದು. ಇದ್ಯಾವ ವ್ರತ? ಮುಂದಕ್ಕೆ ತೆವಳೋದು ಅಂತೀನಿ. ಅದೇ ವ್ರತ. ನೀವ್ ಎಪ್ಸಿದ್ರೆ ಪಾಪ ಅಂಟ್ಕೊಳುತ್ತೆ. ಬೇಡ. ಪಾಪ ಗೀಪ ಏನಿಲ್ಲ, ಸ್ವಲ್ಪ ಮಕ ನೋಡಂತಡೆ. ಬೇಡ. ಏ ತಮ್ಮಯ್ಯ, ಅಣ್ಣಯ್ಯ ಬಂದೆ. ಅಯ್ಯೋ, ರವಿ ಬೆಳಗೆರೆ ನೋಡಿದ್ರೆ ಹಾಯ್ ಬೆಂಗಳೂರ್ಲಾದ್ರೂ ಬರ್ತಿತ್ತಲ್ಲಪ್ಪ. ಹೇಳಿಮ್ಮ, ನಿಮ್ಮ ತಂದೆ ಹೊರಟೋದ್ರು. ಹೋದ್ರಾ? ತಗೊಮ್ಮ. ತುಂಬಾ ಥ್ಯಾಂಕ್ಸ್. ಪೂಜೆ ಮಾಡಿದ್ದಿಂದ ಹಿಡಿದಿದ್ ಕಂಟ್ಕ ಬಿಟ್ಟೋಯ್ತು. ಹೋಗಿ ಬನ್ನಿ. ಸೇನ್ ಬಾರ ಮರ ಇಲ್ಲಿ. ಸ್ವಲ್ಪ ಬಂದ್ ಮೈ ಉಜ್ಜು. ಚಳಿ ತಾಳೆ ಚಳಿ. ಸೇನ್ ನನ್ ಮಗನೆ, ಬಾರ ಇಲ್ಲಿ ಉಜ್ಜ, ಮೈ ಉಜ್ಜ. ಏನೋ ನಿನ್ ಕೈ ಸ್ಪಾಂಜ್ ಹಾಗೆ ಹುಡುಗಿ ತರ ಆಗೋಗ್ಬಿಟ್ಟಿದೆ. ಸ್ವಲ್ಪ ಜೋರಾಗಿ ಉಜ್ಜೋ. ಅರೆ, ಕೆಳಗಡೆ ಉಜ್ಜೋ. ನೀವಾ?
ಮನಸ ಮನಸ ನೀನೆಲ್ಲೆಲ್ಲೂ ಇರುವೆ. ಡ್ಯಾಡಿ ಏನಿದೆಲ್ಲ? ಬೆಳಗಾಮಲ್ಲಿ ಇದಾರಲ್ಲಮ್ಮ ಸುಶೀಲಾ ಅತ್ತೆ, ಅವ್ರಿಗೆ ಮೈ ಹುಷಾರಿಲ್ವಂತೆ. ರಘು ಫೋನ್ ಮಾಡಿದ್ದ, ನೀವೊಂದ್ಸಲ ಬಂದ್ ಹೋದ್ರೆ ಒಳ್ಳೇದು ಅಂತ ಹೇಳ್ದ. ಇಂಥ ಸಮಯದಲ್ಲೂ ಹೋಗದೆ ಹೋದ್ರೆ ಚೆನ್ನಾಗಿರಲ್ಲ. ಡ್ಯಾಡಿ ಇರೋಳು ಒಬ್ಳು ಅಕ್ಕನ ಮಗಳು, ಅವಳಿಗೆ ಮೈ ಹುಷಾರಿಲ್ಲ ಅಂದ ತಕ್ಷಣ ನನಗ್ ಸಂಕಟ ಆಗ್ತಾ ಇದೆ. ನಿನಗೇನು ಯೋಚನೆ ಆಗ್ತಾ ಇಲ್ವಮ್ಮ? ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತದೆ ಡ್ಯಾಡಿ, ಇಲ್ಲಿ ಬಿಟ್ಟು ಹೋಗಕ್ಕೆ. ಗಾಬರಿ ಹಾಗೆ ಆಗತ್ತೆ, ಅಲ್ಲಿಗೆ ಹೋಗೋರ್ಗೂ ಆತರ ಇರುತ್ತೆ. ಒಂದ್ಸಲ ನೋಡಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಎಷ್ಟಾದ್ರೂ ರಕ್ತ ಸಂಬಂಧ ಅಲ್ವಾ, ಸಂಕಟ ಇದ್ದೇ ಇರುತ್ತೆ. ಹೊತ್ತಾಗ್ತಾ ಇದೆ, ಬಾಮ್ಮ ಬಾಮ್ಮ ಕೂತ್ಕೋ. ಡ್ಯಾಡಿ ನನ್ನ ಲಗೇಜು. ನಿನ್ನ ಲಗೇಜು ನಾ ರೆಡಿ ಮಾಡಿದೀನಿ, ನೀ ಯೋಚನೆ ಮಾಡಬೇಡ. ಬಾ 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 ಕೂತ್ಕೋ, ಬಾ ಕೂತ್ಕೋ. ಡ್ಯಾಡಿ ನನ್ನ ಮಾತು ಕೇಳಿದೆ. ಬಾ ಪೂಜಾ, ಬಾ ಕೂತ್ಕೋ, ಬಾ ಕೂತ್ಕೋ. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡು. ಡಾಕ್ಟರ್, ನಮ್ ಫ್ರೆಂಡ್ ಪ್ರಸಾದ್ ಹೇಗಿದ್ದಾನೆ? ಸಿಕ್ಕಾಪಟ್ಟೆ ಹೊಡೆದು ಫ್ರಾಕ್ಚರ್ ಮಾಡ್ಬಿಟ್ಟಿದ್ದಾರೆ. ನಾನೆಲ್ಲ ಕರೆಕ್ಟ್ ಮಾಡಿದ್ದೀನಿ. ಇನ್ನೊಂದ್ 2 ತಿಂಗಳು ರೆಸ್ಟ್ ತಗೋಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್. ನಮಸ್ಕಾರ. ನೋಡೋಣ ಬಾ. ನಮಸ್ಕಾರ ಬುದ್ಧಿ. ಅಮ್ಮ ಅವ್ರು ಎಲ್ಲಿದ್ದಾರೆ? ಒಳಗವ್ರೆ. ಲಗೇಜ್ ತಗೊಂಬಂದ. ಸುಶೀಲಾ, ಡಾಕ್ಟ್ರೆ ಹೇಗಿದ್ದಾರೆ? ಅಂಥದ್ದೇನು ಭಯ ಪಡ್ಬೇಕಾಗಿಲ್ಲ. ಸುಶೀಲಾ, ಸುಶೀಲಾ, ನೋಡು ಯಾರು ಬಂದಿದ್ದಾರೆ ನೋಡು. ಅತ್ತೆ ಪೂಜಾ, ಮೆತ್ತಿಗೆ ಮೆತ್ತಿಗೆ. ಅಲ್ಲಾಡ್ಬೇಡಿ. ನೋಡಿಮ್ಮ, ನಾನು ಈಗ ತಾನೇ ಇಂಜೆಕ್ಷನ್ ಕೊಟ್ಟಿದ್ದೇನೆ, ಆಯಾಸ ಪಟ್ಕೋಬೇಡಿ. ಡಾಕ್ಟರ್ ಏನಾಗಿದೆ? ಯು ನೀಡ್ ನಾಟ್ ಟು ವರಿ ಮಚ್. ಸ್ವಲ್ಪ ಅನಿಮಿಕ್ ಆಗಿದೆ. ನಾನು ಕೊಡೋ ಮಾತ್ರೆಗಳನ್ನ ಟೈಮಿಗೆ ಸರಿಯಾಗಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಇಲ್ಲ. ಈಗ ನಾ ಬಂದಿದ್ದೀನಲ್ಲ, ಹೊತ್ತಕ್ಕೆ ಸರಿಯಾಗಿ ಔಷಧಿ ಎಲ್ಲ ಕೊಡ್ತೀನಿ. ನಾನು ದಿನಕ್ಕೆ 2 ಸಾರಿ ಬಂದು ನೋಡ್ಕೊಂಡು ಹೋಗ್ತೀನಿ. ಅಂಥದ್ದೇನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡಿ, ಬಂದು ಅಟೆಂಡ್ ಮಾಡ್ತೀನಿ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನು ಡಾಕ್ಟರ್ ಹೇಳಿದ್ ಕೇಳಿದ್ಯಲ್ಲ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗತ್ತೆ. ನೀ ಏನ್ ಯೋಚನೆ ಮಾಡಬೇಡ. ಇನ್ ನೀವು ಹುಷಾರಾಗೋವರೆಗೂ ನಾನು ಪೂಜಾ ಇಲ್ಲೇ ಇರ್ತೀವಿ. ಹೌದು, ಎಲ್ಲಿ ನಮ್ಮ ರಘುದೇವ್? ನೀನ್ ಗಂಡಸೆ ಆಗಿದ್ರೆ, ದೊಡ್ಡ ರೌಡಿನೇ ಆಗಿದ್ರೆ ಈ ಕೀ ತಗೊಂಡು ಗೇಟ್ ಓಪನ್ ಮಾಡಿ ಆಚೆ ಹೋಗು. ಒಂದು ವೇಳೆ ನೀನ್ ಆಚೆ ಹೋದ್ರೆ ನೀನ್ ಮಾಡಿದ ತಪ್ಪನ, ನಿನ್ ಶಿಕ್ಷೆನ ನಾನ್ ಅನುಭವಿಸ್ತೀನಿ. ಕಮಾನ್.
చాలా రోజు అయింది జైలర్. కపాలే మంచి మనగాడు దొరికాడ్రా. రా రా. ರಾಮಯ್ಯ ಸರ್ ತಗೋ. ಡಾಕ್ಟರ್ ಬಂದಿದ್ರಾ? ಬಂದಿದ್ರು. ಅಕ್ಕ ಇದಾರೆ? ಹುಷಾರಾಗಿದ್ದಾರೆ. ಸರ್ ಪೂಜಾ ಮಾತಾ ಅವ್ರ ತಂದೆ ಬಂದಿದ್ದಾರೆ ಸರ್. ಹೌದಾ? ಹೌದು. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಮಾವ ಪೂಜಾ ಹಾಯ್. ಹಾಯ್, ಹೇಗಿದ್ಯಾ? ಐ ಆಮ್ ಫೈನ್. ಏನೇ ಯಾರಾಗು ಸುಶೀಲಿಂಗ್ ಹುಷಾರಿಲ್ಲ ಅಂತ ನೀ ಫೋನ್ ಮಾಡಿ ಹೇಳ್ಬೇಕೋ ಇಲ್ವೋ? ನಾ ಫೋನ್ ಮಾಡಿದಾಗ ರಾಮಯ್ಯ ನಂಗೆ ಹೇಳ್ಬೇಕಾ? ಅಲ್ಲ ಮಾವಯ್ಯ, ಇವತ್ತು ನೀವು ಅಮೆರಿಕ, ನಾಳೆ ಹಾಂಗ್ಕಾಂಗು, ನಿಮ್ನ ಎಲ್ಲೆಂತ ಹುಡ್ಕೋದು ನಾವು? ಸುಮ್ಮನೆ ಯಾಕೆ ತೊಂದರೆ ಅಂತ ಫೋನ್ ಮಾಡಿಲ್ಲ. ಮಾವಯ್ಯ, ನೀವು ಅಕ್ಕನ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರಿಗೋಸ್ಕರ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದೀನಿ. ಅವ್ರು ಟೈಮ್ ಸರಿಯಾಗಿ ಬರ್ತಾರೆ, ಎಲ್ಲ ನೋಡ್ಕೊಳ್ತಾರೆ. ಅದೇನೋ ಸರಿಪಾ, ನೀ ಚೆನ್ನಾಗಿ ನೋಡ್ಕೋತಿ. ಆದ್ರೆ ರಕ್ತ ಸಂಬಂಧ ಅಂತ ನನಗೆ ನಮ್ಮ ಅಕ್ಕನ ಮಕ್ಳು ನಿಮ್ಮಿಬ್ರನ್ ಬಿಟ್ರೆ ಯಾರಿದಾರೆ ಹೇಳು? ಅವಳ ಆರೋಗ್ಯಕ್ಕಿಂತ ನನಗೆ ಅಮೆರಿಕ ಅದು ಇದು ಯಾವ್ದು ಮುಖ್ಯ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾಡ್ತೀನ ಹೇಳ್ಬೇಕಾ? ಅವಳ ಆರೋಗ್ಯ ಸರಿ ಹೋಗೋರ್ಗು ನಾನು ಪೂಜಾ ಇಲ್ಲೇ ಇರೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಂಗ್ ಡಾನ್ಸ್ ಕ್ಲಾಸ್ ಇದೆ. ಅತ್ತೆ ಆರೋಗ್ಯಕ್ಕಿಂತ ನಿನಗೆ ಡ್ಯಾನ್ಸ್ ಕ್ಲಾಸ್ ಮುಖ್ಯನಾ? ನಿನಗೆ ಅರ್ಥ ಆಗಲ್ಲ, ನೀ ಸುಮ್ನೆ ಇರು. ನೀನೇನೇ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಬ, ಶುರು ಹಚ್ಕೋಬೇಕು. ಕಾಯ್ತಾ ಇದ್ದೀನಿ. ನೋಡು, ನಾ ಎಲ್ಲ ಹೇಳ್ತೀನಿ, ನಿನಗೆ ಅರ್ಥ ಆಗಲ್ಲ, ನೀನ್ ಸುಮ್ನೆ. ಪೂಜಾ ಬಾ, ನೀನ್ ಊಟ ಮಾಡು. ನಾನು ಆಮೇಲೆ ಮಾಡ್ತೀನಿ. ಯಾಕೆ ಡಲ್ ಆಗಿದ್ಯಾ? ಇಲ್ವಲ್ಲ. ಏ ಕಳ್ಳಿ, ಏನೋ ಮುಚ್ಚಿರ್ತಾ ಇದೀಯಾ? ಹಾಗೇನು ಇಲ್ಲ. ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅವಳಿಗೇನು ಆಗಲ್ಲ. ಅದ್ಯಾಕೆ ಗೊತ್ತಿಲ್ಲ, ಅಕ್ಕ ಒಂಥರ ಕೊರಗ್ತಾ ಇರ್ತಾಳೆ. ಯಾಕೆ? ನಿಮ್ಮ ಅಕ್ಕನ ಕೊರಗೆ ಏನು ಅಂತ ನಿನಗ್ ಗೊತ್ತಿಲ್ವಾ? ಏನು? ನಿನ್ ಮದ್ವೆದೇ ಅವಳಿಗೆ ಯೋಚನೆ. ಮಾವ, ನನ್ನ ಮದುವೆ ವಿಷಯನ 24 ಗಂಟೆ ಡ್ಯೂಟಿ ಅಲ್ಲಿ ನಾನು ಮದುವೆ ಮಾಡ್ಕೊಂಡ್ರೆ ಅಷ್ಟೇ. ನನ್ನ ಮದುವೆ ಆಗೋ ಹೆಣ್ಣು ಸಂಸಾರ ಮಾಡ್ದಂಗೇನೆ. ಕರೆಕ್ಟ್ ಮಾವ, ಕರೆಕ್ಟ್ ಆಗಿ ಹೇಳ್ದೆ. ಈ ಡ್ಯಾಡಿಗೆ ಏನು ಗೊತ್ತಾಗಲ್ಲ. ಏನ್ ನನಗೆ ಅರ್ಥ ಆಗಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಡ್ಯೂಟಿ ಕಾನ್ಶಿಯಸ್ ಇದ್ದವ್ರು ಯಾರು ಮದುವೆ ಮಾಡ್ಕೊಂಡಿಲ್ವಾ? ಮಾವ, ಇವತ್ತು ಬೆಳಗ್ಗೆ ಇಬ್ಬರು ಕೈದಿಗಳು ತಪ್ಪಿಸೋ ಪ್ರಯತ್ನ ಪಟ್ರು. ಶೂಟ್ ಮಾಡ್ದೆ. ನಮ್ಮ ಹತ್ರ ನೋ ಸೆಂಟಿಮೆಂಟ್. ಈಗ ಫಾರ್ ಎಕ್ಸಾಂಪಲ್, ನನಗೆ ಹೆಂಡತಿ ಮಕ್ಕಳು ಇದ್ದಿದ್ರೆ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ. ಆಗ ನಾನು ಸಿನ್ಸಿಯರ್ ಆಗಿ ಕರ್ತವ್ಯನ ಮಾಡಕ್ಕಾಗಲ್ಲ. ಇಂಥ ದೊಡ್ಡ ದೊಡ್ಡ ಮಾತಾಡೋದು ಬಿಟ್ಟು ದೊಡ್ಡವರು ನಮ್ಮ ಮಾತು ಕೇಳಿದ್ರೆ ನಮಗೂ ಸಂತೋಷ ಆಗತ್ತೆ. ನಿಮ್ಮ ಸಂತೋಷಕ್ಕೋಸ್ಕರ ನಾನು ಮದುವೆ ಮಾಡ್ಕೊಂಡ್ರೆ ನಾಳೆ ಕಷ್ಟ ಪಡೋನು ನಾನು. ನೋಡಿ, ನಮ್ಮ ಅಕ್ಕನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಆದ್ರೆ ಈ ಜನ್ಮದಲ್ಲಿ ನನ್ನ ಮದುವೆ ಮಾತ್ರ ಆಗಲ್ಲ. ಅಯ್ಯೋ,
ಡ್ಯಾಡಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ನನಗ್ ಬೇಡ. ಬಟ್ ನಿಮ್ಗೆ ಇಷ್ಟ ಅಲ್ವಾ? ನನ್ನ ಇಷ್ಟ ಏನ್ ಬಂತು? ಹೊಟ್ಟೆ ತುಂಬ ಅಂತ ಮಾತಾಡಿದಾನೆ, ಇನ್ ಯಾವನಾದ್ರು ಕುತ್ಕೊಂಡು ಊಟ ಮಾಡ್ತಾನೆ. ನನಗೇನ್ ಬೇಕಾಗಿಲ್ಲ. ಡ್ಯಾಡಿ ಪೂಜಾ ಯಾಕೆ ಮಾವ ಒಂಥರ ಆಡ್ತಾರೆ? ಅವ್ರಿಗೆ ಯಾರಾದ್ರೂ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ತುಂಬಾ ಕೋಪ ಬರುತ್ತೆ. ಬಟ್ ನಮ್ ಡಿಸಿಷನ್ ಕರೆಕ್ಟ್. ಯಾರ್ ಕರೆಕ್ಟ್? ರಘು 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 ಅತ್ತೆ ಒಂದ್ ನಿಮಿಷ ನೀರ್ ತರ್ತೀನಿ. ತಗೊಳ್ಳಿ. ಸಾಕಾ? ಮಲ್ಕೊಳ್ಳಿ. ಮಾತ್ರೆ ಏನಾದ್ರೂ ಕೊಡ್ಲಾ ಅತ್ತೆ? ಸಮಾಧಾನ ಆಯ್ತು ನೀನ್ ಹೋಗಿ ಮಲಿಕೋ. ಪರವಾಗಿಲ್ಲ, ನೀವ್ ಮಲ್ಕೊಳ್ಳಿ, ನಾನು ಆಮೇಲೆ ಹೋಗ್ತೀನಿ. ಹೇಗಿದೀಗ? ಈಗ ಪರವಾಗಿಲ್ಲಪ್ಪ. ಪರವಾಗಿಲ್ವಾ? ಅಕ್ಕ, ಪೂಜಾ ಬಗ್ಗೆ ನಿಂದೇನು ಒಪಿನಿಯನ್? ಒಳ್ಳೆ ಹುಡುಗಿ. ನಿನ್ನೆ ರಾತ್ರಿ ನನಗ್ ತುಂಬಾ ಬೇಜಾರಾಯ್ತು. ವಾಂತಿ ಮಾಡ್ದೆ. ಅವಳು ಬಂದು ಕೈನಲ್ಲಿ ಹಿಡ್ಕೊಂಡ್ಬಿಟ್ಲು. ಸ್ವಲ್ಪನೂ ಅಸಹ್ಯ ಪಟ್ಕೊಳ್ಳಿಲ್ಲ. ನನಗೆ ಗೊತ್ತಕ್ಕ. ಅಕ್ಕ, ನಿನ್ ಸೇವೆ ಮಾಡಕ್ಕೆ, ನಿನ್ನ ಪ್ರೀತಿನ ನೋಡ್ಕೊಳಕ್ಕೆ ಅಂತ ಹುಡುಗಿ ಬಿಟ್ರೆ ಬೇರೆ ಯಾರು ಸಿಗಲ್ಲ. ಅದಕ್ಕೆ ನಾನು ತೀರ್ಮಾನ ಬಂದಿದ್ದೀನಿ. ಏನು ಅದು? ಅಕ್ಕ, ಈಗ ನಿನಗೆ ಪೂಜಾ ತುಂಬಾ ಇಷ್ಟ, ಪೂಜಾಗೆ ನೀನು ತುಂಬಾ ಇಷ್ಟ. ಅದಕ್ಕೆ ರಘು 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 ವಿಷಯ ಏನು? ಅಕ್ಕ, ನಾನ್ ಪೂಜಾನ ಮದುವೆ ಆಗ್ಬೇಕು ಅಂತ ಇದ್ದೀನಿ. ನನಗ್ ಗೊತ್ತು, ಒಂದಲ್ಲ ಒಂದು ದಿವಸ ಆ ಹುಡುಗಿನ ಒಪ್ಕೋತೀಯ ಅಂತ. ಈ ಮಾತು ನಿನ್ನ ಬಾಯಿನಿಂದಲೇ ಬರ್ಲಿ ಅಂತ ಇಷ್ಟ ದಿವಸ ಕಾದ್ವಿ. ನೋಡು, ಪೂಜಾ ನಿನಗೆ ಅಂತಾನೆ ಬೆಳೆದವಳು. ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಸರಿನಾ? ಸರಿ ಅಕ್ಕ. ಎಷ್ಟು ನಾಚ್ತೀಯೋ. ರೀ ಹೋಗ್ರಿ ಆಚೆ, ವಿಸಿಟಿಂಗ್ ಅವರ್ಸ್ ಮುಗ್ದೋಯ್ತು. ಮೇಡಮ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಲ್ ಎಲ್ರಿ? ಬಿಲ್ಲ? ಬಿಲ್ ಕಳ್ಸಿದ್ರಣ್ಣ? ಗುರುಗಳೇ 3000 ರೂಪಾಯಿ ಆಯ್ತು. ಲೇಜಿ ಫೆಲೋ, ಮೊದ್ಲೇ ಹೇಳ್ಬಾರ್ದೇನಾ? ಮೇಡಮ್ ನೀವೇನು ಯೋಚನೆ ಮಾಡ್ಬೇಡಿ, ಚೆಕ್ ಮೂಲಕ ನಿಮ್ ಬಿಲ್ ಎಲ್ಲ ಕೊಟ್ಬಿಡ್ತೀನಿ. ನಾಳೆ ಬಿಲ್ ಕಟ್ತಿದ್ರೆ ಅಷ್ಟೇ. ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಂದ್ರೆ ಅಲ್ಲ, ಈ ಹೋಟ್ಲಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಬಿಲ್ ಕೊಡದೆ ಹಾಗೆ ಹೋದ್ರೆ ಇಟ್ಟು ರೂಪಾಯಿ ಕೆಲ್ಸನೋ, ನೀರ್ ತುಂಬಾ ಕೆಲ್ಸನೋ, ಮಜ್ಜಿಗೆ ಕಡಿಯೋ ಕೆಲ್ಸನೋ ನಾನು ಅದನ್ನ ಅವಾಗ್ಲೇ ಕೇಳ್ದೆ. ಬಿಲ್ ಕಟ್ತಾ ಹೋದ್ರೆ ಮೊದಲ್ನಾಗ ಮೂಳೆ ಮುರಿದು ಸೇರ್ದಾಗ ಮಾಡಿ ಆಚೆಗೆ ಬಿಸಾಕ್ತಾರತ್ತೆ. ಮುರಿಯೋದು ಅವರೇ, ಸೇರ್ಸೋದು ಅವರೇನಾ? ಬಿಲ್ ಕಟ್ಬೇಕಾದ್ದೆ. ಮೇಡಮ್ ಸಾಯಂಕಾಲ ಎಲ್ಲಿ ಸಿಗ್ತೀರಾ? ಯಾಕೆ? ಬಾಬಾ ಬಿಲ್ ಕಟ್ಟಕ್ಕೆ. ನಿಮ್ಮ ಹೆಸರು? ಸರೋಜಾ. ಸರೋಜಾ ಗುರುಗಳೇ, ಇಲ್ಲಿಗೆ ಬಂದವರೆಲ್ಲ ಅವ್ರನ್ನ ಸಿಸ್ಟರ್ ಅಂತ ಕರೀತಾರೆ. ಲೇ ನನ್ನ ಮಗನೇ, ಇದ್ ಬಂದವ್ರಲ್ಲ ಸಿಸ್ಟರ್ ಸಿಸ್ಟರ್ ಅಂತ ಕರೆದು ಬಿಟ್ರೆ ಆ ಅಮ್ಮ ಎಲ್ಲಿಗೋ ಹೋಗ್ತಾಳೆ. ಅದಕ್ಕೆ ನಾನು ಸರೋಜಾ ಅಂತ ಕರಿತಾ ಇದ್ದೀನಿ. ಅಲ್ವಾ ಸರೋಜಾ ಅವರೇ? ನೀವ್ ಹೋಗಿ ನಾ ಕಟ್ತೀನಿ. ಬೇಗ ನೋಡ್ಕೊಂಡು ಹೋಗಿ. ನೀವ್ ಹೋಗಿ ನಾವ್ ಕಟ್ತೀವಿ. ಪ್ರಸಾದಿ, ಅಯ್ಯೋ ನಿನ್ ಮನೆ ಕಾಯೋಗ. ಹೆಂಗಿದ್ಯಾ ಪುಟ? ಚೆನ್ನಾಗಿದ್ದೀನಿ. ಎಲ್ಲಿ ಸೇನು ರಮೇಶ್ ಕಾಣ್ತಾ ಇಲ್ಲ? ಕೆಳಗಡೆ ಇದಾರೆ. ನೋಡು ಪ್ರಸಾದಿ, ಹೆಂಗಾದ್ರೂ ಐಡಿಯಾ ಮಾಡಿ ನಾವಿಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕಲ್ಲ. ಯಾಕೆ ಗುರುಗಳೇ? ಛೇ ಪಾಪ, ಇಲ್ಲಿ ದಿನ ಚಿಕನ್ ಸೂಪು, ಮೂಳೆಗ್ ಶಕ್ತಿ ಬರೋ ಹಾಗೆ ದಿನ ಊಟ ಕೊಡ್ತಾರೆ. ಇದನ್ನೆಲ್ಲ ಕೊಡುವಾಗ ನಾನು ಯಾತಕ್ ಕದ್ ಬರ್ಬೇಕು? ಅಯ್ಯ, ನಿನ್ ಚಿಕನ್ ಸೂಪ್ ಬಿಲ್ಲು ಕಟ್ಟಕ್ ಆಗದೇನೆ ಬಾ ಅಂತ ಹೇಳ್ತಿರೋದು. ಆ ಬಿಲ್ ನೋಡಿದ ತಕ್ಷಣ ನಮ್ ಕಾಲ್ ಕೈ ಸೂಪ್ ಎಲ್ಲ ತಣ್ಣಗೆ ಆಗ್ಬಿಟ್ಟಿದೆ. ಈಗಾಗ್ಲೇ ಬಿಲ್ಲು, ಬಾಣ, ಕಿರೀಟ, ಗದೆ ಎಲ್ಲ ಕಳ್ಕೊಂಡಿದ್ದಾಗಿದೆ. ನಮ್ ಗುರುಗಳ ಹತ್ರ ಉಳಿದಿರೋದು ಲೆಗ್ಗಾರ್ ಮನಿ ಅಷ್ಟೇ. ಅದನ್ ಬಿಟ್ರೆ ತಾಳ ತಂಬೂರಿ. ಗುರುಗಳೇ, ಹೇಗೂ ಒಂದ್ ತಿಂಗಳಾಯ್ತು. ಇನ್ನೊಂದ್ 10 ದಿವಸ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ 10 ದಿವ್ಸನ?
ಅಪ್ಪ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳಯ್ಯ, ಹೆಂಗಾರು ಅಡ್ಜಸ್ಟ್ ಮಾಡಿ ಓಡ್ ಬಂದ್ಬಿಡು. ಅದ್ ಹೇಗ್ ಗುರುಗಳೇ ಬರಕ್ಕಾಗತ್ತೆ? ನಡ್ಕೊಂಡು ಕಣಯ್ಯ. ನಡ್ಕೊಂಡ್ ಹೇಗ್ ಗುರುಗಳೇ ಬರಕ್ಕಾಗತ್ತೆ? ಕಾಲಲ್ಲಯ್ಯ. ಅದ್ ಹೇಗೆ? ಹೆಂಗೆ ಅಂದ್ರೆ ಹೀಗೆ. ಇದೇನಯ್ಯ? ನನ್ ಕಾಲು ಸರಿ ಹೋಗ್ಲಿಲ್ಲ, ಇನ್ನು ಬ್ಯಾಂಡೇಜು ಬಿಚ್ಚಿಲ್ಲ. ನೀವ್ ಬಾ ಅಂತಂದ್ರೆ ಹೆಂಗ್ ಬರಕ್ಕಾಗತ್ತೆ? ಅಯ್ಯಯ್ಯೋ ಲೋ, ಏನೋ ಮಾಡೋದು? ಗುರುಗಳೇ, ಸೇನು ರಮೇಶ್ ಕೆಳಗಡೆ ಇದ್ದಾರೆ. ಇವನ್ ಕೆಳಗೆ ತಾಕ್ಬಿಟ್ರೆ ಕ್ಯಾಚ್ ಹಿಡ್ಕೊಂಡ್ಬಿಡ್ತಾರೆ. ನನ್ನ ಮಗನೇ, 4 ಏಟ್ ಬಿದ್ದಿರೋದಕ್ಕೆ 40 ಸೂಪ್ ಕುಡಿದು 4,000 ಬಿಲ್ ಮಾಡವನೆ. ಇನ್ 4ನೇ ಫ್ಲೋರ್ ಇಂದ ಕೆಳಗೆ ಹಾಕ್ಬಿಟ್ರೆ 4 ವರ್ಷ ಇಲ್ಲೇ ಸೆಟ್ಲ್ ಆಗಿ 40 ಲಕ್ಷ ಬಿಲ್ ಮಾಡ್ಬಿಡ್ತಾನೆ ಕಣ. ಎಕ್ಕಳ ಎತ್ತ. ಅಯ್ಯೋ ನನ್ ಕಾಲು, ಅಯ್ಯೋ ನನ್ ಬಿಲ್ಲು, ಅಯ್ಯೋ ನನ್ ಕಾಲು, ಅಯ್ಯೋ ನನ್ ಬಿಲ್ಲು, ಅಯ್ಯೋ ನನ್ ಕಾಲು, ಅಯ್ಯೋ ಅಯ್ಯೋ ನನ್ ಕಾಲು. ಅಯ್ಯೋ ಅತ್ತೆ, ಈ ಕೆಲ್ಸ ಎಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತೀನಿ. ಬಿಡಿ ಅತ್ತೆ. ನೀವ್ ಕೂತ್ಕೊಳ್ಳಿ. ಎಷ್ಟು ಅಂತ ನಾನು ಕೂತ್ಕೊಂಡು ಮ್ಯಾಗಝಿನ್ ಓದೋದು? ಇದನ್ನು ಮಾಡೋದ್ ಬೇಡ ಅಂದ್ರೆ ಹೇಗೆ? ಅತ್ತೆ, ನನಗ್ ನಿಮ್ ಹತ್ರ ಒಂದ್ ಮಾತು ಹೇಳ್ಬೇಕಿತ್ತು. ಏನಮ್ಮ? ಅದು ನನಗೆ ಮದುವೆ ಗೊತ್ತು, ನನಗ್ ಗೊತ್ತು. ಅತ್ತೆ ಹತ್ರ ಹೋಗಿ ಇನ್ಫ್ಲೂಯೆನ್ಸ್ ಪ್ರಯತ್ನ ಮಾಡ್ತೀಯ ಅಂತ. ಈಗೇನು ಈ ಮದ್ವೆ ಈಗ್ಲೇ ಬೇಡ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಲ್ಲ ಡ್ಯಾಡಿ, ಹೇಳ್ತೀಯ? ನಾನು ಅಲ್ಲ ಕಂದ, ಹಿರಿಯರಾದ ನಮಗೆ ನಿನ್ಗೆ ಯಾವಾಗ ಮದ್ವೆ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏನಂತೀಯ ನೀನು? ಅಲ್ಲ, ಏನು ಮಾತು? ಏನ್ ಹೇಳ್ತಾಳೆ? ನಿನ್ನ ಹತ್ರ ಇನ್ಫ್ಲೂಯೆನ್ಸ್ ಬಂದಿದ್ದಾಳೆ, ಈ ಮದ್ವೆ ಈಗ್ಲೇ ಬೇಡ, ನೀನು ಓದ್ಬೇಕು, ಡ್ಯಾನ್ಸ್ ಕಲ್ತ್ಕೋಬೇಕು, ಹಾಡು ಹೇಳ್ಬೇಕು ಅಂತ. ಅವಕ್ಕೆಲ್ಲ ಟೈಮ್ ಕೊಟ್ಟಿದ್ದೀನಲ್ಲ, ಮದ್ವೆ ಫಿಕ್ಸ್ ಮಾಡಿದೀನಿ. ಎಷ್ಟು ಸಂತೋಷ ಪಡ್ತಿದ್ದಾಳೆ. ಬಾಬಾ ಬಾಬಾ, ನಿನಗೆ ಅರ್ಥ ಆಗೋಂಗ್ ನಾ ಹೇಳ್ತೀನಿ ಬಾಯಲ್ಲಿ. ನೀ ಬಾ ಪೂಜಾ, ನನ್ ಮಾತು ಕೇಳು ನೀನು. ಅಯ್ಯೋ, ಒಳ್ಳೆ ಅಪ್ಪ, ಮುದ್ದು ಮಗಳು. ಎಂಥ ಕೆಲಸ ಮಾಡಕ್ ಹೋಗಿದ್ಯಾ ನೀನು? ನಾನೇನ್ ಮಾಡ್ದೆ ಡ್ಯಾಡಿ? ಹುಷಾರಿಲ್ದಾರೋ ಸುಶೀಲ್ನ ಹತ್ರ ಹೋಗಿ ಈ ಮದ್ವೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಕ್ ಹೋಗಿದ್ಯಾ? ಈ ಮಾತು ಕೇಳಿದ್ರೆ ಅವಳಿಗೆ ಎಂಥ ಆಘಾತ ಆಗಬಹುದು. ಯೋಚನೆ ಮಾಡಿದ್ಯಾ ನೀನು? ಡ್ಯಾಡಿ, ಕಂಟ್ರೋಲ್ ಯೋರ್ ಸೆಲ್ಫ್. ಐ ವಿಲ್ ಕಂಟ್ರೋಲ್ ಮೈ ಸೆಲ್ಫ್. ಒಂದ್ ಅರ್ಥ ಮಾಡ್ಕೊ, ಈ ಮನೆಗ್ ಬಂದಾಗ್ಲಿಂದ ನಾವ್ ಎಷ್ಟೇ ಬಲವಂತ ಮಾಡಿದ್ರು ಮದ್ವೆನೆ ಬೇಡ ಅಂತ ರಘು ಹೇಳ್ತಾ ಇದ್ದ. ತನ್ನ ಅಕ್ಕನಿಗೆ ಇಂಥ ಸ್ಥಿತಿನಲ್ಲಿ ಈ ಮನೆಗೆ ಒಂದು ಹೆಣ್ಣಿನ ಆಶಯ ಬೇಕು ಅಂತ ತಿಳಿದ ಮೇಲೂ ಮದ್ವೆನೆ ಬೇಡ ಅಂತ ತೀರ್ಮಾನ ಮಾಡಿದ್ದ ರಘು ಇವತ್ ನಿನ್ನ ಒಪ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಗೊತ್ತಾ? ಅದು ನಿನ್ನ ಗುಣಕ್ಕೆ. ಡ್ಯಾಡಿ, ನೀವ್ ಯಾಕೆ ನಾನು ಅರ್ಥ ಮಾಡ್ಕೋತಾ ಇಲ್ಲ? ನಾನು ಅರ್ಥ ಮಾಡ್ಕೋತೇನಮ್ಮ, ಆದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಪೂಜಾ. ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ತಂದೆಗೂ ತನ್ನ ಮಗಳು ಒಳ್ಳೆ ಮನೆ ಸೇರಿ ಆನಂದವಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅದರಲ್ಲೂ ನನಗೆ ನನ್ನ ಮಗಳು ನನ್ನ ಅಕ್ಕನ ಮಗನ್ ಮದುವೆ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಹುಷಾರಿಲ್ದೇ ಇರೋ ಅಕ್ಕನ ಮಗಳಿಗೆ ಆಸರೆಯಾಗಿ ನಿಲ್ಬೇಕು ಅನ್ನೋ ಆಸೆ, ಆ ಆಸೆ ಪಟ್ಟಿದ್ದು ತಪ್ಪಮ್ಮ. ಡ್ಯಾಡಿ, ನಾನ್ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಪೂಜಾ, ಅಪ್ಪನಾಗಿ ನಾ ಕೇಳ್ಕೊತಾ ಇದ್ದೀನಿ. ಮಗಳಾಗಿ ನೀ ಋಣ ತೀರಿಸ್ಬೇಕು ಅಂತಿದ್ರೆ ಈ ಮದ್ವೆಗೆ ಒಪ್ಕೊಮ್ಮ. ಸರಿ, ನಾವು ಊರಿಗೆ ಹೋಗೋಣ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ ಪೂಜಾ, ನೀನ್ ಈ ಮದ್ವೆಗೆ ಒಪ್ಕೊಳ್ಳೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಸರಿ, ನಾನು ಈ ಮದ್ವೆಗೆ ಒಪ್ಕೋಬೇಕು ಅಷ್ಟೇ ತಾನೆ? ನಿಮ್ಮಿಷ್ಟ. ಆದ್ರೆ ಒಂದು, ಮಗಳ ಬಗ್ಗೆ ನೀವ್ ಯೋಚನೆ ಮಾಡ್ತಿಲ್ಲ ಡ್ಯಾಡಿ, ಯೋಚನೆ ಮಾಡ್ತಾ ಇಲ್ಲ. ಚಿರಂಜೀವಿ ಎಲ್ಲಿ ಸಿಗ್ತಾನ್ರೋ? ಯಾಕೋ? ಅವನ್ ನಾನ್ ಬಿಡಲ್ಲ, ಸೇಡ್ ತೀರ್ಸ್ಕೋಬೇಕು. ಪ್ರಸಾದ್, ಬೇಡ ಕಣೋ, ಈಗ ತಾನೇ ಚೇತರಿಸ್ಕೊತಾ ಇದ್ಯಾ. ಅವ್ರ ಸಾಹಸ ನಮ್ಗೆ ಯಾಕೋ? ಅವ್ರ ಸಾಹಸ ಬಿಟ್ಬಿಡ. ನೀವ್ ಏನ್ ಹೇಳಿದ್ರು ಬಿಡಲ್ಲ ಕಣ್ರೋ, ಸೇಡ್ ತೀರ್ಸ್ಕೊಳ್ಳೇಬೇಕು. ಪ್ರಸಾದ್ ಹೋಗ್ಬೇಡ್ವಾ? ಪ್ರಸಾದ್ ಬಾರ.
ನನ್ನ ಮದುವೆಗಳು. ಏನ್ ಸರ್ ಮದ್ವೆನೇ ಆಗಲ್ಲ ಅಂತಿದ್ರಿ, ಒಳ್ಳೆ ಲಕ್ಷ್ಮಿ ಅಂತ ಹುಡುಗಿನೇ ಆರಿಸ್ಕೊಂಡ್ಬಿಟ್ಟಿದೀರಾ. ಯಾವಾಗ್ಲೂ ಡ್ಯೂಟಿನೇ ಫಸ್ಟ್ ಅಂತಿದ್ರಿ, ಇನ್ ಮುಂದೆ ಮದ್ವೆ ಆದ್ಮೇಲೆ ಹೆಂಡತಿನೇ ಫಸ್ಟ್ ಅಂತೀರಾ. ನೋ ಕಮೆಂಟ್ಸ್. ಕಂಗ್ರಾಚುಲೇಷನ್ ಸರ್. ಹಲೋ ಸರ್. ನೋಡಿ, ನಾಳೆ ನನ್ನ ಮಗಳಿಗೂ ಇವ್ರಿಗೂ ನಿಶ್ಚಿತಾರ್ಥ ಇದೆ, ನೀವೆಲ್ಲ ಖಂಡಿತ ಬರ್ಬೇಕು. ಪ್ಲೆಜರ್ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಪ್ರಸಾದ್, ಇಲ್ಲೇ ಯಾಕೆ ಬಂದು ಕೂತ್ಕೊಂಡೆ? ಪೂಜನ್ ನೋಡಕ್ಕೆ. ಅವಳು ಬರೋದು ಯಾವಾಗ? ನೀನ್ ನೋಡೋದು ಯಾವಾಗ? ನೀನ್ ಹೀಗೆಲ್ಲ ಕೂತ್ರೆ ಅವಳು ಬಂದ್ಬಿಡ್ತಾಳ? ನಾನ್ ಬರಲ್ಲ. ಪೂಜನ್ ನೋಡ್ದೆ ನಾನ್ ಬರಲ್ಲ. ಸಾಯಕ್ ಮುಂಚೆ ಅವಳನ್ನ ನೋಡೇ ತೀರ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಊಟ ತಿಂಡಿ ಬಿಟ್ಬಿಟ್ಟಿದ್ದಾರೆ, ಕೂತ್ಕೊಂಡ್ಬಿಟ್ರೆ ಪೂಜೆ ಸಿಕ್ಬಿಡ್ತಾಳ? ನೀ ಹೀಗೆ ಇಲ್ಲಿ ಕೂತ್ರೆ ನಿಜವಾಗಿಯೂ ಕೊರ್ಗೆ ಸತ್ತೋಗ್ಬಿಡ್ತೀಯ. ಏನ್ ಫ್ರೆಂಡ್ ಅಲ್ಲ, ನಿನ್ನಿಂದ ಸುಮ್ನೆ ನೋವು. ನೀವ್ ಯಾಕ್ರ ಫೀಲ್ ಮಾಡ್ಕೋತೀರಾ? ಪೂಜನ್ ನೋಡೋವರೆಗೂ ಏನೇ ಆದ್ರೂ ನಾ ಇಲ್ಲಿಂದ ಬರಲ್ಲ. ಏನಪ್ಪ ಇದು? ಏನ್ ನಿನ್ನ ಅವಸ್ಥೆ? ಏನಾಯ್ತಯ್ಯ ನಿಮ್ಮಿಬ್ಬರು ಲವ್? ಆ ಪೂಜಾ ನೋಡಿದ್ರೆ ಅಲ್ಲಿ, ನೀನ್ ನೋಡಿದ್ರೆ ಇಲ್ಲಿ. ಸ್ವಾಮಿ, ಪೂಜೆ ಇಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ಗೊತ್ತು ಅಂತೇನಯ್ಯ. ಅದೇ ಅವಳ ತಂದೆ ಅವಳ ಮಾವ ಯಾರೋ ಜೈಲರ್ ಅಂತೆ, ಮದುವೆ ಮಾಡ್ಬೇಕು ಅಂತ ಒಳ್ಳೆ ನಿಶ್ಚಿತಾರ್ಥದ ದಿನ ಫಿಕ್ಸ್ ಮಾಡ್ಕೊಡಿ ಅಂತ ಕೇಳ್ದ. ನಿಶ್ಚಿತಾರ್ಥದ ಒಳ್ಳೆ ದಿನಾನ ಸೆಟ್ ಮಾಡ್ಕೊಟ್ ಬಂದೆ. ಪಾಪ ಹುಡುಗಿ ಬಹಳ ಸ್ವರ್ಗೋಗಿದ್ದಾಳ ಕಣಯ್ಯ. ತಲೆ ಬಗ್ಗಿಸ್ತವಳು ನನ್ನ ನೋಡಿದ ತಕ್ಷಣ ಗೊಳೋ ಅಂತ ಅಳಕ್ ಶುರು ಮಾಡ್ಬಿಟ್ಲಯ್ಯ. ಶಿ ಈಸ್ ವೀಪಿಂಗ್ ಅಂಡ್ ಕ್ರೈಯಿಂಗ್ ಅಂಡ್ ಆಲ್ಸೋ ಶಿ ಈಸ್ ಫೀಲಿಂಗ್ ಫಾರ್ ಯು. ನಾಳೆನೆ ಅವಳಿಗೂ ಆ ಜೈಲರ್ಗೂ ನಿಶ್ಚಿತಾರ್ಥ ಇದೆ ಕಣಯ್ಯ. ನೋಡ್ಬೇಕು, ಅವಳು ಎಲ್ಲಿದ್ರು ನೋಡ್ಬೇಕು. ಈಗ ಅವಳು ಎಲ್ಲಿದ್ದಾಳೆ ಹೇಳ್ತೀರಾ? ಬೆಳಗಾಮಲ್ ಕಣಯ್ಯ. ಅತ್ತೆ, ಇಲ್ಲೇ ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಒಬ್ಳೆ ಹೋಗ್ತೀಯಾ? ಹಾ, ಒಬ್ಳೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಒಬ್ಳೆ ಯಾಕಮ್ಮ ಹೋಗ್ತೀಯಾ? ಪರವಾಗಿಲ್ಲ ಅತ್ತೆ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಏನಂತೆ ಪೂಜಾಗೆ? ಶಾಪಿಂಗ್ ಹೋಗ್ಬೇಕಂತ ಕಣೋ. ಒಬ್ಳೆ ಯಾಕೆ ಹೋಗ್ಬೇಕು? ಐ ಆಮ್ ರೆಡಿ. ಅವ್ನ್ ಕರ್ಕೊಂಡು ಹೋಗ್ತಾನಂತೆ, ಹೋಗು. ಬೇಡ ಅತ್ತೆ, ನಾನು ಒಬ್ಳೆ ಹೋಗ್ತೀನಿ. ಏನೇನ್ ಬೇಕೋ ಅದೆಲ್ಲ ತಗೋ. ಏ ಕಂಜೂಸ್, ಅವಳು ಏನೇನ್ ಕೇಳ್ತಾಳ ಅದನ್ನೆಲ್ಲ ಕೊಡ್ಸೋ. ಆಯ್ತಕ್ಕ. ಹೋಗ್ಲಿ ಬಿಡಿ, ನಾನು ನಾಳೆ ಪೂಜಾ ಹೋಗ್ತೀನಿ. ಬಾರೆ ಬಾರೆ ಹೋಗೋಣ. ಕಮಾನ್. ಪರವಾಗಿಲ್ಲ, ಹೋಗು. ಕಮಾನ್. ಯಾಕೆ ಕಾರ್ ಇಲ್ವಾ? ಪೂಜಾ, ಕಾರ್ಲ್ ಹೋದ್ರೆ ಪಾರ್ಕಿಂಗ್ ಕಷ್ಟ, ಶಾಪಿಂಗ್ ಮಾಡಕ್ ಆಗಲ್ಲ. ಬೈಕಲ್ಲಿ ಹೋದ್ರೆ ಎಲ್ ಬೇಕಾದ್ರೆ ನುಗ್ಬೋದು. ಕಮಾನ್. ರೆಡಿ? ಕಮಾನ್, ಹೋಲ್ಡ್ ಮೀ. ಹೋಲ್ಡ್? ಯಾ, ಕಮಾನ್, ಹೋಲ್ಡ್ ಮೀ. ಯಾ, ರೈಟ್. ಯಾರ್ಯಾರು ನಿಲ್ ಮಲ್ಕೊಂಡಿದ್ಯಾ? ಇದ್ದಾಳೆ, ಹೇಳ್ಮೇಲೆ ನೋಡಯ್ಯ, ನೀನ್ ಯಾರು, ಯಾವ ಊರು, ಯಾತಕ್ಕೋಸ್ಕರ ಜ್ಯುವೆಲರಿ ಶಾಪ್ ಹತ್ರ ಮಲಗಿದ್ದೆ ಅಂತ ಡೀಟೇಲ್ ಆಗಿ ಹೇಳಿದ್ರೆ ನಿನ್ಗೆ ಒಳ್ಳೇದಾಗತ್ತೆ.
ಓ ಇವನು ಸ್ಟೇಷನ್ ಅಲ್ಲಿ ಬಾಯ್ಬಿಡಲ್ಲ ಕಣಯ್ಯ, FIR ಹಾಕಿ ಕೋರ್ಟ್ ಅಲ್ಲಿ ಬಾಯ್ಬಿಡ್ಸೋಣ ಬಾ. ಇಂದು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಗೂ ಹಾಗೂ ಭಾರತೀಯ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದು 4 ಉಗ್ರಗಾಮಿಗಳು ಹಾಗೂ 6 ಜನ ಭಾರತೀಯ ಸೈನಿಕರು ಮೃತಪಟ್ಟಿದ್ದಾರೆ. ಬಾರ್ಡರ್ಲಿರೋ ಟೆರರಿಸ್ಟ್ಗಳನ್ನ ತಗೊಂಡೋಗಿ ಹ್ಯಾಂಗ್ ಮಾಡಬೇಕು. ಆಲ್ವೇಸ್ ಪ್ರಾಬ್ಲಮ್ಸ್. ಮಾವ ಹಾಲು. ನಿನ್ನೆ ರಾತ್ರಿ ಚಾಮರಾಜ ರಸ್ತೆಯಲ್ಲಿರುವ ಜೈಲರ್ ರಘುದೇವ್ ರವರ ಮನೆ ಎದುರಿರುವ ರಾಜೇಶ್ ಜ್ಯುವೆಲರ್ಸ್ ಬಳಿ ಪ್ರಸಾದ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಏನೊಂದನ್ನು ತಿಳಿಸದ ಪ್ರಸಾದ್ ಸಂಶಯಾಸ್ಪದನಾಗಿದ್ದಾನೆ. ಈತನ ಬಗ್ಗೆ ಯಾರಾದರೂ ಗುರುತು ಪರಿಚಯ ಇದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಟೆರರಿಸ್ಟ್ ಅಲ್ಲ, ಟೆರರಿಸ್ಟ್ ಅಲ್ಲ, ಪೂಜಾ ಟೆರರಿಸ್ಟ್ ಅಲ್ಲ, ಟೆರರಿಸ್ಟ್ ಅಲ್ಲ, ಪೂಜಾ 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 ವಾಟ್ಸ್ ರಾಂಗ್ ವಿತ್ ಯು? ಅಲ್ಲಮ್ಮ, ಅವನು ಯಾವನು ಅರೆಸ್ಟ್ ಮಾಡೋರೆ, ನಿನಗೆ ಯಾಕೆ? ನಿನಗೆ ಗೊತ್ತಾ ಅವನು? ನನಗೆ ಗೊತ್ತು, ನನಗೆ ಗೊತ್ತು ಮಾವ. ಅವನು ನನ್ನ ನೋಡಕ್ಕೆ ಬಂದಿದ್ದು. ಅವನು ನಿನಗೆ ಗೊತ್ತಾ? ಅವನು ನನ್ನ ಪ್ರಸಾದ್ ಮಾವ, ಅವ್ನು ನನ್ನ ಪ್ರಸಾದ್ ಮಾವ. ನಾವಿಬ್ರು ಪ್ರೀತಿಸ್ತಾ ಇದೀವಿ. ಇನ್ನಿದನ್ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಾನು ಅವನ್ ಬಿಟ್ಟಿರಲ್ಲ ಮಾವ. ನನಗಿಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಮದುವೆ ನಿಶ್ಚಯ ಮಾಡಿದ್ದಾರೆ. ನಾನೇನ್ ಮಾಡ್ಲಿ? ಐ ಆಮ್ ಸಾರಿ ಮಾವ, ಐ ಆಮ್ ಸಾರಿ. ಐ ಆಮ್ ಸಾರಿ. ಪೂಜಾ, ಈ ಚಿಕ್ಕ ಸಾರಿಯಿಂದ ಏನೂ ಪ್ರಯೋಜನ ಇಲ್ಲ. ಅಲ್ಲ ಕಣೆ, ನೀನು ಓದಿರೋಳು, ಬುದ್ಧಿವಂತೆ. ನಮ್ಮಕ್ಕ ನಿನ್ನ ಹತ್ರ ಬಂದ್ಬಿಟ್ಟು, ಏನೇ ಪೂಜಾ, ನೀ ರಘು ಇಷ್ಟನಾ, ಮದುವೆ ಆಗ್ತೇನೆ ಅಂತ ಕೇಳಿದಾಗ ಹೇಳ್ಬೇಕಿತ್ತು ಐ ಆಮ್ ಸಾರಿ ಅಂತ. ಅಟ್ ಲೀಸ್ಟ್ ನಮ್ಮಿಬ್ಬರು ಎಂಗೇಜ್ಮೆಂಟ್ ಅಲ್ಲಿ ಮಾವ ಐ ಆಮ್ ಸಾರಿ ಮಾವ, ನಾನೊಬ್ಬನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಂತ್ಕೊಂಡು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತಾ ಇದ್ದೆ. ಬಟ್ ಪೂಜಾ, ಐ ಆಮ್ ಸಾರಿ, ಇಟ್ಸ್ ಟೂ ಲೇಟ್, ಟೂ ಲೇಟ್. ಪೂಜಾ, ಇವತ್ತು ಸಮಾಜದಲ್ಲಿ ರಘುಗೂ ಪೂಜಾಗೂ ಮದುವೆ ಅಂತ ಎಲ್ರು ಮಾತಾಡ್ತಾ ಇದ್ದಾರೆ. ಮನೆ ಮಾತಾಗಿದೆ. ಇವತ್ತೆಲ್ರಿಗೂ ನಿನ್ನ ಪ್ರೀತಿ ವಿಷಯ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗಬೇಕು, ನನ್ನ ಮನೆತನದ ಗೌರವ ಏನಾಗಬೇಕು? ನೋ ನೋ, ಇಟ್ಸ್ ಇಂಪಾಸಿಬಲ್. ನೀವ್ ಮನಸ್ ಮಾಡಿದ್ರೆ ಆಗತ್ತೆ ಮಾವ. ಪೂಜಾ, ನೀನ್ ಮನ್ಸು ಮಾಡಿದ್ರು ಆಗಲ್ಲ, ನಾನ್ ಮನ್ಸು ಮಾಡಿದ್ರು ಆಗಲ್ಲ. ನಾವಿಬ್ಬರೇ ಅಲ್ಲ, ಆ ದೇವ್ರು ಅವನು ಮನ್ಸು ಮಾಡಿದ್ರು ಆಗಲ್ಲ. ಯಾಕೆ ಗೊತ್ತಾ? ನಮ್ಮ ಅಕ್ಕ ನಮ್ಮಿಬ್ಬರು ಮದುವೆ ನೋಡ್ಬೇಕು ಅಂತ ಕನಸು ಕಾಣ್ತಾ ಇದ್ದಾಳೆ. ಅವಳಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ಅವಳು ಜೀವಂತವಾಗಿರಲ್ಲ, ಜೀವಂತವಾಗಿರಲ್ಲ. ನಮ್ಮ ಅಕ್ಕನಿಗೆ ಏನಾದ್ರೂ ಆದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಎಸ್ ಪೂಜಾ, ನಮ್ಮ ಅಕ್ಕನ ಆಸೆ ನಿನ್ ಕೈಲಿದೆ ಅಷ್ಟೇ ಅಲ್ಲ. ಇವತ್ತಿನಿಂದ ಈ ಮನೆಯಲ್ಲಿ ಈ ಕಣ್ಣೀರು ಕೊನೆ ಆಗ್ಬೇಕು. ಮೈಂಡ್ ಇಟ್. ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್, ಯಾವಾಗ ನೋಡಿದ್ರು ಪ್ರಾಬ್ಲಮ್. ಏನ್ರಿ ಅದು ನಿಮ್ಗೆ ಪ್ರಾಬ್ಲಮ್? ತಲೆ ತಿಂತಿರಲ್ಲ ನಂತೆ ನಂಗೆ ಪ್ರಾಬ್ಲಮ್ ಅಂದ್ರೆ. ಮೇಡಮ್, ಅದು ನಮ್ ಹುಡುಗನ ನೀವು ಒಳಗ ಹಾಕ್ಬಿಟ್ಟಿದ್ದೀರಾ. ಅವನನ್ನ ನಾವು ನೋಡಕ್ಕೆ ಅಂತ ಬಂದ್ವಿ. ಅವನಿಲ್ಲದೆ ನಮ್ಗೆ ನೀರೇ ಇಳಿತಾ ಇಲ್ಲ ಗಂಟ್ಲಲ್ಲಿ. ಹೌದಪ್ಪ, ನಿನ್ ಗಂಟ್ಲ ನೀರ್ ಇಳಿತಾ ಇಲ್ವಾ? ನಿಂಗ್ ನೀರ್ ಇಳಿಲ್ಲ ಅಂದ್ರೆ ವಾಗಯ್ಯ. ಅಲ್ಲಿ 72ನೇ ನಂಬರ್ ಬೇರೆ ತಪ್ಪಿಸ್ಕೊಂಡ್ಬಿಟ್ಟು ನಮ್ ಜೈಲರ್ ಸಾಹೇಬ್ರು ನನ್ನ ಯಾಕ್ರಿ ಬಿಟ್ರಿ ಅಂತ ತಲೆ ತಿಂತವ್ರೆ. ನಾನ್ ಬಿಡ್ಲಿಲ್ಲ ಸರ್, ಅವನೇ ಬಿಟ್ಕೊಡೋದ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅವ್ನ್ ಹಿಡಿಬೇಕು ಅಂತ ನಂಗೆ ಟೆನ್ಷನ್ ಆಗಿರ್ಬೇಕಾದ್ರೆ ನೀವ್ ಟೆನ್ಷನ್ ಮಾಡ್ತೀರ ನನ್ಗೆ? ಮೇಡಮ್, ನೀವ್ ಅಲ್ಲೇ ಮಿಸ್ಟೇಕ್ ಮಾಡಿರೋದು.
ಯಾರು ಒಳಗಿರ್ಬೇಕಾಗಿತ್ತು ಅವ್ರನ್ನ ಹೊರಗಡೆ ಬಿಟ್ಬಿಟ್ಟಿದ್ದೀರಾ, ಹೊರಗಡೆ ಇರ್ಬೇಕಾದವನ್ನ ಒಳಗಡೆ ಇಟ್ಬಿಟ್ಟಿದ್ದೀರಾ. ಅದೆಲ್ಲ ನಂಗೆ ಬೇಕಾಗಿಲ್ಲ, ಸುಮ್ನೆ ಕೂತ್ಕೊಳ್ಳಯ್ಯ. ರೀ ಇನ್ಸ್ಪೆಕ್ಟ್ರೆ ಬನ್ರಿ ಇಲ್ಲಿ ನೋಡ್ರಿ. ಈ ಸ್ವಸ್ತಿಕ್ ಮಾರ್ಕಿರವನ್ನ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ಬೇಕು. ಮೇಡಮ್ ಅವ್ನ್ ನಿಮ್ಗೆ ಯಾಕೆ ಬೇಕು? ಅವನ್ನ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡಕ್ಕೆ. ನಿನ್ಗೆ ಯಾಕೆ ಬೇಕಾ ಅವೆಲ್ಲ? ಸುಮ್ನೆ ಕೂತ್ಕೊಳ್ಳಯ್ಯ. ನೋಡ್ರಿ ರಸ್ತೆಗೆ ಹೋಗಿ ಒಬ್ಬೊಬ್ಬಂದು ಬಟ್ಟೆ ಬಿಚ್ಚಿ ಯಾವನ್ಗಿದ್ಯೋ ಅವನ್ನ ಹೇಳ್ಕೊಂಬನ್ರಿ. ಮಾರ್ಕ್ ಎಲ್ ಮೇಡಮ್? ಇಲ್ಲಿ ಸ್ವಸ್ತಿಕ್ ಮಾರ್ಕ್ ಇರುತ್ತೆ, ಅವನ್ನ ಹೇಳ್ಕೊಂಬನ್ನಿ. ಹೋಗ್ರಿ. ಓಕೆ ಮೇಡಮ್. ಏನೇನಿಂದು? ಅಲ್ಲಲ್ಲ, ನಾನು ಈ ಬೆಂಗಳೂರಲ್ಲಿ ದೊಡ್ಡ ಡ್ರಾಮಾ ಮೇಸ್ಟ್ರು. ನಿನ್ ಆಕ್ಟಿಂಗ್ ನೋಡ್ತಾ ಇದ್ರೆ ನೀನ್ ಡ್ರಾಮಾ ಮಾಸ್ಟ್ರು ಅಂತ ಚೆನ್ನಾಗ್ ಗೊತ್ತಾಯ್ತ ಕಣಯ್ಯ. ಥ್ಯಾಂಕ್ ಯು. ನಾನು ನಿನ್ ಡ್ರಾಮಾನೇ ಮಾಡಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ದುರ್ಯೋಧನ, ಭೀಮ, ಕಂಸನ್ ಪಾತ್ರನ ಚೆನ್ನಾಗ್ ಮಾಡಿದೀನಿ ಕಣಯ್ಯ. ನಮಸ್ಕಾರ ಸರ್. ಏನ್ ರಾಮಯ್ಯ? ಅದೇ ಸರ್, ಹೊಸ ಖೈದಿಗಳ ಲಿಸ್ಟ್ ಬಂದಿದೆ, ಬಂದ ತಕ್ಷಣ ಬಂದು ಹೇಳು ಅಂತ ತಾವೇ ಹೇಳಿದ್ರಲ್ಲ, ಅದಕ್ಕೆ ಬಂದೆ ಸರ್. ಆ ಲಿಸ್ಟ್ ಅಲ್ಲಿ ಪ್ರಸಾದನ್ನು ಕೈದಿದ್ದಾನಾ? ಇದೇನೆ ಸರ್, ಅವನಿಗೆ 1.5 ವರ್ಷ ಕಠಿಣ ಶಿಕ್ಷೆ ವಿಧಿಸಿದ್ದಾರೆ. ಎಲ್ಲಕ್ಕಿದ್ದಾರೆ? ನಮ್ ಜೈಲಲ್ಲೇ C12 ಇದ್ದಾನೆ ಸರ್. ಸರ್ ಅವನೇನು ತಿಂತಾನೂ ಇಲ್ಲ, ಏನು ಮಾತಾಡ್ತಾನೂ ಇಲ್ಲ ಸರ್. ಯಾವಾಗ್ಲೂ ಏನು ಯೋಚನೆ ಮಾಡ್ತಾ ಕೂತಿರ್ತಾನೆ. ಸರಿ ಬಾ ಹೋಗೋಣ. ಸರಿ ಸರ್. ಎಲ್ಲೇ ರಬ್ಬರ್ ಸ್ಟಾಂಪ್ ಹೊತ್ತೋದು? ಅಯ್ಯೋ ಬನ್ನಿ ಗುರುಗಳೇ, ಇಲ್ಲೇ ಹಾಕೋದು ರಬ್ಬರ್ ಸ್ಟಾಂಪ್ ನ. ಏನ್ರಯ್ಯ ಇದು? ಕಬ್ನ ಕಾಯಿಸೋ ಕಡೆ ಕರ್ಕೊಂಡ್ ಬಂದಿದ್ರಾ? ರಬ್ಬರು ಇಲ್ಲ, ಏನು ಇಲ್ಲ. ಇಲ್ಲ ಗುರುಗಳೇ, ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ಏನಪ್ಪಾ ನಾನು ಹೇಳಿದ್ದೆಲ್ಲ ರೆಡಿ ಮಾಡಿದ್ಯಾ? ಬನ್ನಿ ಬನ್ನಿ ಬನ್ನಿ, ಎಲ್ಲ ರೆಡಿ ಆಗುತ್ತೆ, ಬನ್ನಿ ಕುತ್ಕೊಳ್ಳಿ. ಇಂಡಿಯಾದಲ್ಲಿ ಕರೆಕ್ಟ್ ಟೈಮ್ ರೆಡಿ ಮಾಡಿರೋ ನೀವ್ನೆ, ಬಹಳ ಒಳ್ಳೆ ಮನುಷ್ಯ. ಇದೇನ್ ಕಾಯಿಸ್ತಾ ಇರೋದು? ಇದು ಕಬ್ಬಣ ಕಾಯಿಸ್ತಿರೋದು. ಯಾರಿಗೋ? ಎತ್ತಿಗೆ. ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ ಇರಿ. ಎಷ್ಟು ಚೆನ್ನಾಗಿ ಸಂತೋಷ ಕುಣಿತಾ ಇದೆ ನೋಡಿ. ಸಂತೋಷವಾಗಿ ಕುಣಿತಾ ಇಲ್ಲ, ನೋವಲ್ ಕುಣಿತಾ ಇದೆ. ಏನು ಎತ್ತಿಗೆ ಹಾಕಿದಕ್ಕೆ ಹಂಗೆ ಅದ್ರಿ ಅಲ್ಲಾಡಿ ಬೆಂಡಾಗಿ ನಿಂತ್ಕೊಂಡ್ಬಿಡ್ತು. ನನಗೇನಾದ್ರು ಇಟ್ರೆ ಅಷ್ಟೇ. ಗುರುಳೆ, ಶಿಶುನ್ಗೋಸ್ಕರ ಒಂದ್ ಸಣ್ಣ ತ್ಯಾಗ ಮಾಡಕ ನಿಮ್ ಕೈನಲ್ಲಿ. ಯೋ, ಶಿಶುನ್ಗೋಸ್ಕರ ತ್ಯಾಗ ಮಾಡ್ಬೇಕು ನಿಜ, ಹಂಗನ್ಬಿಟ್ಟು ಕಾದಿರೋ ಎಣ್ಣೆ ಯಾವನಾರ ಕೈ ಇಡ್ತಾನ? ಗುರುಗಳೇ ನೀವು ಸುಮ್ಮನಿರಿ. ವೈದ್ಯ ಶಾಲೆ ಬಂದು ಚುಚ್ಚುಮದ್ದು ಹಾಕ್ಸೋಳ ಅಂದ್ರಾಗತ್ತ? ಅವರು ವೈದ್ಯರು, ಅವ್ರ ಹತ್ರ ಬಂದಿದ್ದೀವಿ. ಅವ್ರು ಏನ್ ಹೇಳ್ತಾರೋ ಹಂಗ್ ಮಾಡಿಸ್ಕೊಳ್ಳಿ. ಮೊದಲು ನೀವು ಮಾಡಿಸ್ಕೊಳ್ಳಿ, ಆಮೇಲೆ ನಾವು ಮಾಡಿಸ್ಕೊತೀವಿ. ಅಣ್ಣ, ರಬ್ಬರ್ ಸ್ಟಾಂಪ್ ಎಲ್ಲಿ ಇದೆ? ಇದಾ? ಯಾರಿಗೆ? ನಿಮ್ಗೆ. ಏಯ್, ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಬಟ್ಟೆ ಹಾಕೊಳ್ಳಲ್ಲ. ನಾನ್ ತಪ್ಪು ಮಾಡಿಲ್ಲ. ಏಯ್, ತಪ್ಪು ಮಾಡಿದೆ ಕೋರ್ಟಲ್ಲಿ ಶಿಕ್ಷೆ ಕೊಟ್ರ? ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನ ಕ್ಲೀನಾಗಿ ಅನುಭವಿಸ್ಬಿಟ್ಟು ಹೊರಗಡೆ ಹೋಗೋದನ್ನ ಕಲ್ತು ಗೊತ್ತಾಯ್ತಾನಲ್ಲ. ಅವನ ಹತ್ರ ಏನ್ ಮಾತು ಸರ್? ಮೊದ್ಲು ಬಟ್ಟೆ ಹಾಕ್ಸಿ. ಏಯ್ ಬರಯ. ಬಿಡೋಣ. ಏನ್ರಿ ಸರ್, ಇವನ ಹೆಸರು ಪ್ರಸಾದ್ ಅಂತ. 3 ದಿನದಿಂದ ಊಟ ಮಾಡ್ತಾ ಇಲ್ಲ, ಬಟ್ಟೆ ಹಾಕೋತಾ ಇಲ್ಲ. ತಟ್ಟೆ ಮೇಲೆ ಗೋಡೆ ಮೇಲೆ ಪೂಜಾ ಅಂತ ಬರ್ಕೊಂಡು ಹುಚ್ಚು ಚಂಗಾಡ್ತಾ ಇದ್ದಾನೆ. ನೋಡು ಪ್ರಸಾದ್, ಗೋಡೆ ಮೇಲೆ ಪೂಜಾ ಅಂತ, ತಟ್ಟೆ ಮೇಲೆ ಪೂಜೆ ಅಂತ ಬರೆದ್ರೆ ನೀವಿಬ್ರು ಒಂದಾಗಕ್ಕಾಗಲ್ಲ. ಕೊಟ್ಟಿರೋ ಶಿಕ್ಷೆನ ಅನುಭವಿಸಿ ಒಳ್ಳೆನಾಗು. ಜೈಲರ್ ಸರ್, ಗೋಡೆ ಮೇಲೆ ತಟ್ಟೆ ಮೇಲೆ ಮಾತ್ರ ಅಲ್ಲ ಸರ್, ನನ್ನ ರಕ್ತದ ಕಣಗಳಲ್ಲಿಯೂ ತುಂಬಿರೋ ಪೂಜಾನ ನಾನು ಮರೆಯಕ್ಕಾಗಲ್ಲ ಸರ್. ಸರ್ ಮಳೆ ಸರ್ ಚಿತ್ರಗಳು ಸರ್. ಬಟ್ಟೆನಾ ಪೊಲೀಸ್ ಮೇಲೆ ಕೈ ಮಾಡ್ತಾನೆ. ಪೂಜಾ ಬೇಕೇನೋ ನಿಮಗೆ? ಪೂಜಾ
ಅಮ್ಮ ನಾನು ರಾಮಯ್ಯ. ಇಲ್ಲೊಬ್ಬ ಕೈದಿ ಪ್ರಸಾದ್ ಪೂಜಾ ಅಂತ ಬರ್ದಿದ್ದನ್ನು ನೋಡಿ ಸಾಹೇಬ್ರು ತುಂಬಾ ವೈಲ್ಡ್ ಆಗ್ಬಿಟ್ರಮ್ಮ. ಸ್ವಲ್ಪ ಬುದ್ಧಿ ಹೇಳಿಯಮ್ಮ. ಇತ್ತೀಚೆಗೆ ಯಾಕೋ ಸಾಹೇಬ್ರು ವರ್ತನೆನೇ ವಿಚಿತ್ರವಾಗಿದೆಯಮ್ಮ. ಹೇಳ್ತೀನಿ. ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಪ್ರಸಾದ್ನ ಹೇಗಾದ್ರೂ ಕಾಪಾಡಿ. ಪ್ರಸಾದ್ನ ಹೇಗಾದ್ರೂ ಕಾಪಾಡಿ ಪ್ಲೀಸ್. ಪ್ಲೀಸ್ ಬಾಬಾ, ಪ್ಲೀಸ್ ಬಾಬಾ. ಪೂಜಾ, ಐ ಆಮ್ ಸಾರಿ ಪೂಜಾ, ಐ ಆಮ್ ಹೆಲ್ಪ್ಲೆಸ್. ನೋಡಿದ್ರು ಸರ್, ನೋಡಿದ್ರಲ್ಲ ನಮ್ಮ ಮಗಳಿರೋ ಮಾರ್ಕು. ಮೇಡಮ್ ಖಂಡಿತ ನಮ್ಮ ಗುರು ಮದುವೆ ಆಗ್ತಾರೆ ಅಲ್ವಾ? ನೋಡೋಣ ನೋಡೋಣ. ಲೇ, ಆ ಮೇಡಮ್ ನನ್ನ ಮದುವೆ ಆದ್ರೇನು ಬಿಟ್ರೇನೋ ನನಗೆ 2 ಕೈ 2 ಕಾಲು ಬಿಟ್ಟು ಇನ್ಯಾವುದು ಹೊರಕೆ ಆಗ್ತಾ ಇಲ್ವಲ್ಲ. ಯಾಕೆ ಗುರುಗಳೇ? ಆ ನನ್ನ ಮಗ ಇಟ್ಟಿದ್ದು ಬಿಸಿಗೆ. ಮತ್ತೆ ಬಂದಿದ್ಯಾ ಮೇಡಮ್? ಓಡೋದ್ನಲ್ಲ ಸ್ವಸ್ತಿಕ್ ಮಾರ್ಕು, ಅವನ ಕರ್ಕೊಂಬಂದ್ ಬಿಟ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀನ? ಅವನ್ ಸಿಕ್ಬಿಟ್ರೆ ನನಗ್ ಹಬ್ಬ ಕಣಯ್ಯ. ಅವ್ನ್ ನಂಗೆ ಹಿಡ್ಕೊಂಡು ತಬ್ಕೊಂಡು ಕುಣ್ದಾಡ್ಬಿಡ್ತೀನಿ ಕಣಯ್ಯ. ಆದ್ರೆ ಒಂದೇ ಒಂದು ಕಂಡೀಷನ್. ಏನಪ್ಪಾ ನಿನ್ ಕಂಡೀಷನ್? ನಾವ್ ಅವನ್ನ ಕರ್ಕೊಂಬಂದ್ ಬಿಟ್ರೆ ನನ್ ಶಿಷ್ಯನ್ನ ನನಗ್ ತೋರಿಸ್ಬೇಕು. ಅಯ್ಯೋ, ಖಂಡಿತವಾಗ್ಲೂ ನಿನ್ ಶಿಷ್ಯನ್ ತೋರಿಸ್ತೀನಿ. ಹೇಳಪ್ಪ. ದೇವ್ರಾಣಿಗೂ? ಅಯ್ಯೋ, ಭಾರತ್ ಮಾತೆ ಮೇಲೆ ಆಣೆ ಆಗ್ಲೂ ಹೇಳಯ್ಯ. ಮನೆ ದೇವ್ರಾಣಿಗೂ? ಅಯ್ಯೋ, ಕರ್ನಾಟಕ ಮಾತೆ ಮೇಲೆ ಆಣೆ ಆಗ್ಲೂ ಹೇಳಯ್ಯ. ಸೇನು ಮೇಡಮ್, ನೀವು ಹುಡುಕ್ತಾ ಇರೋ ವ್ಯಕ್ತಿ ಇವರೇ ಮೇಡಮ್. 78ನೇ ನಂಬರ್ ವ್ಯಕ್ತಿ ನಾನು ಹುಡುಕ್ತಿದ್ದವನು. ಮೇಡಮ್ ಮೇಡಮ್, ನಮ್ಗೆ ಬಲಗಡೆ ಮಾರ್ಕ್ ಇರೋ ವ್ಯಕ್ತಿ ಬೇಕು. ಇವನ್ಗೆ ಎಡಗಡೆ ಇದೆ. ಮೊದ್ಲೇ ಹೇಳಕ್ ನಿಮ್ಗೆ ಏನ್ರಿ ಆಗಿದ್ದು ದಾಡಿ? ಅಯ್ಯ ನಾನಲ್ಲ. ಅಯ್ಯಯ್ಯೋ ಮಾಸ್ಟ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆ ಸ್ವಸ್ತಿಕ್ ಮಾರ್ಕ್ ಗೊತ್ತಾಗ್ದೆ ನಿಮ್ಗೆ ಇಷ್ಟೊಂದು ತೊಂದ್ರೆ ಆಗ್ಬಿಡ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ತಪ್ಪು ನಿಮ್ಮದು ಅಲ್ವೇ ಅಲ್ಲ. ಮಾರ್ಕ್ ಹಾಕದ್ನಲ್ಲ ಅವಂದು ತಪ್ಪು. ಮಾರ್ಕು ಹಾಕಿಸ್ಕೊಂಡ್ ಬಂದಿರೋದ? ಪರ್ಸನಾಲಿಟಿ ಆಣೆಗೆ ಹಾಕ್ಸ್ಕೊಂಡ್ ಬಂದಿ. ಹೌದಾ? ಅಯ್ಯೋ ಹಲ್ಕ, ನನ್ ಎಲ್ಲೊಟ್ಟೋದ್ರು? ರಘು, ಅಕ್ಕ ಪೂಜಾ ಎಲ್ಲಿ? ಇವತ್ತು ನಿನ್ ಜೈಲಲ್ಲಿ ಫಂಕ್ಷನ್ ಅಲ್ವಾ? ಕರ್ಕೊಂಡ್ ಹೋಗ್ತಿದ್ಯಾ ಅಂತ ರೆಡಿ ಆಗ್ತಾ ಇದ್ದಾಳೆ. ಅಕ್ಕ, ಫಂಕ್ಷನ್ ಇರೋದೇ 1.5 ಗಂಟೆ. ಸುಮ್ನೆ ಯಾಕೆ ಬರ್ಬೇಕು ಅವಳು? ಬೇಡ ಅಂತ ಹೇಳು. ರಘು ರಘು ರಘು, ಅವಳು ತುಂಬಾ ಆಸೆ ಪಟ್ಟಿದ್ದಾಳೆ. ನಾನ್ ಬೇರೆ ಹೋಗುವಂತೆ ರೆಡಿ ಆಗು ಅಂತ ಹೇಳ್ಬಿಟ್ಟೆ. ಈಗ ನೀನೇ ಮತ್ತೆ ಹೋಗಿ ಬೇಡ ಅಂತ ಹೇಳು. ಅದನ್ನ ನೀನೇ ಹೇಳು. ಅಯ್ಯ ಹಾಲು. ನೀನ್ ಕನಸ್ಕೊಂತ ಇರೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏಯ್, ನೀನೇ ಕಣಯ್ಯ. ರೆಡಿನಾ? ರೆಡಿ ಸರ್. ಗುಡ್. ಹಾ, ಓಕೆ ಓಕೆ ಸರ್. ಸರ್ ಎಲ್ಲ ರೆಡಿ ಮಾಡಿದೀನಿ ನೋಡಿ ಸರ್. ಹಾ, ನೈಸ್. ಓಕೆ ಓಕೆ, ಗುಡ್. ಸರ್, ಹೊಸ ಕೈದಿಗಳೆಲ್ಲ ಹೊರಗಡೆ ಬಿಡ್ಬೋದಾ? ನೋ ಚಾನ್ಸ್. ಯಾರು ಬಿಡಕ್ ಹೋಗ್ಬೇಡಿ. ಸರ್ ಹೇಳಿ ಸರ್. ಸರ್ ಇಲ್ಲಿ ಎಲ್ಲ ರೆಡಿ ಇದೆ ಸರ್. ನೀವ್ ಎಸ್ ಅಂದ್ರೆ ಈಗಲೇ ಎಸ್. ಹೋಮ್ ಮಿನಿಸ್ಟರ್ ರೆಡಿ ಇದಾರಂತೆ, ಹೋಗಿ ಕರ್ಕೊಂಡ್ ಬಂದ್ಬಿಡೋಣ. ಹೋಮ್ ಮಿನಿಸ್ಟರ್ ಜೊತೆ ಅವ್ರ ಮಿಸಸ್ ಬರ್ತಾ ಇದಾರ? ಇಲ್ಲ, ಅವ್ರ ಮನೆ ಕೆಲಸದವ್ರು ಬರ್ತಾರೆ. ಚೇರ್ ಹಾಕ್ಸು. ಮೈಂಡ್ ಎ ಜಾಬ್. ಯಾರ ಮನೆನಾ? ಏಯ್, ಅವ್ರನ್ನ ಯಾರು ಅನ್ಕೊಂಡಿದೀರಾ? ಸಾಹೇಬ್ರನ್ನ ಮದುವೆ ಆಗೋರು. ಹೌದಾ? ಬನ್ನಿ 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 ಅಮ್ಮ, ಬನ್ನಿ. ಯಾರೇ ಅದು? ರಾಜಾ, ಸಾಹೇಬ್ರ ಕಡೆರಪ್ಪ, ಫಂಕ್ಷನ್ ಬಂದಿದ್ದಾರೆ. ಸರಿ ಹೋಗಿ. ಅಮ್ಮ, ಇಲ್ಲಿಂದ ನೇರ ಹೋಗಿ ಬಲಗಡೆ ತಿರುಗಿದ್ರೆ ಖೈದಿಗಳೆಲ್ಲ ಅಲ್ಲೇ ಇದ್ದಾರೆ. ನಿಮಗೆ ಯಾರು ಬೇಕೋ ಅವ್ರು ನೋಡ್ಬೋದು. ನಮ್ಮ ಹೈಯರ್ ಆಫೀಸರ್ಸ್ ಅಲ್ಲಿರೋದ್ರಿಂದ ನಾನು ಅಲ್ಲಿ ಬರೋ ಹಾಗಿಲ್ಲ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗಿ ಅಮ್ಮ. ನಾನೇನ್ ಬರ್ತೀನಮ್ಮ. ಆಯ್ತು. ಇವತ್ತು ವಿಐಪಿಸ್ ಬರೋದ್ರಿಂದ ಭದ್ರತೆ ಸ್ವಲ್ಪ ಬಿಗಿಯಾಗಿರ್ಬೇಕು. ಸರಿ, ನೀವು ಸೆಲ್ಗೆ ಹೋಗಿ. ಓಕೆ ಸರ್.
ಐ ಆಮ್ ಸಾರಿ ಮಾವ, ಐ ಆಮ್ ಸಾರಿ. ಪೂಜಾ ಯಾವತ್ತು ನನ್ನ ಹತ್ರ ಪ್ರಸಾದ್ನ ಲವ್ ಮಾಡ್ತೀನಿ ಹೇಳಿದ್ಲು, ನಾನು ಅವತ್ತೇ ತೀರ್ಮಾನ ಮಾಡಿದೆ ಇವರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ. ಎಸ್ ಮಾವ. ಮಾವ, ಪ್ರೀತಿ ಮಾಡೋರ್ನ ಯಾರಿಂದಲೂ ದೂರ ಮಾಡಕ್ಕಾಗಲ್ಲ. ಪ್ರೀತಿನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಇಲ್ಲ ಮಾವ, ಯಾರಿಗೂ ಇಲ್ಲ. ಆಲ್ ದಿ ಬೆಸ್ಟ್. ಲವ್ ಪಾಸ್ ಆಗಲಿ.